ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ನೋಡಿ, ಇದೇ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ನೆಯ ತಾರೀಕಿನವರೆಗೆ ಯಾವೆಲ್ಲ ರಾಶಿಗೆ ಸಿಹಿ ಇದೆ, ಇನ್ನು ಏನಾದರೂ ಕಹಿ ಇದೆಯಾ, ಆ ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಎನ್ನುವ ಡಿಟೇಲ್ಡ್ ಇನ್ಫಾರ್ಮೇಷನ್ ಕೊಡುವಂತಹ ಸಂಚಿಕೆಯೇ ವಾರ ಭವಿಷ್ಯ. ವೀಕ್ಷಕರೇ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ. ನೀವು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ಈ ಸಾಪ್ತಾಹಿಕ ರಾಶಿ ವಾರ ಭವಿಷ್ಯದ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಮರಿದೆ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ರಾಶಿ ಭವಿಷ್ಯ, ನೇರ ಪ್ರಸಾರ, ವಾಸ್ತು, ಆಧ್ಯಾತ್ಮ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಗಳು ಎಂಜಾಯ್ ಮಾಡಬಹುದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ರಾಶಿ ಭವಿಷ್ಯ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ಅನೌನ್ಸ್ಮೆಂಟ್ ಏನಿದೆ ಅಂತಂದರೆ ನೋಡಿ, ತುಂಬ ಜನ ವೀಕ್ಷಕರು ಕೇಳ್ತಾ ಇದ್ರು, ಸುಧೀಂದ್ರ ದೇಶಪಾಂಡೆ ಗುರುಜಿ ನೀವು ನಮ್ಮ ಮನೆಗೆ ಬಂದು ವಾಸ್ತು ನೋಡ್ತೀರಾ ಅಂತ. ಖಂಡಿತ ನೋಡ್ತೀನಿ. ನಾನು ನಿಮ್ಮ ಮನೆಗೆ ವಾಸ್ತು ನೋಡೋದಕ್ಕೆ ಬರಬೇಕು ಮತ್ತು ಕಮರ್ಷಿಯಲ್ ಪ್ಲೇಸ್, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಆಫೀಸ್ ಇರ್ಬೋದು, ಹೀಗೆ ವಿಧವಾದಂತಹ ರೆಸಿಡೆನ್ಷಿಯಲ್ ಆ್ಯಸ್ ವೆಲ್ ಆ್ಯಸ್ ಕಮರ್ಷಿಯಲ್ ಪ್ಲೇಸ್ಗೆ ಬಂದು ವಾಸ್ತು ನೋಡಬೇಕು ಅಂತಂದರೆ ರಿಕ್ವೆಸ್ಟ್ ಹಾಕಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ನೀವು ಗುರುಗಳನ್ನು ವಾಟ್ಸಪ್ ನಂಬರಿಗೆ ಕಳಿಸಿ ಅಂತ ಮೆಸೇಜ್ ಮಾಡಿದರೆ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ವಾಸ್ತು ನೋಡೋದಕ್ಕೆ ಕಳಿಸತ್ತೆ. ಆಗ ನಾನು ನಿಮ್ಮ ಮುಂದೆನೇ ನಿಂತು ವಾಸ್ತು ನೋಡಿ ಡಿಫೆಕ್ಟನ್ನು ತೋರಿಸ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಓನ್ಲಿ ಸಿಂಪಲ್, ನೋಡೋದಕ್ಕೆ ಸಿಂಪಲ್ ಅನಿಸಿದ್ರು ಕೂಡ ಎಫೆಕ್ಟಿವ್ ವಸ್ತುಗಳನ್ನು ಕೊಡ್ತೀನಿ, ವಾಸ್ತು ಪರಿಹಾರ ಮಾಡಿಕೊಡ್ತೀನಿ. ವಾಸ್ತು ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಹೇಗೂ ದಸರಾ ನೋಡಿ, ನವರಾತ್ರಿಯ ಒಂದು ವಿಶೇಷ ಸಂದರ್ಭ ಭೂಲೋಕದಲ್ಲಿ. ನಾನು ಹೇಳ್ತಾನೆ ಇದ್ದೆ, ಈ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾಮಾತೆಯ ಒಂದು ಸಂಚಾರ ಹೆಚ್ಚಿನ ರೀತಿಯಲ್ಲಿರುತ್ತೆ. ಇನ್ನೇನು ದೀಪಾವಳಿ ಹಬ್ಬ ಬರಲಿಕ್ಕಿದೆ, ತುಳಸಿ ಹಬ್ಬ ಕೂಡ ಬರುತ್ತೆ. ಈ ಹಬ್ಬಗಳ ಸಾಲು. ಹಾಗಾಗಿ ಮರಿದೆ ತಪ್ಪದೇನೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೋಡಿ, ಎಷ್ಟೋ ಜನ ವೀಕ್ಷಕರು ಲಕ್ಷಾಂತರ ಸಂಖ್ಯೆಯಲ್ಲಿ ಕರೆ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಗುರುಗಳೇ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡು ಇಮ್ಮಿಡಿಯೇಟ್ಲಿ ನಮಗೆ ಆನ್ ದಿ ಸ್ಪಾಟ್ ಮೆಸೇಜ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೇಳಿ, ನಿಮ್ಮ ಹೆಸರಲ್ಲಿ ಇದನ್ನು 30ರಿಂದ 50 ದಿವಸ ಇಟ್ಟು ಪೂಜೆಗೆ ಮಾಡಿ ಹೋಮಕ್ಕಿಟ್ಟು ಕಳಿಸ್ತೀವಲ್ಲ, ಆ ಹಂತದಲ್ಲೇ ನಿಮಗದು ಒಳ್ಳೆಯದಾಗೋದಕ್ಕೆ ಶುರುವಾಗಿರುತ್ತೆ. ಇನ್ನು ಮನೆಗೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬಂದುಬಿಟ್ರೆ ಕೈ ತುಂಬ ಹಣ, ನೆಮ್ಮದಿ, ಸಮೃದ್ಧಿ, ಜೀವನದಲ್ಲಿ ಸಾಲ ಅನ್ನೋದಿರೋದಿಲ್ಲ, ಸೋಲ್ ಅನ್ನೋದಿರೋದಿಲ್ಲ. ನೋಡಿ, ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥದ್ದು, ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ, ದೇವಿಯಿಂದ ನಿರ್ಮಾಣ ಆಗಿದ್ದು. ಇದರಲ್ಲಿ ರಹಸ್ಯ ತ್ರಿಕೋನ ಚಕ್ರಗಳಿವೆ. ಇದು ಮನುಷ್ಯರನ್ನು ಒಂದೊಂದು ಸಮಸ್ಯೆಯಿಂದ ಕೂಡ ಹೊರಗಡೆ ತೊಗೊಂಬರುತ್ತೆ. ಸಾಲ ಇದೆಯಾ, ಸಾಲ ತೀರಿಸೋ ಥರ ಮಾಡುತ್ತೆ. ಮದುವೆ ಸೆಟ್ ಆಗ್ತಾ ಇಲ್ವಾ, ಮದುವೆ ಸೆಟ್ ಆಗೋ ಥರ ಮಾಡುತ್ತೆ. ನಿಮಗೆ ಜೀವನದಲ್ಲಿ ಅದೆಂತಹದ್ದೇ ಕಠಿಣ ಸಮಸ್ಯೆ ಇರಲಿ ಹೊರಗಡೆ ತರುತ್ತೆ. ಸಂತಾನ ಪ್ರಾಪ್ತಿ ಮಾಡಿಸುತ್ತೆ. ಸೈಟ್ ಕೊಂಡ್ಕೊಳ್ಬೋದು, ವಾಹನ ಕೊಂಡ್ಕೊಳ್ಬೋದು, ಮನೆ ಕಟ್ಟಿಸ್ಬೋದು, 1 2 ಸಾಕಷ್ಟು ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತೆ. ದೇವರಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಯಾವ ರಾಶಿಯವರು, ಎಲ್ಲ ರಾಶಿಯವರು ಆದರೂ ಕೂಡ ಸರಿ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು. ದಯಮಾಡಿ ಇದಕ್ಕೆ ರಿಕ್ವೆಸ್ಟ್ ಹಾಕಿ. ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ಕರೆ ಮಾಡುವ ಫೆಸಿಲಿಟಿ ಇರೋದಿಲ್ಲ, ಓನ್ಲಿ ಮೆಸೇಜ್ ಫೆಸಿಲಿಟಿ ಇರುತ್ತೆ. ಅದಕ್ಕೆ ನೀವು ಗುರುಗಳು ತೋರಿಸಿದಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬೇಕು, ನಾವು ಮನೆಗೆ ತರಿಸಿ ಪೂಜೆ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಇದನ್ನು ಸಿದ್ಧಿಗೆ ಇಟ್ಟು, ಇದನ್ನು ನಾನೇ ನನ್ನ ಕೈಯಾರೆ 10ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ವೈದಿಕ ಸಂಪ್ರದಾಯದ ಪ್ರಕಾರ ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ವೀಕ್ಷಕರೇ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈಗ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ಈ ವಾರದ ಭವಿಷ್ಯದ ಮೇಲೆ ಬೆಳಕನ್ನು ಚೆಲ್ಲೋಣ. ಇದೇ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ರವರೆಗೆ ನೋಡಿ. ಇಲ್ಲಿ ವಿಶೇಷವಾಗಿ ಕೆಲವೊಂದು ಗ್ರಹ ಗತಿಗಳು, ಗ್ರಹ ಸಂಚಾರ ಚೇಂಜಸ್ ಆಗ್ತಾ ಇದೆ, ಪರಿವರ್ತನೆ ಆಗುತ್ತೆ. ಶುಕ್ರ
ನೋಡಿ, ಶುಕ್ರನ ಸಂಚಾರ ಸೆಪ್ಟೆಂಬರ್ 19ರಿಂದ ಹಿಡಿದು ಅಕ್ಟೋಬರ್ 13ರವರೆಗೂ ಕೂಡ ಸಂಚಾರ ಬದಲಾವಣೆಯಾಗಿರುವಂತಹದ್ದು. ಇದರ ಒಂದು ನೇರ ಪರಿಣಾಮ ಏನಾಗುತ್ತೆ ಅಂತಂದರೆ ನಿಮಗೆ ವಿಶೇಷವಾಗಿ ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ ಹಣಕಾಸಿನ ಸಂಚಾರ ಒಂದು ಕಡೆ ಏನನ್ಸುತ್ತೆ ಅಂದರೆ ಮನಿ ಫ್ಲೋ ಕರೆಕ್ಟ್ ಆಗಿದೆ ಅನಿಸುತ್ತೆ. ಅದು ನಿಮಗೆ ಇಲ್ಯೂಷನ್, ಭ್ರಮೆ ಅಂತ ಹೇಳ್ತಾರಲ್ಲ ಹಾಗೆ ಬರುತ್ತೆ, ಹಣ ಬರುತ್ತೆ. ಆದರೆ ಅದರ ಸಮಾನಾಂತರವಾಗಿ ನಿಮಗೆ ಖರ್ಚಿಗೆ ದಾರಿಗಳು ನಿಂತಿರುತ್ತೆ. 20,000 ಹಣ ಬಂತು ಅಂದರೆ 40,000 ಹಣ ಒಂದು ಖರ್ಚಿಗೆ ದಾರಿ ಅದು ರೆಡಿ ಮಾಡಿಟ್ಟಿರುತ್ತೆ. ಎಷ್ಟು ಹಣ ಬರುತ್ತೆ ಅದರ ಡಬಲ್ ಖರ್ಚಿಗೆ ಅದು ದಾರಿ ರೆಡಿ ಮಾಡಿಟ್ಟಿರುತ್ತೆ. ಹಾಗಾಗಿ ಅದನ್ನು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಬುಧನ ಸಂಚಾರ ತುಲಾ ರಾಶಿಯಲ್ಲಿ ಇರೋದ್ರಿಂದ ಈಗ ಏನಾಗುತ್ತೆ ಅಂತಂದರೆ ನಿಮಗೆ ಕೆಲವೊಂದು ಮದುವೆಯ ವಿಷಯದಲ್ಲಿ ಮೇಷರಾಶಿಯವರು ವಿಶೇಷವಾಗಿ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಬಹುದು. ಗಂಡು ಹೆಣ್ಣು ನೋಡಕ್ಕೆ ಹೋಗಿರ್ತೀರಾ, ರಾಂಗ್ ಕಮಿಟ್ಮೆಂಟ್ಸ್ಗಳಾಗ್ಬೋದು, ಅಥವಾ ಕೆಲವೊಂದು ಸುಳ್ಳು ಭರವಸೆಗಳಾಗಬಹುದು, ಅಥವಾ ಏನೋ ತಪ್ಪು ಇನ್ಫಾರ್ಮೇಷನ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಹುಡುಗನಿಗೆ ಇಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಇಟ್ಕೊಳ್ಳೋಣ, 40,000 ಸ್ಯಾಲ್ರಿ ಇರುತ್ತೆ, ಆ ಜಾಗದಲ್ಲಿ 80,000 ಅಂದ್ಬಿಟ್ರೆ ಈ ರೀತಿಯಾದಂಥ ಮುಂದೆ ಅದು ವಿಷಯ ಗೊತ್ತಾಗಿ ದೊಡ್ಡದಾಗಿ ಕೆಲವೊಂದು ಸಲ ಚಿಕ್ಕ ಪುಟ್ಟ ಸುಳ್ಳುಗಳೇ ದೊಡ್ಡ ಡೈವರ್ಸ್ಗಳಿಗೂ ಕಾರಣ ಆಗಬಹುದು. ಹಾಗಾಗಿ ಈ ಬುಧ ತುಲಾ ರಾಶಿಯಲ್ಲಿ ನಿಮಗೆ ಇಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮೇಷರಾಶಿಯವರಿಗೆ ಈ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ಟ್ರಬಲ್ ಆಗುತ್ತೆ, ಗ್ಯಾಪ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಇದು ಕೂಡ ಕೆಲವೊಂದು ಲೀಗಲ್ ಮ್ಯಾಟರ್ಸ್ಗಳಿಗೂ ಕೂಡ ಕಾರಣ ಆಗಬಹುದು. ಹಾಗೆ ಕಾಂಟ್ರಾಕ್ಟ್ಸ್ಗಳಿಗೆ ಸಹಿ ಮಾಡಬೇಕಾದ್ರೆ, ಸಾಲದ ಪತ್ರಕ್ಕೆ ಸಹಿ ಮಾಡಬೇಕಾದ್ರೆ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನೋಡಿ, ವಿಶೇಷವಾಗಿ ಮೀನರಾಶಿಯಲ್ಲಿ ನಿಮಗೆ ಏನು ಅದು ಸೂಚಿಸುತ್ತೆ ಅಂತಂದರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಬಹುದು. ಅಂದರೆ ನೀವು ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ. ನಿಮಗದು ಎಕ್ಸ್ಪೆಕ್ಟು ಮಾಡೋಕ್ಕಾಗಿರಲ್ಲ. ದೊಡ್ಡ ದೊಡ್ಡ ಫೈಲ್ಗಳನ್ನು ತಂದಿಟ್ಬಿಡ್ತಾರೆ, ಇದನ್ನು ಮುಗಿಸೇ ಹೋಗಬೇಕು, ಅಥವಾ ನಿಮಗಿಷ್ಟ ಇರಲ್ಲ, ಬೇರೆ ಊರಿಗೆ ಅಫಿಷಿಯಲ್ ವರ್ಕ್ ಮೇಲೆ ಹೋಗಬೇಕು, ಫ್ಯಾಮ್ಲಿಯಿಂದ ಒಂದು ವಾರ 10 ದಿವಸ ದೂರ ಹೋಗಬೇಕಾದಂಥ ಪರಿಸ್ಥಿತಿಗಳು ಬರ್ಬೋದು. ಹೀಗೆ ನೀವು ಊಹೆ ಮಾಡದ, ಇಮ್ಯಾಜಿನ್ ಮಾಡದ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳು ಬಂದ್ಬಿಡುತ್ತೆ. ಅದರ ಬಗ್ಗೆ ತಾವು ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಈ ವಾರ ಬುಧನ ಸಂಚಾರ ನಿಮಗೆ ಒಂದು ಬೋಲ್ಡ್ನೆಸ್ ಕೊಡುತ್ತೆ, ಅಂದರೆ ದಿಟ್ಟತನ, ಧೈರ್ಯತನ ಕೊಡುತ್ತೆ. ಆ ಧೈರ್ಯತನವೇ ಒಂದು ರೀತಿ ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ಗೂ ಕಾರಣ ಆಗಬಹುದು. ಹಾಗೆ ಸ್ವಲ್ಪ ಈ ವಾರ ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ಕೆಲಸದ ಒತ್ತಡ, ಮನೆಯಲ್ಲಿ ಕೂಡ ಜವಾಬ್ದಾರಿಗಳು ಹೆಚ್ಚುತ್ತೆ. ಮದುವೆಗೇನೋ ಒಂದು ಬಟ್ಟೆ ತೆಗೆಸ್ಬೇಕು, ಗೋಲ್ಡನ್ನು ರೆಡಿ ಮಾಡಬೇಕು, ಕಲ್ಯಾಣ ಮಂಟಪ ಬುಕ್ ಮಾಡಿಸ್ಬೇಕು, ಈ ರೀತಿಯಾದಂತಹ ಒತ್ತಡಗಳು ನಿಮಗೆ, ಅಂದರೆ ಅದು ಜವಾಬ್ದಾರಿ, ಕರ್ತವ್ಯ ಹೌದು. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹೇಗಾಗತ್ತೆ ಅಂದರೆ ಕಚೇರಿಯಲ್ಲೂ ಕೂಡ ಅವ್ರು ಹೇಳಿರ್ತಾರೆ, ಇಲ್ಲ ಇದಕ್ಕೆ ಈ ಕೆಲಸಕ್ಕೆ ಹೋಗಬೇಕು, ಈ ಊರಿಗೆ ಹೋಗಬೇಕು. ಅದೇ ಸಂದರ್ಭದಲ್ಲಿ ಮನೆಯಲ್ಲೂ ಹೇಳ್ತಾರೆ, ಸೇಮ್ ಡೇಟಿಗೆ ಸೇಮ್ ಟೈಮ್ಗೆ ಇಲ್ಲಿ ನಾವು ಬಂಗಾರ ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು, ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು. ಇದು ಸ್ವಲ್ಪ ನಿಮಗೆ ಸ್ಟ್ರೆಸ್, ಕಾನ್ಫ್ಲಿಕ್ಟ್ ಉಂಟು ಮಾಡುತ್ತೆ. ಇನ್ನು ಸಂಬಂಧಗಳಲ್ಲಿ ಅಂತ ನೋಡ್ಲಿಕ್ಕೆ ಬಂದಾಗ ಗಂಡ ಹೆಂಡತಿಯ ನಡುವೆ ಮಧುರತೆ ಇರುತ್ತೆ, ಪ್ರೇಮಿಗಳ ಮಧ್ಯೆ ಮಧುರತೆ ಇರುತ್ತೆ, ತೊಂದರೆ ಇಲ್ಲ. ಆದರೆ ಕಮ್ಯುನಿಕೇಷನ್ನಿಂದ ಒಂದು ಸ್ವಲ್ಪ ಜಗಳಗಳಾಗಬಹುದು, ಮಿಸ್ಕಮ್ಯುನಿಕೇಷನ್ನಿಂದ. ನೋಡಿ, ಆ ಒಂದು ಬುಧನ ರೆಟ್ರೋಗ್ರೇಡ್ ಇದೆಯಲ್ಲ ತುಲಾ ರಾಶಿಯಲ್ಲಿ, ಮಿಸ್ಕಮ್ಯುನಿಕೇಷನ್ ಉಂಟು ಮಾಡುತ್ತೆ, ಜಗಳಗಳು ಡೆಫಿನೆಟ್ಲಿ ಆಗಬಹುದು. ತದನಂತರ ಈಗ ಕರಿಯರ್ ಅಂತ ಬಂದಾಗ, ಯಾರು ನೀವು ಲೀಗಲ್ ಕ್ಷೇತ್ರದಲ್ಲಿ, ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸ್ವಲ್ಪ ನೋಡಿ ಪೇಪರ್ಗಳಿಗೆ ಸಹಿ ಮಾಡುವಾಗ ಅಥವಾ ಡಾಕ್ಯುಮೆಂಟೇಷನ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಫೇರ್ನೆಸ್ ಇರಬೇಕು, ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಯಾವುದು ಹೈಡ್ ಆ್ಯಂಡ್ ಸೀಕ್ಸ್ ಇರಬಾರ್ದು. ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥವ್ರು ಕೂಡ ಹೈಡ್ ಆ್ಯಂಡ್ ಸೀಕ್ ಇರಬಾರ್ದು, ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ತೋರಿಸ್ತಾ ಇದೆ. ಹಣಕಾಸು ಚೆನ್ನಾಗಿ ಬರುತ್ತೆ, ಆದರೆ ಖರ್ಚಿಗೆ ದಾರಿ ಜಾಸ್ತಿ ಮಾಡಿಡುತ್ತೆ ಅಂತ ತೋರಿಸ್ತಾ ಇದೆ. ಅದಾಗ್ಯೂ ಕೂಡ ನೀವು ಬೋಲ್ಡ್ ಡಿಸಿಷನ್ ತೊಗೊಂಡು, ಮನೆದೊಂದು ಸೋಫಾ ಹಳೇದಾಗ್ಬಿಟ್ಟಿದೆಯಪ್ಪ, ಅದನ್ನ ಚೇಂಜ್ ಮಾಡೋಣ, ಹೊಸ ಸೋಫಾ ಹಾಕೋಣ, ಟಿ ವಿ ಯಾಕೋ ಹಳೇದಾಗಿದೆ, ಏನೋ ಆಫರ್ ಇದೆ, ಹಬ್ಬದ್ದು ಫೆಸ್ಟಿವಲ್ ಆಫರ್ ನಡೀತಾ ಇದೆ, ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಅದು ಕೆಲವೊಂದು ಸಂದರ್ಭದಲ್ಲಿ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಅನ್ನಿಸಬಹುದು. ಯಾಕೆ ಅಂತಂದರೆ ಏನು, ನಾನು ಆಗಲೇ ಹೇಳಿದೆ, ಖರ್ಚು ಹೆಚ್ಚು ಮಾಡುತ್ತೆ ಶುಕ್ರ ಅಂತ ಹೇಳಿ.
ಅದು ಸ್ವಲ್ಪ ಒಂದು 2 ವರ್ಷ 3 ವರ್ಷ ಓಡಬಹುದು. ಟಿ ವಿ ಆಗಲಿ ಸೋಫಾ ಆಗಲಿ ಅದನ್ನೆಲ್ಲ ನಾವು ಮನೆಗೆ ಯೂಸ್ ಮಾಡ್ಕೋಬೋದು. ಬಟ್ ಸಡನ್ ಡಿಸಿಷನ್ ತೊಗೊಂಡ್ಬಿಡ್ತೀರ ನಾವಿಲ್ಲ ನಾನು ಚೇಂಜ್ ಮಾಡಲೇಬೇಕು, ಯಾರ ಮಾತು ಕೇಳಲ್ಲ, ನಾನು ಸೋಫಾ ಚೇಂಜ್ ಮಾಡ್ತೀನಿ, ಟಿ ವಿ ಚೇಂಜ್ ಮಾಡ್ತೀನಿ, ವೆಹಿಕಲ್ ಚೇಂಜ್ ಮಾಡ್ತೀನಿ, ಅಪ್ಗ್ರೇಡ್ ಆಗ್ತೀನಿ, ಗ್ಯಾಜೆಟ್ ತೊಗೋತೀನಿ, ಒಂದು ಕಾಸ್ಟ್ಲಿಯಸ್ಟ್ ಫೋನ್ ತೊಗೋತೀನಿ, ಈ ರೀತಿಯಾದಂಥ ಒಂದು ಮೈಂಡಿಗೆ ಈ ಸಲ ಬಂದ್ಬಿಡುತ್ತೆ. ಸೊ ಗ್ಯಾಜೆಟ್ಸ್ಗೂ ಕೂಡ ನೀವು ಯಥೇಚ್ಛವಾಗಿ ಲ್ಯಾವಿಶ್ ಆಗಿ ಖರ್ಚು ಮಾಡ್ತೀರಾ ಅಂತ ನಿಮ್ಮ ಗ್ರಹಗತಿಗಳು ಖಂಡಿತವಾಗಿ ತೋರಿಸ್ತಾ ಇದೆ. ಅದನ್ನು ನೋಡಿಕೊಂಡು ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ತಲೆನೋವು, ಅರ್ಧ ತಲೆನೋವು, ಅರೆ ತಲೆ ಶೂಲೆ ಅಂತ ಹೇಳ್ತಾರೆ, ಅದಕ್ಕೆ ಮೈಗ್ರೇನ್ ಅಂತ ಹೇಳ್ತಾರೆ, ಅದು ಕಾಡಬಹುದು. ಅದೇ ರೀತಿ ಸ್ವಲ್ಪ ಉದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸ್ಟ್ರಿಕ್ಕು, ಹುಳಿತೇಗು, ಪಿತ್ತ ಅಂದರೆ ಹುಳಿ ಜಾಸ್ತಿ ತಿಂದ್ಬಿಡೋದು, ಕಲರ್ಫುಲ್ ಐಟಮ್ ಇರುತ್ತೆ ಅದರಲ್ಲಿ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿರಬಹುದು, ಅದನ್ನು ತಿಂದು ಒಂಥರ ಅನ್ಕಂಫರ್ಟೇಬಲ್, ಈ ಥರ ಎಲ್ಲ ತೋರಿಸ್ತಾ ಇದೆ. ಮನೆಯ ಆಹಾರಕ್ಕೆ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದೆ. ಹಾಗೆ ನಿಮಗೆ ಈ ವಾರದ ವಿಶೇಷತೆಗಳನ್ನು ನೋಡಲಿಕ್ಕಾಗಿ ನಂಬರ್ 1, 18 ಮತ್ತು 17 ಇವೆಲ್ಲ ಆಗಿ ಬರುತ್ತೆ ಅಂತ ಹೇಳಿ ಲಕ್ಕಿ ನಂಬರ್ಗಳು. ಈ ಲಕ್ಕಿ ನಂಬರ್ ಏನಪ್ಪ ಅಂತಂದರೆ ನಾನು ಹೇಳಿದೆ 1 ಆಗುತ್ತೆ, ನಿಮಗೆ 8 ಆಗುತ್ತೆ, 17 ಆಗುತ್ತೆ. ಈ ರೀತಿಯಾದಂತಹ ನಂಬರ್ಗಳು ಏನು ಮಾಡುತ್ತೆ ಅಂತಂದರೆ ಈ ಲಕ್ಕಿ ಅನ್ನೋದು, ಅದೃಷ್ಟ ಅನ್ನೋದು ನಾವು ಕೆಲವೊಮ್ಮೆ ನೋಡಿ ಅದನ್ನು ಆಯ್ಕೆ ಮಾಡಿ ಅದೃಷ್ಟವನ್ನು ಬರಮಾಡ್ಕೊಳ್ಬೇಕಾಗತ್ತೆ. ಆದರೆ ಒಂದು ವಸ್ತುವನ್ನು ನೀವು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದರೆ ನಾವು ಅದೃಷ್ಟಕ್ಕೆ ಆ ದಿನ, ನಕ್ಷತ್ರ, ವಾರ, ನಂಬರು ಕಾಯಬೇಕಾಗಿಲ್ಲ. ಆ ವಿಶೇಷವಾದ ವಸ್ತು ನಮ್ಮ ಮನೆಯಲ್ಲಿ ಇರಲೇಬೇಕಾದಂಥ ವಸ್ತು ಯಾವುದು? ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು ವೀಕ್ಷಕರೇ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿರುತ್ತೆ, ವಿಶೇಷವಾಗಿ ಮೇಷರಾಶಿಯವರಿಗೆ ಮೊದಲಿಗೆ ಒಲದು ಬರುವಂಥದ್ದು, ತರಿಸ್ಕೊಳ್ಳಿ, ಮನೆಯಲ್ಲಿ ತರಿಸಿಟ್ಟು ಪೂಜೆ ಮಾಡಿ. ಇದು ಮನೆಗೆ ಬಂದರೆ ಸಾಕು, ಸಾಲ ತೀರುತ್ತೆ, ಸೋಲು ಅನ್ನೋದು ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ, ಒಂದು ಭೂಮಿಯಿಂದ ಬಲ ಅಂದರೆ ಜಮೀನು ಕೊಂಡ್ಕೊಳ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ತೀರಾ. ನಿಮಗೆ ಏನು ಕೇಳಿದ್ದನ್ನು ತಂದು ನಿಮ್ಮ ಮಡಿಲಿಗೆ ಹಾಕುವಂಥ ಅಕ್ಷಯ ಪಾತ್ರೆ ಅದು. ಇದು ಮನೆಯಲ್ಲಿತ್ತು ಅಂದರೆ 5-6 ಮೀಟ್ರ್ ಸುತ್ತ ಮಾಟ ಮಂತ್ರ ತಂತ್ರ ದೋಷ ಯಾವುದೂ ತಟ್ಟೋದಿಲ್ಲ. ಮನೆಗೆ ಅದೃಷ್ಟ ಹಾಗೇ ಬರ್ತಾ ಇರುತ್ತೆ. ಕೆಲಸ ವ್ಯಾಪಾರದ ಅವಕಾಶಗಳು ಮರಿಬೇಡಿ. ಹಬ್ಬಗಳ ಸಾಲೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಮಾಡಿಸ್ಕೊಂಡ್ರೆ ಲಕ್ ಇನ್ನೂ ಡಬಲ್ ಆಗುತ್ತೆ. ಹಾಗಾಗಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮೇಷರಾಶಿಯವರು ತರಿಸ್ಕೋಬೇಕು ಮನೆಗೆ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದಕ್ಕೆ ಕರೆ ಮಾಡುವ ಫೆಸಿಲಿಟಿ ಇರೋದಿಲ್ಲ, ಓನ್ಲಿ ವಾಟ್ಸಪ್ ಮೆಸೇಜ್ ಫೆಸಿಲಿಟಿ ಇರುತ್ತೆ. ಗುರುಗಳು ರಾಶಿ ಭವಿಷ್ಯದಲ್ಲಿ ತೋರಿಸಿದ್ರು, ಮೇಷರಾಶಿಯವರು ತರಿಸ್ಬೇಕು ಅಂತ ಹೇಳಿದರು, ಅದನ್ನು ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಹಾಕಿ ದಯಮಾಡಿ ನಮ್ಮ ತಂಡದವರು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. 30ರಿಂದ 50 ದಿವಸ ಹೋಮದಲ್ಲಿಟ್ಟು 10ರಿಂದ ಒಂದು ನೋಡಿ 20 ಲಕ್ಷ ಸಿದ್ಧಿ ಜಪ ಮಂತ್ರ ನಾನೇ ಹೇಳಿ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ. ಅದು ಬಂದರೆ ಅದೃಷ್ಟವೇ ಕುಲಾಯಿಸುತ್ತೆ ವೀಕ್ಷಕರೇ. ಹಾಗೆ ಇನ್ನು ವಿಶೇಷವಾಗಿ ಈ ವಾರ ಬುಧವಾರ ಶುಕ್ರವಾರ ಚೆನ್ನಾಗಿರುತ್ತೆ ನಿಮಗೆ. ಇನ್ನೂ ಒಂದು ವಿಶೇಷತೆಯನ್ನು ನೋಡಲಿಕ್ಕಾಗಿ ಈ ವಾರ ಯಾವ ಮಂತ್ರವನ್ನು ಜಪ ಮಾಡಬೇಕು, ಯಾವ ರೆಮಿಡಿ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಒಂದು ಸ್ವಲ್ಪ ಕ್ಷಣಚಿತ್ತ ಕ್ಷಣಪಿತ್ತ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಬೋದು. ಹೇಗೆ ಅಂತಂದರೆ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿರ್ತೀರ, ಸಡನ್ನಾಗಿ ಮೂಡು ಸ್ವಿಂಗ್ ಆಗುತ್ತೆ, ಈಗ ಬೇಡ ಸ್ಟಡಿ ಮಾಡೋದು ಬೇಡ, ನಾನು ಆಮೇಲೆ ಮಾಡ್ತೀನಿ. ಈ ರೀತಿಯಾಗಿ ಗ್ರಹ ಸಂಚಾರ, ಗ್ರಹ ರಾಶಿ ಪರಿವರ್ತನೆಯಿಂದ ಈ ರೀತಿ ಆಗುವಂಥದ್ದು ಮೇಷರಾಶಿಯ ವಿದ್ಯಾರ್ಥಿಗಳಾಗಲಿ ಅಥವಾ ನೌಕರದಾರರಾಗಲಿ ಕೃಷಿಕರಾಗಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ, ಫೋಕಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವಾರ ಮೇಷರಾಶಿಯವರಿಗೆ ಫೋಕಸ್ ಔಟ್ ಆಯಿತು ಅಂತಂದರೆ ಕೆಲಸ ಹಾಳಾಗುತ್ತೆ. ಹಾಗಾಗಿ ಅದನ್ನು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಅದೇ ರೀತಿ ಹನುಮಾನ್ ಚಾಲೀಸ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಿಮಗೋಸ್ಕರ ಒಳ್ಳೊಳ್ಳೆ ಭಕ್ತಿಗೀತೆಗಳು ಅಪ್ಲೋಡ್ ಆಗಿದೆ. ಟೈಪ್ ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್, ಪವಮಾನ ಜೀತ್ ಮೀಡಿಯಾ ನೆಟ್ವರ್ಕ್, ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ನೆಟ್ವರ್ಕ್ ಟೈಪ್ ಮಾಡಿ. ಆ ಸ್ತೋತ್ರಗಳು ಬರುತ್ತೆ ನಿಮ್ಮ ಮುಂದೆಲ್ಲ, ಇಷ್ಟು ಕೇಳಿ ಮನಸ್ಸು ಹಗುರ ಆಗುತ್ತೆ, ನಿಮ್ಮ ಮುಂದಿನ ಈ ವಾರದ ದಾರಿ ಸುಗಮ ಆಗುತ್ತೆ. ಅದೇ ರೀತಿ ಮಂತ್ರಗಳು ಅಂತ ನೋಡ್ಲಿಕ್ಕೆ ಬಂದಾಗ ಬುಧನ ಬೀಜ ಮಂತ್ರ ಓಂ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ. ಈ ಬುಧನ ಬೀಜ ಮಂತ್ರವನ್ನು 108 ಬಾರಿ ಬೆಳಗ್ಗೆ ಈ ದಿವಸ ನೋಡಿ, ಇಂಥದ್ದೇ ದಿವಸ ಅಂತಲ್ಲ, ಈ ವಾರದ ಎಲ್ಲ ದಿನ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಈ ಭಾನುವಾರದಿಂದ ನೆಕ್ಸ್ಟ್ ಭಾನುವಾರದವರೆಗೂ ಪೂರ್ತಿಯಾಗಿ ಪಠಾಣಿ ಮಾಡಿ. ಓಂ ಬುಧಾಯ ನಮಃ ಬೀಜ ಮಂತ್ರ ಬೆಳಗ್ಗೆ ಮತ್ತು ಸಂಜೆ ಆದರೆ ಸಂಜೆ ಮಾಡಿ, ಆಗಲ್ಲ ಅಂದರೆ ಬೆಳಗ್ಗೆ ಮಾಡ್ಕೋಬೋದು. 108 ಸಲ ಪಠಣೆ ಮಾಡೋದ್ರಿಂದ ವಿಶೇಷ ಬಲ
ಬುಧನ ಒಂದು ಏನಾಗುತ್ತೆ ಇದರಿಂದ ಬೀಜಮಂತ್ರ ಪಠಣೆ ಮಾಡೋದ್ರಿಂದ ನೇರವಾಗಿ ಬುಧ ಬುದ್ಧಿಗೆ ಒಂದು ಪರಿಣಾಮ ಬೀರೋದ್ರಿಂದ ನಾನು ಆಗಲೇ ಹೇಳ್ತಾ ಇದ್ದೆ, ಲೀಗಲ್ ಮ್ಯಾಟರ್ಸ್ಗಳು ಬರ್ಬೋದು, ಕಾನ್ಫ್ಲಿಕ್ಟ್ಸ್ಗಳಾಗ್ಬೋದು. ಅಲ್ಲಿ ನಿಮಗೆ ಸಹಿ ಮಾಡುವಾಗ ಒಂದು ಇಮಿಡಿಯೇಟ್ ಸಡನ್ ಫ್ಲ್ಯಾಶ್ ಆಗುತ್ತೆ, ಇದಕ್ಕೆ ಸಹಿ ಮಾಡಬಾರ್ದು, ಇದನ್ನು ನಾನು ಎಚ್ಚರವಾಗಿರಬೇಕು. ಬುದ್ಧಿಯನ್ನು ಕರುಣಿಸುವ ಸ್ಥಿತ ಮಾಡುವಂತಹ ಗ್ರಹ ಬುಧ ಗ್ರಹ ಆಗುತ್ತೆ. ಅದೇ ರೀತಿ ಯಾವ ವಸ್ತುವನ್ನು ಡೊನೇಷನ್ ಮಾಡಬೇಕು ಅಂತಂದರೆ ಈ ವಾರ ನೋಡಿ, ಹಾಲನ್ನು ವಿಶೇಷವಾಗಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಶುಭ ಫಲ ಅಂತ ಬರುತ್ತೆ. ಅದೇ ರೀತಿಯಾಗಿ ವಿಶೇಷವಾಗಿ ಬುಧನ ಆರಾಧನೆ ನಿಮಗೆ ಹೆಚ್ಚಿನ ಶುಭ ಫಲ ತಂದು ಕೊಡುತ್ತೆ. ಮತ್ತು ನಿಮ್ಮ ದೇವರ ಮನೆಯಲ್ಲಿ ಗಣೇಶನ ವಿಗ್ರಹದ ಎದುರುಗಡೆ ಬರುವಂತಹ ಬುಧವಾರ ಒಂದು 21 ಗರಿಕೆಯನ್ನು ಇಟ್ಟು ಕಡಲೆಕಾಳಿನ ಉಸುಳೆಯನ್ನು ಮಾಡಿ ನೈವೇದ್ಯ ಮಾಡಿ ಒಂದು 15 ನಿಮಿಷ ಬಿಟ್ಟು ಮನೆಯವರೆಲ್ಲ ಅದನ್ನು ಸ್ವೀಕಾರ ಮಾಡಿ. ಕಡಲೆಕಾಳು ಉಸಳೆಯನ್ನು ಆ ಗರಿಕೆಯನ್ನು ಬುಧವಾರ ಇಟ್ಟಿದ್ದನ್ನು ಗುರುವಾರ ಮರದ ಕೆಳಗಡೆ ಹಾಕಿಬಿಡಿ. ಈ ರೆಮಿಡಿ ಮಾಡೋದ್ರಿಂದ ಈ ವಾರ ನಿಮಗೇನು ಕೆಲವೊಂದು ಲೀಗಲ್ ಕಾನ್ಫ್ಲಿಕ್ಟ್ಸ್ಗಳು ಬರಬಹುದು, ಮಿಸ್ಕಮ್ಯುನಿಕೇಷನ್ನು, ಬುಧ ತುಲಾ ರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಇಂಥದ್ದೆಲ್ಲ ಒಂದು ಅವಘಡಗಳು ಕೂಡ ದೂರ ಆಗತ್ತೆ ಅಂತ ಸೂಚಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿಯವರಿಗೆ ಇದೇ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ರವರೆಗೆ ಹೇಗಿದೆ ಗ್ರಹಗತಿಗಳ ಸಂಚಾರ? ಸಿಹಿ ಏನಾದರೂ ಇದೆಯಾ ಅಥವಾ ಕಹಿ ಇದೆಯಾ? ಕಹಿ ಇದ್ದರೆ ಅದನ್ನು ಹೇಗೆ ಸಿಹಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ರೆಮಿಡಿ ಕೊಡ್ತೀನಿ. ಈ ವಾರದ ಅದೃಷ್ಟದ ಬಣ್ಣ, ಅದೃಷ್ಟದ ದಿಕ್ಕು ಹಾಗೂ ಅದೃಷ್ಟದ ಇನ್ನೂ ರಹಸ್ಯಗಳನ್ನು ಹೇಳ್ತಾ ಹೋಗ್ತೀನಿ. ಪೂರ್ತಿಯಾಗಿ ನೋಡಿ ವೃಷಭ ರಾಶಿಯವರೇ ಈ ಸಂಚಿಕೆಯನ್ನು. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಈಗ ನೋಡಿ, ಆಲ್ಮೋಸ್ಟ್ ನಾವು 29 ಈ ಸಂಚಿಕೆಯನ್ನು ನೀವು ನೋಡ್ತಾ ಇದ್ದೀರಿ. ಈ ವಾರದ ಸಂಚಿಕೆ ಅಂದರೆ ದಸರಾ ಇನ್ನೇನು ಮುಗಿಯುವ ಹಂತದಲ್ಲಿ ಬಂದಿದೆ. ದಸರಾ ಮುಗಿಯುವ ಹಂತದಲ್ಲಿ ಇದ್ದರೂ ಕೂಡ ವಿಶೇಷವಾಗಿ ದುರ್ಗಾದೇವಿಯ ಒಂದು ಶಕ್ತಿ ಭೂಮಂಡಲದ ಮೇಲೆ ಸದಾ ಇರುತ್ತೆ. ದಸರಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ನಾವು ನೆಕ್ಸ್ಟ್ ಯಾವುದಕ್ಕೆ ನಾವು ಬರ್ತೀವಿ? ದೀಪಾವಳಿ, ತುಳಸಿ ಹಬ್ಬ, ಹೀಗೆ ಹಬ್ಬಗಳ ಸಾಲೆ. ಇನ್ಮೇಲೆ ಹೆಚ್ಚಿನ ರೀತಿಯ ಭಗವಂತನ ಶಕ್ತಿ, ದುರ್ಗಾದೇವಿ ಶಕ್ತಿ ಭೂಮಿ ಮೇಲೆ ಇರುತ್ತೆ. ನಾನು ಯಾಕೆ ದುರ್ಗಾದೇವಿ ಶಕ್ತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಹೊಸಬ್ರು ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ನೀವು ಶ್ರೀಚಕ್ರ ತರಿಸ್ಕೊಂಡಿಲ್ಲ ಅಂದರೆ ಒಂದು ರಹಸ್ಯ ಹೇಳ್ತೀನಿ. ಶ್ರೀಚಕ್ರ ಯಂತ್ರ ವೀಕ್ಷಕರೇ, ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಎಂದು ಹಣಕಾಸಿನ ಕೊರತೆ ಆಗೋದಿಲ್ಲ. ಹಣಕಾಸಿನ ಕೊರತೆ ಆಗಬಾರ್ದು ಅಂತಂದರೆ ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು. ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು ಅಂತಂದರೆ ಶ್ರೀಚಕ್ರ ಯಂತ್ರ ಮನೆಯಲ್ಲಿರಬೇಕು. ಯಾಕಂದರೆ ಇದನ್ನು ನೀವು ಕೆಲಸಕ್ಕೆ ಹೊರಡೋದಕ್ಕಿಂತ ಮುಂಚೆ ಅಥವಾ ಮನೆಯಲ್ಲಿರೋರು ನೀವು ನಿಮ್ಮ ಆ ದೈನಂದಿನ ದಿನದ ಕೆಲಸಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಸೆಂಟ್ರಿಗೆ ಒಂದು ಹೋಲ್ ಮಾಡಿರ್ತೀವಿ, ಇಲ್ಲಿ ಹೋಲ್ ಇರುತ್ತೆ. ಇದನ್ನು ನೋಡಿ ನೀವು ಶ್ರೀಮಂತ ಬೀಜ ಮಂತ್ರವನ್ನು 11 ಸಲ ಅಥವಾ 18 ಸಲ ಅಥವಾ 108 ಸಲ ಹೇಳಿಬಿಟ್ಟು ಅದ್ರ ಮುಂದೆ ಕೂತ್ಕೊಂಡು ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಬಿಟ್ಟು ಆ ದಿವಸದ ಕೆಲಸವನ್ನು ಶುರು ಮಾಡಿದರೆ ನಿಮ್ಮನ್ನು ಅವತ್ತು ಸೋಲಿಸೋರೇ ಯಾರೂ ಇರೋಲ್ಲ, ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಶತ್ರು ಕಾಟ ಇರೋದಿಲ್ಲ. ಇದು ಪ್ರತಿದಿನ ನೀವು ಪೂಜೆ ಮಾಡ್ತಾ ಬಂದರೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಕೈಯಲ್ಲಿ. ನಿಮ್ಮ ಜೀವನದಿಂದ ಸಾಲ ಅನ್ನೋದನ್ನು ಚಿಟ್ಕೆ ಹೊಡೆಯೋದ್ರಲ್ಲಿ ಕಿತ್ತು ಹಾಕುತ್ತೆ. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ಹೊರಟು ಹೋಗುತ್ತೆ. ಸೋಲು ಅನ್ನೋದು ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೆ. ತಕ್ಷಣ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ, ಯಾಕೆಂದರೆ ತುಂಬ ವಿರಳವಾಗಿ ಸಿಗುತ್ತೆ. ಎಲ್ಲರ ಮನೆಗೂ ಬರೋದಿಲ್ಲ. ವಿರಳವಾದಂಥ ಲಿಮಿಟೆಡ್ ಸ್ಟಾಕ್ ಇದೆ. ಹಾಗಾಗಿ ಅದು ದುರ್ಗಾದೇವಿ ಆಶೀರ್ವಾದ ಇರಬೇಕು. ನಾನು ಇವತ್ತು ಲಕ್ಷ ಕೊಟ್ಟು ತಗೋತೀನಿ ಅಂದರೂ ಶ್ರೀಚಕ್ರ ನಮ್ಮಿಂದ ಸಿಗೋದಿಲ್ಲ. ಯಾಕೆಂದರೆ ಅದು ನಿಮ್ಮ ಭಾಗ್ಯದಲ್ಲಿ ಬರೆದಿರಬೇಕು, ಅದೃಷ್ಟ ಮಾಡಿರಬೇಕು, ಜೊತೆಗೆ ದುರ್ಗಾದೇವಿ ಮನಸ್ಸು ಮಾಡಬೇಕು ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ. ಹಾಗಾಗಿ ನೀವು ಆ ಅದೃಷ್ಟಶಾಲೆಗಳಲ್ಲಿ ಒಬ್ಬರಾಗಿದ್ದೀರಾ. ನೋಡಿ, ದಯಮಾಡಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡ ಇದನ್ನು ನನ್ನ ನೇತೃತ್ವದಲ್ಲಿ ನಾನೇ ಇದನ್ನು ನನ್ನ ಕೈಯಾರೆ ಸುಮಾರು 10ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ. 30ರಿಂದ 50 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ವೀಕ್ಷಕರೇ, ಇನ್ನು ಈ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಂಡು ಸಾಕಷ್ಟು ಲಕ್ಷಾಂತರ ಜನ ವೀಕ್ಷಕರು ಇವತ್ತು ಜೀವನದಲ್ಲಿ ಸಾಲ ತೀರಿಸ್ಕೊಂಡಿದ್ದಾರೆ, ಸೋಲಿನಿಂದ ಹೊರಗಡೆ ಬಂದಿದ್ದಾರೆ, ಆ ಒಂದು ದುರಾದೃಷ್ಟ ಹೋಗಿ ಅದೃಷ್ಟಕ್ಕೆ ಪರಿವರ್ತನೆಯಾಗಿದ್ದಾರೆ. ನೀವು ಅವರಲ್ಲಿ ಒಬ್ಬರಾಗಿ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಇವಾಗ ವೃಷಭ ರಾಶಿಯವರ ಗ್ರಹ ಸಂಚಾರ ಸ್ಥಿತಿಗಳನ್ನು ನೋಡಲಿಕ್ಕಾಗಿ ನೋಡಿ, ಶುಕ್ರ ಕನ್ಯಾ ರಾಶಿಯಲ್ಲಿ ಪರಿವರ್ತನೆಯಾಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಸೆಪ್ಟೆಂಬರ್ 19ರಿಂದ ಇದು ಪರಿವರ್ತನೆಯಾಗಿದೆ. ಹೆಚ್ಚು ಕಡಿಮೆ ನಿಮಗೆ ಅಕ್ಟೋಬರ್ ಮಧ್ಯಾಂತರದವರೆಗೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಇದು ನಿಮಗೇನು ಮಾಡುತ್ತೆ ಅಂತಂದರೆ ಸರ್ವಿಸ್ ರಿಲೇಟೆಡ್, ಅಂದರೆ
ನೀವು ಕಾರ್ಯಕ್ಷೇತ್ರದಲ್ಲಿ ಏನು ಇದ್ದೀರಿ, ಯಾರು ನೌಕರಿ ಮಾಡ್ತಾ ಇದ್ದೀರಿ, ವ್ಯಾಪಾರ ವ್ಯವಹಾರ ಕೃಷಿ ರಾಜಕಾರಣಿಗಳು ಇಂಥದ್ದೇ ಕೆಲಸ ಅಂತಲ್ಲ, ಯಾರೆಲ್ಲ ವೀಕ್ಷಕರು ವೃಷಭ ರಾಶಿಯವರಿದ್ದೀರಿ ಸಾಕಷ್ಟು ಬೆಳವಣಿಗೆಯನ್ನು ಕೊಡುತ್ತೆ, ಅಭಿವೃದ್ಧಿಯನ್ನು ಕೊಡುತ್ತೆ, ಹಣವನ್ನು ಕೊಡುತ್ತೆ. ಅದೇ ರೀತಿ ಬುಧನ ಸಂಚಾರ ತುಲಾ ರಾಶಿಯಲ್ಲಿ ಇದು ಹೆಚ್ಚು ಕಡಿಮೆ ನಿಮಗೆ ಅಕ್ಟೋಬರ್ ಮೊದಲನೇ ವಾರ ಹೀಗೆ ಅಲ್ಲಿವರೆಗೂ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಬುಧನ ಸಂಚಾರ ಸ್ವಲ್ಪ ಮಾತಿನಲ್ಲಿ ಏನೋ ಒಂದು ತೊಂದರೆಯನ್ನು ಉಂಟು ಮಾಡುತ್ತೆ. ನೀವೇನೋ ಹೇಳಕ್ಕೆ ಹೋಗ್ತೀರಾ, ಏನೋ ಹೇಳ್ತೀರಾ, ವಾದ ವಿವಾದ ಆಗುತ್ತೆ, ಜಗಳಕ್ಕೆ ಮೂಲ ಆಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ಎಸ್ಪೆಷಲಿ ಆಫೀಸಲ್ಲಿ ಕೆಲಸ ಮಾಡುವಂಥವರು ಈ ಆಫೀಸ್ ಪಾಲಿಟಿಕ್ಸ್ ಅಂತ ಇರುತ್ತೆ. ಆ ಆಫೀಸ್ ಪಾಲಿಟಿಕ್ಸ್ ಅಲ್ಲಿ ಒಂದು ಭಾಗಿಯಾಗಬಾರ್ದು. ಅಲ್ಲಿ ಭಾಗಿಯಾದರೆ ಏನಾಗುತ್ತೆ ಅಂತಂದರೆ ಸುಮ್ಮನೆ ಒಂದು ಗ್ರೂಪ್ ಇರುತ್ತೆ, ಅಲ್ಲಿ ಹೋಗಿ ಸುಮ್ಮನೆ ನೀವು ನಿಂತ್ಕೊಂಡ್ರೂ ಸಾಕು, ಸುಮ್ಮನೆ ಟೀ ಕುಡಿತಾ ಅಥವಾ ಏನೋ ಒಂದು ಸ್ವಲ್ಪ ಇಲ್ಲಿ ಅಲ್ಲಿ ಆ ಗುಂಪಿನ ಹತ್ರ ಹೋದರೆ ನೀವೇ ಅದನ್ನು ಹೇಳಿದ್ದೀರಾ, ನೀವೇ ಅದನ್ನು ಮಾಡಿಸಿದ್ದೀರಾ, ನೀವೇ ಅದನ್ನು ಮಾತಾಡಿದ್ದೀರಾ ಅಂತ ನಿಮ್ಮ ಮೇಲೆ ಎತ್ತಿ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಅದರ ಬಗ್ಗೆ ವೃಷಭ ರಾಶಿಯವರು ಬಹಳ ಅಂದರೆ ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ಕರಿಯರ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ನಾನು ಹೇಳಿದ್ದೀನಿ, ಬುಧನ ಸಂಚಾರ ನಿಮಗೆ ಆಫೀಸಲ್ಲಿ ಒಂದು ಸ್ವಲ್ಪ ಜಗಳ ಕಿರಿಕಿರಿ ಉಂಟು ಮಾಡಿಸಬಹುದು. ಅದರ ಬಗ್ಗೆ ಜಾಗೃತಿಯಾಗಿರಿ. ನಿಮ್ಮ ನೆರೆಹೊರೆ ಮನೆಯವರ ಜೊತೆಗೆ ಕಮ್ಯುನಿಕೇಷನ್ನಲ್ಲಿ ಜಾಗೃತಿಯಾಗಿರಿ. ಬುಧ ನಿಮ್ಮ ವಾಣಿಯಲ್ಲಿ ಕಠೋರತೆಯನ್ನು ತರಬಹುದು, ಜಗಳಕ್ಕೆ ಮೂಲ ಆಗಬಹುದು, ಫೆಲೋ ಟ್ರಾವೆಲರ್ಸ್ ಜೊತೆಗೆ ಜಗಳ ಆಗ್ಬೋದು. ವಿಶೇಷವಾಗಿ ವೃಷಭ ರಾಶಿಯವರು ಬಹಳ ಜಾಗೃತಿಯಾಗಿರ್ಬೇಕು ಈ ವಾರ. ಸ್ಪೀಡಾಗಿ ಓವರ್ ಡ್ರೈವಿಂಗ್ ಬೇಡ. ನೀವು ಟೂ ವೀಲರ್ ಓಡಿಸ್ತೀನಿ ಅಂತಂದರೆ ಮುಂದಿನ ಸವಾರರು ಹಿಂದ್ಗಡೆ ಕುಳಿತಂಥ ಸವಾರರು ಹೆಲ್ಮೆಟನ್ನು ಕಡ್ಡಾಯವಾಗಿ ಜಾಗೃತಿಯಾಗಿ ಧರಿಸಬೇಕು. ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಕಡ್ಡಾಯ. ಜರ್ನಿಯಲ್ಲಿ ಹೋಗಬೇಕಾದ್ರೆ, ಪ್ರಯಾಣದಲ್ಲಿರಬೇಕಾದ್ರೆ ಲ್ಯಾಪ್ಟಾಪು, ಮೊಬೈಲ್ ಫೋನು, ಗೋಲ್ಡು ಇಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ ಗ್ರಹಗತಿ. ವೃಷಭ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ನಿಮ್ಮ ಸಾಮಾಜಿಕ ಜೀವನ ಹೇಗಿರುತ್ತೆ ಅನ್ನೋದನ್ನು ನೋಡಲಿಕ್ಕಾಗಿ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಅವರಿಂದ ಸಾಕಷ್ಟು ಸಹಾಯ ಸಹಕಾರ ಹರಿದು ಬರುತ್ತೆ ಅಂತ ತೋರಿಸುತ್ತೆ. ಆರೋಗ್ಯವನ್ನು ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಫುಡ್ಡಿಗೆ ನೀವು ಏನು ಮಾಡ್ತೀರಾ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ. ಇದು ಕೆಲಸದ ಒತ್ತಡದಿಂದನೂ ಇರ್ಬೋದು ಅಥವಾ ಬೇರೆ ಕಾರಣಾಂತರಗಳಿಂದನೂ ಇರ್ಬೋದು. ಇದರಿಂದ ಗ್ಯಾಸ್ಟ್ರಿಕ್ ಉದ್ಭವ ಆಗುತ್ತೆ, ಎಸಿಡಿಟಿ, ಅಜೀರ್ಣ. ಆಮೇಲೆ ಹೊರಗಡೆ ಫುಡ್ಡನ್ನು ಒಂದು ಅಜಿನೋಮೋಟೋ, ಆರ್ಟಿಫಿಷಿಯಲ್ ಫುಡ್ ಕಲರ್ಫುಲ್ ನೋಡ್ತೀರಾ, ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ. ತಿಂದ್ಬಿಟ್ಟು ಅದು ಯಾವುದೋ ರೀತಿಯ ಒಂದು ರಿಯಾಕ್ಷನ್ ಆಗಿ ವಾಮಿಟಿಂಗು, ಫುಡ್ ಪಾಯ್ಸನು ಮತ್ತೊಂದಕ್ಕೆ ದಾರಿ ಮಾಡಿಕೊಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಸೀಸನಲ್ ಚೇಂಜ್ ಆಗಿದ್ದರಿಂದ, ಹೊರಗಡೆ ಮಳೆ ಮೋಡ ಮುಸುಕಿದ ವಾತಾವರಣ ಇರೋದ್ರಿಂದ ನಿಮಗೆ ಜ್ವರ, ಆತಂಕ, ನೆಗಡಿ, ಕೆಮ್ಮು ಇಂಥದ್ದು ಬರ್ಬೋದು. ಅದನ್ನು ಸ್ವಲ್ಪ ಶೀಘ್ರವಾಗಿ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಟ್ರಾವೆಲ್ ಕೂಡ ಇದೆ, ಶಾರ್ಟ್ ಟ್ರಾವೆಲ್ ಇದೆ. ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಡುವಂಥ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಈ ವಾರ ಶುಕ್ರವಾರ ಮತ್ತು ಬುಧವಾರ ಲಕ್ಕಿ ಇರುತ್ತೆ. ಅದೇ ರೀತಿ ಲಕ್ಕಿ ಬಣ್ಣಗಳು ಅಂತ ಬಂದಾಗ ನಿಮಗೆ ಹಸಿರು ಬಣ್ಣ ಆಗಿ ಬರುತ್ತೆ ಈ ವಾರ, ಬಂಗಾರ ಬಣ್ಣ ಕೂಡ ಆಗಿ ಬರುತ್ತೆ. ಲಕ್ಕಿ ನಂಬರ್ 2, 6, 11 ಇರುತ್ತೆ. ಅದೇ ರೀತಿ ನಿಮಗೆ ಸೌತ್ ಈಸ್ಟ್ ನೋಡಿ, ಸೌತ್ ಈಸ್ಟ್ ನಿಮಗೆ ಈ ಎರಡು ದಿಕ್ಕುಗಳು ಅತ್ಯಂತ ಫಲಪ್ರದವಾಗಿರುತ್ತೆ ಈ ವಾರ. ಹಾಗೆ ಈ ವಾರ ನಿಮಗೆ ವಿಶೇಷವಾಗಿ ಗಣೇಶನ ಆರಾಧನೆ ಮಾಡ್ಕೋಬೇಕು. ಗಣೇಶನ ಆರಾಧನೆ ಈ ವಾರ ಪೂರ್ತಿ ಮನೆಯಿಂದ ಕೆಲಸಕ್ಕೆ ಹೊರಡಬೇಕಾದ್ರೆ ಅಥವಾ ಕೆಲಸಕ್ಕೆ ನಾವು ಮನೆಯಲ್ಲೇ ಕೆಲವೊಬ್ಬರು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಗೃಹಿಣಿಯರಿರ್ತಾರೆ, ವಯೋವೃದ್ಧರಿರ್ತಾರೆ, ಮಕ್ಕಳಿರ್ತಾರೆ. ಎಲ್ಲರೂ ಕೂಡ ಈ ರಾಶಿಯವರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಅಟ್ಲೀಸ್ಟ್ 11 ಸಾರಿ ಓಂ ಗಂಗಣಪತಯೇ ನಮಃ ಮಂತ್ರ ಚಾಂಟ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಆರಂಭ ಮಾಡೋದ್ರಿಂದ ವಾರ ಪೂರ್ತಿ ಶುಭ ಇರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೆ ಶ್ರೀ ಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಆಗಿದೆ. ಈ ರಾಶಿಯವರು ತಪ್ಪದೇ ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಕೇಳಿ ಕೃಷ್ಣ ಮಧುರಾಷ್ಟಕಂ. ಮನಸ್ಸಿನಲ್ಲಿ ಸಿಹಿ ತುಂಬಿರುತ್ತೆ, ಅಂದರೆ ಸಂತೋಷ ತುಂಬಿರುತ್ತೆ. ಸಂತೋಷ ತುಂಬಿರಬೇಕು ಅಂದರೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡಿಬೇಕು. ಕೆಲಸ ಕಾರ್ಯ ಚೆನ್ನಾಗಿ ನಡೆದರೆ ಹಣ ಬರುತ್ತೆ, ಆರೋಗ್ಯವು ಸದೃಢವಾಗಿರುತ್ತೆ. ಎಲ್ಲ ರೀತಿಯಾಗಿಯೂ ಕೂಡ ಈ ವಾರ ಈ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದು ರೆಮಿಡಿಗಳನ್ನು ನೋಡಲಿಕ್ಕಾಗಿ ನೀವು ಈ ವಾರದ ಮಂಗಳವಾರ ಅಥವಾ ಶನಿವಾರ, ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ಏನಪ್ಪ ಮಾಡಬೇಕು ಅಂತಂದರೆ ಮೋತಿಚೂರ್ ಲಡ್ಡು ಅಂತ ಬರುತ್ತೆ. ಅದು ಬೂಂದಿ ಲಾಡು ಥರ ಇರುತ್ತೆ, ಚಿಕ್ಕ ಚಿಕ್ಕ ಕಾಳುಗಳಿರುತ್ತೆ. ಆ ಮೋತಿಚೂರ್ ಲಡ್ಡುವನ್ನು ಈ ವಾರದಲ್ಲಿ ಬರುವಂತಹ ಮಂಗಳವಾರ ಮತ್ತು ಶನಿವಾರ
ನಿಮಗೆ ಎಷ್ಟಾಗುತ್ತೋ ಅಷ್ಟು ಯಥಾಶಕ್ತಿ ಯಥಾಭಕ್ತಿ 1-250 ಗ್ರಾಮ್ ತೊಗೊಂಡೋಗಿ, 1/2 kg ತೊಗೊಂಡೋಗಿ ಕೊಟ್ಬಿಟ್ಟು ಆಂಜನೇಯನ ಸ್ವಾಮಿ ಪಾದಕ್ಕಿಡಿಸಿ ನೈವೇದ್ಯ ಮಾಡಿ ಸ್ವಲ್ಪ ವಾಪಸ್ ತೊಗೊಂಡು ನೀವು ಅದನ್ನು ತಿಂದು ನಿಮ್ಮ ಮನೆಯವ್ರಿಗೂ ಕೊಟ್ಟು ಅಲ್ಲಿ ಇರುವಂಥ ಭಕ್ತಾದಿಗಳಿಗೆ ಸ್ವಲ್ಪ ಸ್ವಲ್ಪ ಸಿಹಿಯನ್ನು ವಿತರಣೆ ಮಾಡೋದ್ರಿಂದ, ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಜೀವನದಲ್ಲಿ ಸಿಹಿ ಬರುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಈ ರಾಶಿಯವರು ಸೋಂಪು ಕಾಳು ಅಂತ ಬರುತ್ತೆ, ಬಡೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನು ಇಷ್ಟು ತಿಂದುಬಿಟ್ಟು ಪ್ರತಿದಿನ ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ಶತ್ರು ಕಾಟದಿಂದ ನಿವಾರಣೆ ಆಗುತ್ತೆ, ಕಣ್ಣು ದೃಷ್ಟಿ ನಿವಾರಣೆ ಆಗುತ್ತೆ. ಈ ವಾರ ಏನೇನು ಅವಘಡಗಳು ಅದೇ ರೀತಿ ವಿಘ್ನಗಳು ಬಂದು ನಿಲ್ಲಿಕ್ಕಿದೆ ಆ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ರವರೆಗೆ ಏನೆಲ್ಲ ಕಾಲಗರ್ಭದ ರಹಸ್ಯದಲ್ಲಿ ಯಾವೆಲ್ಲ ವಿಶೇಷತೆ ಅಡಗಿದೆ ನೋಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರನ ಮನೆಗೆ ತರಿಸಿಲ್ವಾ? ಖಂಡಿತ ಈಗಲೇ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆಗಿದ್ದು. ಇದನ್ನು ಯಾರು ತರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅದೃಷ್ಟವೇ ಬದಲಾಗುತ್ತೆ, ಕಷ್ಟದ ದಿನಗಳು ದೂರ ಸರಿಯುತ್ತೆ, ದುರಾದೃಷ್ಟ ಅದೃಷ್ಟವಾಗಿ ಬದಲಾಗುತ್ತೆ, ದರಿದ್ರ ಲಕ್ಷ್ಮಿ ಮನೆಯಿಂದ ಓಡುತ್ತೆ, ಸೌಭಾಗ್ಯ ಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಮನೆಗೆ ಬಂದು ಕೂತ್ಕೋತಾರೆ. ತುಂಬ ಪವರ್ಫುಲ್ ವಸ್ತು ವೀಕ್ಷಕರೇ ಇದು. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆಗಿ ಬರುವಂತಹ ಒಂದು ಪೂಜಾ ಸಾಮಗ್ರಿ ವಸ್ತು ಇದು. ಇದನ್ನು ಮನೆಗೆ ತರಿಸ್ಕೊಂಡು ನೋಡಿ, ಚಿಟ್ಕೆ ಹೊಡೆಯೋಷ್ಟರಲ್ಲಿ ಸಾಲ ತೀರಿಸಿ ಆ ಸಾಲವನ್ನು ಬೇರ್ ಸಮೇತ ಕಿತ್ತಿ ಹಾಕುತ್ತೆ. ಸಾಲ ಅನ್ನೋ ಪದ ನಿಮ್ಮ ಜೀವನದಲ್ಲಿ ಡಿಕ್ಷನರಿಯಲ್ಲಿ ಇರೋದಕ್ಕೆ ಬಿಡಲ್ಲ. ಕಂತೆ ಹಣ ಇಟ್ಕೊಂಡು ನೀವು ಜೀವನ ಮಾಡ್ತೀರಾ, ಲ್ಯಾವಿಶ್ ಅದ್ಧೂರಿಯಾಗಿ ಜೀವನ ಮಾಡ್ತೀರಾ. ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ. ಇನ್ಯಾಕೆ ತಡ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಅದಕ್ಕೆ ರಿಕ್ವೆಸ್ಟ್ ಹಾಕಿ. ನಮ್ಮ ತಂಡ ನನ್ನ ನೇತೃತ್ವದಲ್ಲಿ ಇದನ್ನು ಸಿದ್ಧಿ ಹೋಮ ಜಪಕ್ಕಿಟ್ಟು 10ರಿಂದ 20 ಲಕ್ಷ ಮಂತ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮ ಮನೆಗೆ 30ರಿಂದ 50 ದಿವಸ ಆದಮೇಲೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಇದನ್ನು ತರಿಸ್ಕೊಂಡು ಲಕ್ಷಾಂತರ ಜನ ಈಗಾಗಲೇ ಜೀವನದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ಆ ಅದೃಷ್ಟಶಾಲಿ ವೀಕ್ಷಕರಲ್ಲಿ ನೀವು ಒಬ್ಬರಾಗಿ. ಈಗ ಮಿಥುನ ರಾಶಿಯವರ ಗ್ರಹ ಸಂಚಾರ ನೋಡಲಿಕ್ಕಾಗಿ ಶುಕ್ರ ಕನ್ಯಾ ರಾಶಿಗೆ ಬಂದಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಯಾವುದೋ ಒಂದು ವಿವಾದ, ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ತಂದೆ ತಾಯಿ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಈ ರೀತಿಯಾಗಿ ಕಾನ್ಫ್ಲಿಕ್ಟ್ ಒಂದು ಸ್ವಲ್ಪ ಉಂಟು ಮಾಡಬಹುದು. ಪ್ರಾಪರ್ಟಿ ವಿಷಯದಲ್ಲಿ ಜಗಳ ಬರಬಹುದು. ಹಾಗೆ ಇದ್ರ ಜೊತೆಗೆ ಇದು ಇನ್ನೂ ಒಂದು ಖುಷಿಯನ್ನು ಕೊಡೋದು ಏನಂದರೆ, ಈ ಒಂದು 50% ನಿಮಗೆ ಜಗಳ, ಒಂದು ಕದನ ಅದು ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಇರುತ್ತೆ ಈ ವಾರ. ಅದೇ ರೀತಿ ನಿಮಗೆ ಇನ್ನರ್ ಹ್ಯಾಪಿನೆಸ್ಸನ್ನು ಕೂಡ ಕೊಡುತ್ತೆ. ಎಲ್ಲೋ ಒಂದು ರೀತಿಯಾಗಿ ಬಿಡಿ, ಇದ್ದಿದ್ದೆ ಫ್ಯಾಮಿಲಿ ಮ್ಯಾಟ್ರ್ ಅಲ್ವಾ, ಜಗಳ, ಕಿರಿಕಿರಿ, ಕುತೂಹಲ, ಅದೆಲ್ಲ ಕದನ ಇದ್ದಿದ್ದೆ. ಒಂದು ಫ್ಯಾಮ್ಲಿ, ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ ಅಂದರೆ ಇದ್ದೇ ಇರುತ್ತೆ ಅಲ್ವಾ. ಯಾಕೆಂದರೆ ಇದಿಲ್ಲದೆ ಜೀವನ ಇಲ್ಲ. ಮುಳ್ಳು ಇರುತ್ತೆ, ಕಲ್ಲು ಇರುತ್ತೆ, ಸಿಹಿನೂ ಇರುತ್ತೆ, ಕಹಿನೂ ಇರುತ್ತೆ. ಎಲ್ಲವನ್ನೂ ನಾವು ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು. ಇದರ ಮಧ್ಯೆ ಶುಕ್ರ ಏನು ಮಾಡುತ್ತೆ, ಕನ್ಯಾ ರಾಶಿಗೆ ಪ್ರವೇಶ ಮಾಡಿದಾಗ ಮಿಥುನ ರಾಶಿಯವರಿಗೆ ಒಂದು ಇನ್ನರ್ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ. ಆಂತರಿಕವಾಗಿ ನಮಗೆ ಮಾನಸಿಕ ಸದೃಢತೆ ಹೆಚ್ಚುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ನಾನು ಸಾಧನೆ ಮಾಡ್ತೀನಿ, ಛಲ, ಒಂದು ಹಠ ಬೆಳೆಯುತ್ತೆ ನಿಮ್ಮಲ್ಲಿ. ಅದೇ ರೀತಿ ಬುಧ ತುಲಾರಾಶಿಗೆ ಸಂಚಾರಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಟೀಚಿಂಗ್, ನಾನ್ ಟೀಚಿಂಗ್, ಮಾಧ್ಯಮ ಕ್ಷೇತ್ರದಲ್ಲಿ ಬರಹಗಾರರು, ಸೀರಿಯಲ್ ಕ್ಷೇತ್ರದಲ್ಲಿ ಧಾರಾವಾಹಿ, ಸಿನಿಮಾ ಕ್ಷೇತ್ರದಲ್ಲಿ ರೈಟರ್ಸ್, ಹಾಗೆ ಹಾಡು ಬರೀತಾರೆ, ಲಿರಿಕ್ಸ್, ಈ ರೀತಿಯಾದಂತಹ ನೀವೇನು ಬರಹ ಒಂದು ಕ್ಷೇತ್ರದಲ್ಲಿದ್ದೀರಿ, ಬುದ್ಧಿ ಮತ್ತು ಕ್ಷೇತ್ರದಲ್ಲಿದ್ದರೆ ನಿಮಗೆ ಬುಧ ಹೆಚ್ಚಿನ ರೀತಿಯ ಒಂದು ಬಲವನ್ನು ಕೊಡುತ್ತೆ, ಹೆಸರನ್ನು ಕೊಡುತ್ತೆ. ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮೀನರಾಶಿಯಲ್ಲಿ ಇದು ನಿಮಗೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅಂದರೆ, ರೆಸ್ಪಾನ್ಸಿಬಿಲಿಟೀಸನ್ನು ಕೊಡುತ್ತೆ, ಜವಾಬ್ದಾರಿಗಳನ್ನು, ಇನ್ನೂ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ತಂದು ಹಾಕ್ತಾರೆ. ಅದೇ ರೀತಿ ಶನಿ ಸ್ವಲ್ಪ ನಿಮ್ಮ ಕಾರ್ಯಗಳಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ವಿಳಂಬ ಮಾಡ್ತಾ ಬರುತ್ತೆ. ಯಾಕೆ ಕೆಲಸಗಳಾಗ್ತಾ ಇಲ್ಲ, ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಶನಿಯ ಸಂಚಾರ ರೆಟ್ರೋಗ್ರೇಡ್ ಆಗಿದೆ. ತಾಳ್ಮೆ ತಾಳಿದವನು ಬಾಳಿ ಅನ್ನೋದು ಸ್ವಲ್ಪ ಈ ವಾರ ತಾಳ್ಕೊಂಡು ಹೋಗಿ ನಿಧಾನವಾಗಿ ಗೆಲುವು ನೆಕ್ಸ್ಟ್ ವೀಕ್ ಬರುತ್ತೆ. ನೋಡಿ, ಸೂರ್ಯನ ಸಂಚಾರ ಕನ್ಯಾ ರಾಶಿಯಲ್ಲಿ 4ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸೂರ್ಯನ ತೇಜಸ್ಸು ಬಲದಿಂದ ಯಾವುದೋ ಒಂದು ಗುಡ್ ನ್ಯೂಸ್ ನಿಮ್ಮ ಕುಟುಂಬಕ್ಕೆ ಬರುತ್ತೆ. ಸಿಹಿ ಹಂಚುವಂಥ ವಾತಾವರಣ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನಿಮ್ಮ ವ್ಯಾಪಾರ ವೃತ್ತಿ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಡಾಕ್ಯುಮೆಂಟನ್ನು ಒಂದಲ್ಲ 10 ಸಲ ನೋಡಿ ಸಹಿ ಮಾಡಬೇಕು. ಇಮೇಲ್ ಕಳಿಸುವಾಗ ಒಂದು 10 ಸಲ ಗ್ರಾಮರ್ ಚೆಕ್ ಮಾಡ್ಕೋಬೇಕು. ಅದೇ ಮುಂದೆ ಹೋಗಿ ನಿಮ್ಮ ಸೀನಿಯರ್ ಬಾಸಿಂದ ಬಯಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಬುಧನ ಒಂದು ಸಂಚಾರದಿಂದ. ಹಣಕಾಸು ಅಂತ ಬಂದಾಗ ಸೈಟ್ ಮೇಲೆ ಇನ್ವೆಸ್ಟ್ ಮಾಡುವ ಯೋಚನೆ ಮಾಡ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕೊಂಡ್ಕೊಳ್ತೀರಾ, ಪ್ರಾಪರ್ಟಿ ಮಾಡುವಂತಹ ಅಥವಾ ಹೊಸ ವಾಹನ ಬರುವಂತಹ ಸಾಧ್ಯತೆ ಈ ವಾರ ಮನೆಗಿದೆ. ಹಾಗೆ ಕಾಸ್ಟ್ಲಿಯಸ್ಟ್ ಯಾವುದೋ ಒಂದು ಗ್ಯಾಜೆಟ್, ಟಿ ವಿ ಆಗಲಿ, ಫೋನ್ ಆಗಲಿ, ಸೋಫಾ ಆಗಲಿ, ತುಂಬ ಬೆಲೆ ಬಾಳುವಂತಹ ವಸ್ತುವನ್ನು ಈ ವಾರ ಖಂಡಿತ ನೀವು ನಿಮ್ಮ ಮನೆಗೆ ತರ್ತೀರಾ, ಬರೆದಿಟ್ಕೊಳ್ಳಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ, ಎಲ್ಲವೂ ಶುಭ. ಟ್ರಾವೆಲ್ ಇದೆ, ಸಂಚಾರ, ಜರ್ನಿ ಮಾಡ್ತೀರಾ. ಆಫೀಸ್ ವರ್ಕಿಗಿರ್ಬೋದು, ಫ್ಯಾಮಿಲಿ ವರ್ಕಿಗಿರ್ಬೋದು, ಪುಣ್ಯಕ್ಷೇತ್ರಗಳಿಗಿರ್ಬೋದು. ಟ್ರಾವೆಲಿಂಗ್ ಆನ್ ಯುವರ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಮನೆಯಲ್ಲಿ ಹೋಮ ಹವನ ದೇವರ ಪೂಜೆ ನಡೆಯುತ್ತೆ. ಮನಸ್ಸು ತುಂಬ ಪ್ರಫುಲ್ಲವಾಗಿರುತ್ತೆ. ಲಕ್ಕಿ ಡೇಸ್ ಅಂತ ಬಂದಾಗ ಬುಧವಾರ, ಶುಕ್ರವಾರ. ಲಕ್ಕಿ ನಂಬರ್ 3, 5, 6. ಬಣ್ಣ ಹಸಿರು ಬಣ್ಣ, ಹಳದಿ ಬಣ್ಣ ಮತ್ತು ಸ್ಕೈ ಬ್ಲೂ ಈ ವಾರ ಜಾಸ್ತಿ ಯೂಸ್ ಮಾಡಿ. ಅದೃಷ್ಟ ನಿಮಗಾಗತ್ತೆ, ಒಲದು ಬರುತ್ತೆ. ಅದೇ ರೀತಿ ಉತ್ತರ ಮತ್ತು ಈಶಾನ್ಯ ದಿಕ್ಕು ಈ ವಾರ ಶುಭ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಭಾಗ್ಯದ ಲಕ್ಷ್ಮೀ ಭಾರಮ್ಮ ಎನ್ನುವ ಭಕ್ತಿಗೀತೆಯನ್ನು ಜೀತ್ ಮೀಡಿಯಾದಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡಿಸಿದ್ದೀವಿ. ಅದನ್ನು ತಪ್ಪದೆ ಬೆಳಗ್ಗೆ ಸಂಜೆ ವಾರ ಪೂರ್ತಿ ಕೇಳಿ. ಒಂದು ವಿಶೇಷ ರೆಮಿಡಿ ಹೇಳ್ಕೊಡ್ತೀನಿ. ಶುಕ್ರವಾರ, ಈ ವಾರದ ಬರುವಂಥ ಶುಕ್ರವಾರ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಳಿ ಅಕ್ಕಿ, ವೈಟ್ ರೈಸ್, ಹಾಲು, ಮೊಸರು, ತುಪ್ಪ ಅಥವಾ ಬೆಣ್ಣೆ ಹಾಗೂ ಸೆಂಟೆಡ್ ಅಗರಬತ್ತಿ ಅಂತ ಹೇಳ್ತಾರೆ, ಪರಿಮಳ ಸುವಾಸನೆ ಭರಿತ ಅಗರಬತ್ತಿ, ಈ 5 ವಸ್ತುಗಳನ್ನು ದಾನ ಕೊಟ್ಟು ಬನ್ನಿ. ಈ ವಾರ ಕಳೆದು ನೆಕ್ಸ್ಟ್ ವಾರ ಬರೋಷ್ಟರಲ್ಲಿ ಗುಡ್ ನ್ಯೂಸ್ ಬರುತ್ತೆ. ಯಾರು ಕೆಲಸಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಿ, ಮದುವೆ ಗಂಡು ಹೆಣ್ಣು ಸೆಟ್ ಆಗಬೇಕು ಅಂತ ಕಾಯ್ತಾ ಇದ್ದೀರಿ, ನಿಮಗೆ ಈ ವಿಷಯದಲ್ಲಿ ಮತ್ತು ಇನ್ನೂ ಹಲವಾರು ವಿಷಯದಲ್ಲಿ ಶುಭ ಸಮಾಚಾರ ಚಿಟಿಕೆ ಹೊಡೆಯೋಷ್ಟರಲ್ಲಿ ಬರುತ್ತೆ. ಅದೇ ರೀತಿ ಈ ಒಂದು ವಾರದ ಒಳಗಡೆ ಅಂದರೆ 29-30 ಸೆಪ್ಟೆಂಬರ್ಗೆ ಫ್ಯಾಮಿಲಿ ಮ್ಯಾಟ್ರಸಲ್ಲಿ ಒಂದು ಸ್ವಲ್ಪ ಏನೋ ಇಂಪ್ರೂವ್ಮೆಂಟು ಆಗುತ್ತೆ, ಒಂಚೂರು ಕಿರಿಕಿರಿನೂ ಇದೆ. ಅಂದರೆ ಪೂರ್ವಜರ ಆಸ್ತಿ ಬರಬೇಕಿತ್ತು ಅಂದರೆ ಬರುತ್ತೆ, ಬಟ್ ಅಲ್ಲಿ ಕಾನ್ಫ್ಲಿಕ್ಟ್ಗಳಾಗತ್ತೆ. ಅಕ್ಟೋಬರ್ 2 ಮತ್ತು 3ನೇ ತಾರೀಕಿಗೆ ದಂಪತಿಗಳು ಹೊರಗಡೆ ಹೋಗೋದಕ್ಕೆ, ಊಟ ಮಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ, ದಂಪತಿಗಳಲ್ಲಿ ಒಂದು ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗುವಂತಹ ದಿನ. ಶುಕ್ರನ ಎನರ್ಜಿ ಜಾಸ್ತಿ ಇರುತ್ತೆ. 4ನೇ ತಾರೀಕಿಗೆ ಶನಿವಾರ, ಅವತ್ತು ಒಂದು ಸ್ವಲ್ಪ ನೀವು ಪ್ರಯಾಣದಲ್ಲಿ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಪೆಂಡಿಂಗ್ ವರ್ಕ್ ಇದ್ದರೆ ಅವತ್ತಿಗೆ ಮುಗಿಸ್ಕೊಂಬಿಡಿ ಶನಿವಾರಕ್ಕೆ. ಇಲ್ಲ ಅಂತಂದರೆ ಭಾನುವಾರನೂ ಕೂಡ ಬಾಸ್ ನಿಮಗೆ ಫೋನ್ ಮಾಡಿ ಬೈಯುವಂತಹ ಸಾಧ್ಯತೆ. ಯಾರಾದರೂ ಶನಿವಾರ ಕೆಲವೊಂದು ಪೆಂಡಿಂಗ್ ವರ್ಕ್ ಮುಗಿಸ್ಲೇಬೇಕು ಅಂತಿದ್ರೆ ಮುಗಿಸ್ಬಿಡಿ, ಇಲ್ಲಾಂದರೆ ಬರುವ ನೆಕ್ಸ್ಟ್ ಭಾನುವಾರಕ್ಕೆ ಅದು ಕಿರಿಕಿರಿ ಕೊಡುತ್ತೆ ನಿಮಗೆ. ಇನ್ನು 5-6ನೇ ತಾರೀಕು ಅಕ್ಟೋಬರ್ಗೆ ಏನಾಗುತ್ತೆ ಅಂತಂದರೆ ರವಿ ಮತ್ತು ಚಂದ್ರನ ಪ್ರಭಾವದಿಂದ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ತೋರಿಸ್ತಾ ಇದೆ. ಧಾರ್ಮಿಕ ಒಂದು ಕೆಲಸಗಳಲ್ಲಿ ಭಾಗಿಯಾಗ್ತೀರಾ. ಇನ್ನು ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ 6 ಕಾಳುಮೆಣಸನ್ನು ಜೇಬಲ್ಲಿ ಸದಾ ಈ ವಾರ ಪೂರ್ತಿ ಇಟ್ಕೋಬೇಕು. ಪೇಪರಲ್ಲಿ ಕಟ್ಟಿಟ್ಕೊಳ್ಳಿ, ಪರ್ಸ್ ಅಥವಾ ನಿಮ್ಮ ಆಫೀಸ್ ಬ್ಯಾಗಲ್ಲಿ. ಮನೆಯಲ್ಲಿರೋರು ಕೂಡ ಅದನ್ನು ಕಟ್ಟಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ. ಇದರಿಂದ ಗ್ರಹಗಳ ನೆಗೆಟಿವ್ ಎನರ್ಜಿ, ಶತ್ರುಗಳ ಕಾಟ, ಕೆಟ್ಟ ಕಣ ದೃಷ್ಟಿ ದೂರ ಆಗುತ್ತೆ. ವಾರ ಆದಮೇಲೆ ಆ ಕಾಳುಮೆಣಸನ್ನು ಮರದ ಕೆಳಗಡೆ ವಿಸರ್ಜನೆ ಮಾಡಿ. ಈ ರಾಶಿಯವರು ಇನ್ನೊಂದು ಸ್ಪೆಷಲ್ ರೆಮಿಡಿ ಏನು ಮಾಡ್ಕೋಬೇಕು ಅಂದರೆ, ನಿಮ್ಮ ಮನೆಯ ಮೇನ್ ಡೋರ್ ಮ್ಯಾಟ್ ಏನಿರುತ್ತೆ ಅದರ ಕೆಳಗಡೆ 6 ಬೆಳ್ಳುಳ್ಳಿ ಎಸಳು, ಸಿಪ್ಪೆ ಸುಲಿಬಾರ್ದು, ಹಾಗೆ ಇಟ್ಬಿಟ್ಟು ವಾರ ಪೂರ್ತಿ ಬೆಳಗ್ಗೆ ಎದ್ದು ಕಸ ಗುಡಿಸ್ಬೇಕಾದ್ರೆ ಸೈಡ್ಗಿಟ್ಟು ಮತ್ತೆ ಕಸ ಗುಡಿಸಿ ಮತ್ತೆ ಮ್ಯಾಟ್ ಕೆಳಗಡೆ ಇಡಿ. ವಾರ ಪೂರ್ತಿ ಆ ಬೆಳ್ಳುಳ್ಳಿಗಳು ಮ್ಯಾಟ್ ಕೆಳಗಡೆ ಇರೋದ್ರಿಂದ ಶತ್ರು ನಿಮ್ಮ ಮನೆಗೆ ಯಾರೋ ಒಂದು ನೆಗೆಟಿವ್ ಎನರ್ಜಿಯನ್ನು ಕಳಿಸುವಂಥ ಪ್ರಯತ್ನ ಮಾಡಬಹುದು, ಅಥವಾ ಮನೆಗೆ ಕೆಟ್ಟ ಉದ್ದೇಶ ಇಟ್ಕೊಂಡು ಬರಬಹುದು ಶತ್ರುಗಳು. ಅದನ್ನೆಲ್ಲ ಅದು ಹೀರ್ಕೊಳ್ಳುತ್ತೆ. ಇದನ್ನು ತಪ್ಪದೆ ಮಾಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ಇದೇ ಸೆಪ್ಟೆಂಬರ್ 29ರಿಂದ 6ನೇ ತಾರೀಕು ಅಕ್ಟೋಬರ್ 6ರವರೆಗೆ ಕರ್ಕ ರಾಶಿಯ ಕಾಲಗರ್ಭದ ರಹಸ್ಯದಲ್ಲಿ ಏನೆಲ್ಲ ಕುತೂಹಲಕಾರಿ ಮಾಹಿತಿಗಳು ಅಡಗಿದೆ, ಏನೆಲ್ಲ ಸಿಹಿ ಇದೆ, ಕಹಿ ಏನಾದರೂ ಇದೆಯಾ, ಅದನ್ನು ಸಿಹಿ ಮಾಡೋದಕ್ಕೆ ರೆಮಿಡಿಯನ್ನು ಕೂಡ ಕೊಡ್ತೀನಿ. ವೀಕ್ಷಕರೇ, ಅದಕ್ಕಿಂತ ಮುಂಚಿತವಾಗಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಒಂದು ವಿಶೇಷವಾದ ವಸ್ತುವನ್ನು ನಾವು ತಯಾರಿಸಿ ವೀಕ್ಷಕರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ.
ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ನೀವಿನ್ನೂ ಮನೆಗೆ ತರಿಸ್ಕೊಂಡಿಲ್ಲ ಅಂದರೆ ತರಿಸ್ಕೊಳ್ಳಿ. ಯಾಕೆಂದರೆ ಈಗ ಆಲ್ರೆಡಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಕರು ಇದನ್ನು ತರಿಸ್ಕೊಂಡು ಅಭಿವೃದ್ಧಿಯ ಒಂದು ದಾರಿಯಲ್ಲಿ ಸಾಗ್ತಾ ಇದ್ದಾರೆ, ಸಾಲ ತೀರಿಸ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಗುರುಗಳೇ ನಾವು ಇದನ್ನು ಬುಕ್ ಮಾಡ್ಕೊಂಡು ಇದು ಮನೆಗೆ 30ರಿಂದ 50 ದಿವಸ ಪೂಜೆ ಇಟ್ಟು ಕಳಿಸ್ತೀರಲ್ಲ ಹೋಮದಲ್ಲಿ, ಅದು ಬರೋ ಅಷ್ಟರಲ್ಲಿ ನಮಗೆ ಒಳ್ಳೆಯದಾಗಿದೆ ಅಂತಾರೆ. ಯಾಕೆಂದರೆ ನಿಮ್ಮ ಹೆಸರಿನಲ್ಲಿಟ್ಟು ಇದನ್ನು ಹೋಮ ಸಿದ್ಧಿ ಜಪ ಮಾಡಿ ಕಳಿಸ್ಕೊಡ್ತೀವಿ. 30ರಿಂದ 50 ದಿವಸ ಬೇಕಲ್ಲ, ಈ ನಿಮ್ಮ ಹೆಸರಲ್ಲಿ ಜಪ ತಪ ಹೋಮಗಳು ನಿಯಮಗಳು ನಡೀತಾ ಇರುತ್ತೆ. ನಿಮಗದು ಅಲ್ಲಿ ಆಗದೆ ಇರೋ ಕೆಲಸಗಳು ಆಗಕ್ಕೆ ಶುರು ಆಗಿಬಿಡುತ್ತೆ. ಸಾಲ ತೀರುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ, ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬರುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಸಾಲ ತೀರುತ್ತೆ, ಎಲ್ಲ ಕೂಡ ಆಗ್ತಾ ಬರುತ್ತೆ. ಇನ್ನು ಇದು ಮನೆಗೆ ಬಂದ್ರಂತೂ ಕೇಳೋದೇ ಬೇಡ, ಅದೃಷ್ಟವೇ ಕುಲಾಯಿಸುತ್ತೆ. ವೀಕ್ಷಕರೇ, ತಡ ಮಾಡದೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದುರ್ಗಾಮಾತೆ ನಿರ್ಮಾಣ ಮಾಡಿ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಕೊಟ್ಟಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ಬುಕ್ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದು ಮನೆಗೆ ಬಂದರೆ ಮಾತ್ರ ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ಇನ್ನೊಬ್ಬರು ಮುಂದೆ ₹1 ಕೂಡ ಕೈ ಚಾಚುವಂಥ ಪರಿಸ್ಥಿತಿ ಬರೋದಿಲ್ಲ. ಸದಾ ನಿಮ್ಮ ಜೇಬಲ್ಲಿ, ಒಂದು ಪರ್ಸಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿ ಹಣ ಇಡುವಂಥ ಬೀರು ತಿಜೋರಿಯಲ್ಲಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ಜೀವನದಲ್ಲಿ ಆರೋಗ್ಯ, ನೆಮ್ಮದಿ ತುಂಬಿ ತುಳುಕುತ್ತೆ. ಮನೆಯಲ್ಲಿ ಅಷ್ಟೈಶ್ವರ್ಯ ಕರುಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತಪ್ಪದೇ ಬುಕ್ ಮಾಡ್ಕೊಳ್ಳಿ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬನ್ನಿ ವೀಕ್ಷಕರೇ, ಕರ್ಕ ರಾಶಿಯವರ ಈ ವಾರದ ಗ್ರಹ ಸಂಚಾರ ನೋಡೋಣ. ಸೂರ್ಯ ಮತ್ತು ಶುಕ್ರ ಕನ್ಯಾ ರಾಶಿಯಲ್ಲಿ 3ನೇ ಮನೆಗೆ ಪ್ರವೇಶ ಮಾಡಿರುವಂಥದ್ದು ನಿಮ್ಮ ಒಂದು ಸಂಚಾರ ಗ್ರಹ ಸ್ಥಿತಿಗಳನ್ನು ನೋಡಲಿಕ್ಕಾಗಿ. ಇದರಿಂದ ಏನಾಗುತ್ತೆ ಅಂದರೆ ಕರೇಜ್ ಬರುತ್ತೆ, ಧೈರ್ಯ ಬರುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಸಹೋದರರು ಸಂಬಂಧಿಕರು ಸಪೋರ್ಟ್ ಮಾಡ್ತಾರೆ, ಶಾರ್ಟ್ ಟ್ರಾವೆಲ್ ಇರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಲಾಭವಾಗಿ ಪರಿಣಮಿಸುತ್ತೆ. ಬುಧ ತುಲಾ ರಾಶಿ 4ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಪ್ರಾಪರ್ಟಿ ಮ್ಯಾಟ್ರಲ್ಲಿ ಸ್ವಲ್ಪ ಲಿಟಿಗೇಷನ್ ಬರ್ಬೋದು. ಹಾಗಾಗಿ ಸೈಟ್ ಕೊಂಡುಕೊಳ್ಳುವಾಗ, ಮನೆ ಖರೀದಿ ಮಾಡುವಾಗ 1-10 ಸಲ ಯೋಚನೆ ಮಾಡಿ ಲೀಗಲ್ ಅಡ್ವೈಸ್ ಪಡೆದುಕೊಂಡೇ ಖರೀದಿ ಮಾಡಿ. ಅದೇ ರೀತಿ ಶನಿಯ ಸಂಚಾರ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿ ಸ್ವಲ್ಪ ಹೈಯರ್ ಎಜುಕೇಷನ್ ಯಾರು ಮಾಡ್ತಾ ಇದ್ದೀರಿ ಕರ್ಕ ರಾಶಿಯವರಿಗೆ ಬಲ ಕೊಡುತ್ತೆ. ವೀಸಾ ಸಿಗುತ್ತೆ, ವಿದೇಶಕ್ಕೆ ಹೋಗಿ ನಾನು MS ಮಾಡಬೇಕು, MBBS, ಹೈಯರ್ ಸ್ಟಡೀಸ್ ಮಾಡಬೇಕು, ಕೆಲಸ ಮಾಡಬೇಕು, ಇಂಥವ್ರಿಗೆಲ್ಲ ಈ ವಾರ ಕ್ಲಿಯರೆನ್ಸ್ ಸಿಗುತ್ತೆ, ವಿದೇಶ ಪ್ರಯಾಣ ಖಚಿತ. ಮಂಗಳ ಸಿಂಹರಾಶಿಯಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ರೀತಿಯ ಧೈರ್ಯ, ಫ್ಯಾಮಿಲಿ ಇಶ್ಯೂಸ್ ಏನಾದರೂ ಬರಲಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ, ನಾನು ನಿಂತು ಅದನ್ನು ಜಯಿಸ್ತೀನಿ ಅನ್ನುವ ಧೈರ್ಯ ಬರುತ್ತೆ. ಇನ್ನು ಕೆಲಸದ ವಿಷಯ ಅಂತ ನೋಡ್ಲಿಕ್ಕೆ ಬಂದಾಗ ನಿಮ್ಮ ಸಬಾರ್ಡಿನೇಟ್ ಮತ್ತು ಬಾಸ್ ಜೊತೆಗೆ ಕಮ್ಯುನಿಕೇಷನ್ ಮಾಡುವಾಗ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿ ಅದು ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ. ತುಂಬ ಜಾಗೃತಿಯಾಗಿರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಶುಭ. ಇನ್ನು ದಂಪತಿಗಳಿಗೆ ಅಂತ ನೋಡ್ಲಿಕ್ಕೆ ಬಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ 1-2-3 ವಾರದಿಂದ ನಡೀತಾ ಇತ್ತು, ಜಗಳಗಳಿರುತ್ತು, ಅದನ್ನು ನೀವು ಕಾನ್ಫ್ಲಿಕ್ಟನ್ನು ಕ್ಲಿಯರ್ ಮಾಡ್ಕೋತೀರಿ. ಈ ವಾರ ಮನೆಯಲ್ಲಿ ದಂಪತಿಗಳಿಗೆ ತಿಳಿಯಾದಂತಹ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಮತ್ತು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಡಯಟ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಏನೋ ನೀವು ಊಟ ಮಾಡೋಕ್ಕೆ ಹೋಗಿ ಅದರಲ್ಲಿ ಅಜಿನೋಮೋಟೋ ಆರ್ಟಿಫಿಷಿಯಲ್ ಈ ಕಲರ್ಗಳಿದ್ದು ಸ್ವಲ್ಪ ಹೊಟ್ಟೆ ಗುಡುಗುಡು ಅನ್ನೋದು, ವಾಮಿಟಿಂಗು, ಡಿಸೆಂಟ್ರಿ, ಫುಡ್ ಪಾಯ್ಸನ್, ಈ ಥರ ಆದಂಥ ಘಟನೆಗಳು ನಡೀಬೋದು. ಅದನ್ನು ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಮನೆಯ ಒಂದು ಫುಡ್ಡಿಗೆ, ನೀರಿಗೆ ಆದ್ಯತೆ ಕೊಡಿ. ಇನ್ನು ಶಾರ್ಟ್ ಜರ್ನಿ ಇದೆ, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಅಂತ ತೋರಿಸ್ತಾ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಅಮೂಲ್ಯವಾದಂಥ ವಸ್ತುಗಳನ್ನು ಮಿಸ್ ಮಾಡ್ಕೋತೀರಿ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ಲ್ಯಾಪ್ಟಾಪ್ ಇರ್ಬೋದು, ಫೋನ್ ಇರ್ಬೋದು, ಗೋಲ್ಡ್ ಆರ್ನಮೆಂಟ್ಸ್ ಇರ್ಬೋದು, ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಸೋಮವಾರ, ಗುರುವಾರ, ಶುಕ್ರವಾರ ಈ ವಾರ ಶುಭ. ಬಿಳಿಯ ಬಣ್ಣ, ಕ್ರೀಮ್ ಬಣ್ಣ, ಸಿಲ್ವರ್ ಬಣ್ಣ, ಲೈಟ್ ಗ್ರೀನ್ ಬಣ್ಣ ಜಾಸ್ತಿ ಉಪಯೋಗ ಮಾಡಿ. ನಂಬರ್ 2, 7 ಶುಭ. ಉತ್ತರ ಮತ್ತು ಈಶಾನ್ಯ ದಿಕ್ಕು ಈ ವಾರ ಫಲಪ್ರದವಾಗಿರುತ್ತೆ. ಈ ವಾರ ಆಂಜನೇಯನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಪವಮಾನ ಜಗದ ಪ್ರಾಣ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಹಾಗೆ ಹನುಮಾನ್ ಚಾಲೀಸ ಜಾಸ್ತಿ ಓದ್ಕೊಳ್ಳಿ. ಈ ವಾರ ಬೆಳಗ್ಗೆ ಸಂಜೆ ಮನೆಯಿಂದ ಹೊರಡಬೇಕಾದ್ರೆ ಈ ರಾಶಿಯವರು ಕಂಪಲ್ಸರಿ ಹನುಮಾನ್ ಚಾಲೀಸ ಹೇಳ್ಕೊಂಡ್ಬಿಟ್ಟೇ ಹೊರಡಬೇಕು. ಹನುಮಾನ್ ಚಾಲೀಸ ಹೇಳಬೇಕಾದ್ರೆ ಕೊನೆಗೆ ತುಳಸಿ ದಾಸ ಸದಾ ಹರಿಚೀರ ಕಿ ಜೈ ನಾಥ ಹೃದಯ ಮಹಡೇರ ಎನ್ನುವ ಸಾಲು ಬರುತ್ತೆ. ಅದರಲ್ಲಿ
ತುಳಸಿದಾಸರ ಜಾಗದ ಹೆಸರಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಂಡು ಓದಬೇಕಾಗತ್ತೆ. ಈ ಕ್ರಮವನ್ನು ಮಾಡ್ಕೊಳ್ಳಿ, ಹೆಚ್ಚಿನ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಅಕ್ಟೋಬರ್ 1ನೇ ತಾರೀಕಿಗೆ ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್ ರಿಸಲ್ಟ್ ಬರುವಂತಹ ಶುಭ ಸಮಾಚಾರ. ಮಾಧ್ಯಮ ಕ್ಷೇತ್ರದಲ್ಲಿ ರಾಜಕಾರಣಿಗಳಿಗೆ, ಕೃಷಿಕರಿಗೆ ಅಕ್ಟೋಬರ್ 1ಕ್ಕೆ ಒಂದು ಆಕಸ್ಮಿಕ ಧನಲಾಭ ಅಂತ ತೋರಿಸ್ತಾ ಇದೆ ಬುಧನ ಸಂಚಾರದಿಂದ. ಅಕ್ಟೋಬರ್ 4ನೇ ತಾರೀಕಿಗೆ ಸ್ವಲ್ಪ ಆರ್ಗ್ಯುಮೆಂಟ್, ಕಾನ್ಫ್ಲಿಕ್ಟ್ಸ್ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. 5, 6ನೇ ತಾರೀಕಿಗೆ ಫ್ಯಾಮಿಲಿ ಗ್ಯಾದರಿಂಗ್ ಆಗುತ್ತೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅಂತ ತೋರಿಸ್ತಾ ಇದೆ. ವಾರದ ವಿಶೇಷ ರೆಮಿಡಿಯನ್ನು ನೋಡಲಿಕ್ಕಾಗಿ ಮನೆಯಿಂದ ನೀವು ಹೊರಗಡೆ ಹೊರಡಬೇಕಾದ್ರೆ ನಿಮ್ಮ ಮನೆಯ ಮುಂದಿರುವಂಥ ಫ್ಲವರ್ ಪಾಟ್ ಇರ್ಬೋದು, ಮನೆಯ ಮುಂದಿರುವ ಮರ ಇರ್ಬೋದು, ಹಸಿರು ಎಲೆ, ಆ ಮರವನ್ನು ಮುಟ್ಟಿ ಆ ಹಸಿರು ಬಣ್ಣದ ಎಲೆಯನ್ನು ಒಂದು ಸ್ವಲ್ಪ ಸವರಿ ನಿಮ್ಮ ಕೆಲಸಕ್ಕೆ ಹೊರಡೋದ್ರಿಂದ ಬುಧನ ಆಶೀರ್ವಾದ ವಿಶೇಷವಾಗಿ ಈ ರಾಶಿಯವರ ಮೇಲಿರುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಇದೇ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ನೇ ತಾರೀಕಿನವರೆಗೆ ಕಾಲಗರ್ಭದಲ್ಲಿ ಯಾವೆಲ್ಲ ಘಟನೆಗಳು ಅಡಗಿದೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚಿತವಾಗಿ ಸಿಂಹರಾಶಿಯವರು ವಿಶೇಷವಾಗಿ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಏನೆಲ್ಲ ಒಂದು ಚಮತ್ಕಾರಗಳೇ ಆಗ್ತಾ ಇದೆ, ಎಷ್ಟೊಂದು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅಂತಂದರೆ ಹೇಳೋದಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ಹೌದು, ಇದು ಶ್ರೀಚಕ್ರ ಯಂತ್ರ ಅಂತ ಹೇಳಿ ಇದರ ಹೆಸರು. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿ ನಿರ್ಮಾಣ ಮಾಡಿದಂಥ ವಸ್ತು ವೀಕ್ಷಕರೇ ಇದು. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಸಾಲ ತೀರುತ್ತೆ, ಸೋಲು ಅನ್ನೋದು ಜೀವನದಿಂದ ಹೊರಟು ಹೋಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟು, ಭೂಮಿ, ವಾಹನ ಕೊಂಡ್ಕೊಳ್ತೀವಿ, ಬಂಗಾರ ಅಡ ಇಟ್ಟಿದ್ರೆ ಬಿಡಿಸ್ಕೊಂಡು ಬರ್ತೀವಿ, ದಾಂಪತ್ಯ ಚೆನ್ನಾಗಿರುತ್ತೆ, ಮಕ್ಕಳ ಮಾತು ಕೇಳ್ತಾರೆ, ನೀವು ಕೇಳಿದ್ದನ್ನು ಮಡಲಿಗೆ ತಂದು ಹಾಕತ್ತೆ. ಅಂಥ ಪವರ್ಫುಲ್ ವಸ್ತು ಇದು. ಇನ್ನೂ ತಡ ಮಾಡೋದು ಬೇಡ, ತರಿಸ್ಕೊಂಡಿಲ್ಲ ಅಂತಂದರೆ ಈಗಲೇ ಬುಕ್ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನೀವೇ ಮೆಸೇಜ್ ಮಾಡ್ತೀರಾ, ಹೌದು ಗುರುಗಳೇ, ಇದರಲ್ಲಿ ಬಹಳ ವಿಶೇಷ ಶಕ್ತಿ, ಚಮತ್ಕಾರಿ ಶಕ್ತಿ ಇದೆ, ನೀವು ಹೇಳಿದ ಥರ ಇದನ್ನು ಮನೆಗೆ ತರಿಸ್ಕೊಂಡ್ವಿ, ನಮ್ಮ ಜೀವನವೇ ಬದಲಾಯಿತು, ಅದೃಷ್ಟವೇ ಬದಲಾಯಿತು ಅಂತೀರಾ. ಖಂಡಿತ, ಇದರಲ್ಲಿ ಎರಡು ಮಾತಿಲ್ಲ. ಈಗ ಸಿಂಹರಾಶಿಯವರ ವಾರದ ಸ್ಥಿತಿಗತಿಗಳು, ಗ್ರಹಗತಿಗಳನ್ನು ನೋಡಲಿಕ್ಕಾಗಿ ಸೂರ್ಯ ಮತ್ತು ನೋಡಿ ಶುಕ್ರ ಕನ್ಯಾ ರಾಶಿಯಲ್ಲಿ 2ನೇ ಮನೆಗೆ ಬರುತ್ತೆ ನಿಮಗೆ. ಇದರಿಂದ ನಿಮ್ಮ ವಾಕ್ಸಿದ್ಧಿ, ವಾಕ್ಚಾತುರ್ಯ ಹೆಚ್ಚುತ್ತೆ. ಫ್ಯಾಮಿಲಿಯಲ್ಲಿ ನಿಮಗೆ ಒಂದು ಗ್ರೇಡ್ ಜಾಸ್ತಿ ಆಗುತ್ತೆ. ಇಲ್ಲಪ್ಪ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಒಂದು ಅರ್ನಿಂಗ್ ಮಾಡ್ತಾ ಇದ್ದಾರೆ, ಗುಡ್, ಒಂದು ನಿಮ್ಮನ್ನು ನೋಡುವಂಥ ದೃಷ್ಟಿಕೋನ ಒಂದು ನೆಕ್ಸ್ಟ್ ಲೆವೆಲ್ಗಿರುತ್ತೆ. ನಿಮಗೂ ಖುಷಿ ಆಗುತ್ತೆ, ಹಣಕಾಸು ಅಭಿವೃದ್ಧಿ ಆಗುತ್ತೆ. ಶುಕ್ರ ಒಂದು ಚಾರ್ಮ್ ತರ್ತಾನೆ ನಿಮ್ಮಲ್ಲಿ, ಒಂದು ಹೊಳಪು, ಎಲ್ಲರೂ ನಿಮ್ಮನ್ನು ನೋಡಬೇಕು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋ ಥರ ಇರುತ್ತೆ. ಸೂರ್ಯನಿಂದ ಅಥಾರಿಟಿ, ಧೈರ್ಯ ಬರುತ್ತೆ. ಸಿಂಹರಾಶಿಯವರಿಗೆ ಈ ವಾರ ಬಾಂಬಾಟಾಗಿದೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಅದೇ ರೀತಿ ಬುಧ ತುಲಾ ರಾಶಿಯಲ್ಲಿ 3ನೇ ಮನೆಗೆ ಒಂದು ಸಂಚಾರಕ್ಕೆ ಬಂದಿರೋದ್ರಿಂದ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ. ನೀವು ಆಡಿದ ಮಾತಿಗೆ ಬೆಲೆ ಇರುತ್ತೆ, ತೂಕ ಇರುತ್ತೆ. ಎದುರುಗಡೆ ಇರೋರು ನಿಮ್ಮ ಕೆಲಸವನ್ನು ಮಾಡಿಕೊಡಬೇಕು ಅಂತ ಅವರ ಮನಸ್ಸು ಕೂಡ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಮಂಗಳ ನೋಡಿ ಸಿಂಹದಲ್ಲಿ ಸ್ವಸ್ಥಾನದಲ್ಲಿ ಬಂದಿರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್, ಅದೃಷ್ಟ, ಆಮೇಲೆ ಒಂದು ದೃಢತೆ ಇರುತ್ತೆ. ಈ ಕೆಲಸ ನಾನು ಮಾಡಬೇಕು, ಮಾಡಿ ಮುಗಿಸ್ತೀನಿ, ಇದರಲ್ಲಿ 2 ಮಾತಿಲ್ಲ, ಗೆಲ್ತೀನಿ ಎನ್ನುವ ಆತ್ಮವಿಶ್ವಾಸ. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿಂಹರಾಶಿಯವರಿಗೆ. ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಇದೆ, ತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಇನ್ನೂ ನಿಮಗೆ ಜೀವನದಲ್ಲಿ ಬಲ ಬರಬೇಕು, ಪ್ರತಿ ದಿನವೂ ಕೂಡ ಇದು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ದಿನ ಆಗಬೇಕು ಅಂದರೆ ತಪ್ಪದೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ಇದನ್ನು ನಾವೇ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. 30ರಿಂದ 50 ದಿವಸದಲ್ಲಿ ಮನೆಗೆ ತಲುಪುತ್ತೆ. ಹಾಗೆ ವೀಕ್ಷಕರೇ, ಕರಿಯರ್ ಚೆನ್ನಾಗಿದೆ, ಫಿನಾನ್ಸ್ ಚೆನ್ನಾಗಿದೆ, ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ, ಸ್ಟೂಡೆಂಟ್ಸ್ಗಳಿಗೂ ಚೆನ್ನಾಗಿದೆ, ಎಲ್ಲವೂ ಕೂಡ ಬೊಂಬಾಟ ಆಗಿರುತ್ತೆ ಈ ವಾರ ಸಿಂಹರಾಶಿಯವರಿಗೆ. ಟ್ರಾವೆಲ್ ಇದೆ ನಿಮಗೆ, ಬಿಸ್ನೆಸ್ ರಿಲೇಟೆಡ್ಡು ಅಥವಾ ಫ್ಯಾಮಿಲಿ ರಿಲೇಟೆಡ್ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಒಂದು ಪ್ರಯಾಣ ಮಾಡುವಂತಹ ಸೂಚನೆ ಅಂತ ತೋರಿಸ್ತಾ ಇದೆ. ಪ್ರಯಾಣದಿಂದ ಲಾಭ ಅಂತ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಮಟೀರಿಯಲ್ ನೋಡೋಕ್ಕೆ ಹೋಗಿರ್ತೀರಾ, ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀರಾ, ಅದರಲ್ಲಿ ನಿಮ್ಮ ಊಹೆಗೂ ನಿಲುಕದ ಮೀರದಂತಹ ಅಷ್ಟು ಒಳ್ಳೆಯ ಐಟಮ್ ಸಿಗುತ್ತೆ, ಅದನ್ನು ತರ್ತೀರಾ, ಸೇಲ್ ಮಾಡ್ತೀರಾ. ವ್ಯಾಪಾರಿಗಳಾಗಿದ್ದರೆ ವ್ಯಾಪಾರದಲ್ಲಿ 1 ಅಲ್ಲ 10 ಪಟ್ಟು ಲಾಭ ಮಾಡ್ತೀರಾ. ಈ ರೀತಿಯಾದಂತಹ ಒಂದು ಸಾಧ್ಯತೆಗಳಿದೆ. ಅದೇ ರೀತಿ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಏನಾಗುತ್ತೆ ಈ ವಾರ ಅಂತಂದರೆ,
ಎಲ್ಲವೂ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಸ್ಟ್ರೆಸ್ ಕಾಡಿಸುತ್ತೆ. ನಿದ್ರಾಹೀನತೆ ಅಂದರೆ ಒಂದು ಸ್ವಲ್ಪ ಹೊರಳಾಡ್ತೀವಿ, ನಿದ್ದೆ ಬರಲ್ಲ. ಆಮೇಲೆ ಲೇಟ್ ನೈಟ್ ನಿದ್ದೆ ಬರೋದು, ಬೆಳಗ್ಗೆ ಕಣ್ಣು ಬಿಡೋಕ್ಕಾಗಲ್ಲ, ಆ ದಿನದ ಕೆಲಸದಲ್ಲಿ ಒಂಚೂರು ಕಿರಿಕಿರಿ ಆಗೋದು, ಸ್ವಲ್ಪ ನಿದ್ದೆ, ಸ್ಟ್ರೆಸ್ ಇವೆರಡು ಬಿಟ್ಟರೆ ವಾರ ಎಲ್ಲ ಬೊಂಬಟ್ಟಾಗಿದೆ. ಲಕ್ಕಿ ದಿವಸ ಅಂತ ನೋಡ್ಲಿಕ್ಕೆ ಬಂದಾಗ ಭಾನುವಾರ, ಬುಧವಾರ, ಗುರುವಾರ ಚೆನ್ನಾಗಿದೆ. ಗೋಲ್ಡ್ ಕಲರ್, ಬಂಗಾರದ ಬಣ್ಣ, ಆರೆಂಜ್ ಬಣ್ಣ, ಕೆಂಪು ಬಣ್ಣ ಈ ವಾರ ನಿಮಗಾಗಿ ಬರುತ್ತೆ. ನಂಬರ್ 1, 3, 9 ಶುಭ ಇರುತ್ತೆ. ಪೂರ್ವ ಮತ್ತು ಈಶಾನ್ಯ ಈ ವಾರ ನಿಮಗೆ ಬೊಂಬಾಟಾಗಿ ವರ್ಕೌಟ್ ಆಗುತ್ತೆ. ಸೂರ್ಯನಿಗೆ, ಉದಯಿಸುತ್ತಿರುವ ಸೂರ್ಯನಿಗೆ ತಾಮ್ರದ ಲೋಟದಲ್ಲಿ 18 ಒಣ ಮೆಣಸಿನಕಾಯಿ ಬೀಜ ವಾರ ಪೂರ್ತಿ ಹಾಕಿಬಿಟ್ಟು ಒಂದು ಸ್ವಲ್ಪ ಕುಂಕುಮ, ಕೆಂಪು ಹೂ ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ರಾಜಾದಿತ್ಯಾಯ ನಮ, ಓಂ ರಾಜಾದಿತ್ಯಾಯ ನಮ ಅಂತ 18 ಸಲ ಹೇಳ್ತಾ ಅರ್ಘ್ಯ ಕೊಡಿ. ಈ ವಾರ ಇನ್ನೂ ಶುಭ ಫಲ ನಿಮಗೆ ಬರುತ್ತೆ. ಅದೇ ರೀತಿ ಈ ವಾರ ನಿಮಗೆ ನೋಡಿ 29, 30ನೇ ತಾರೀಕಿಗೆ ಏನಾದರೂ ನೀವು ವಿಶೇಷವಾಗಿ ಕೃಷಿಕರಾಗಿದ್ದರೆ 29, 30ನೇ ತಾರೀಕಿಗೆ ಹೊಸ ಪ್ಲ್ಯಾಂಟೇಷನ್ನಿಗಾಗಲಿ ಅಥವಾ ಬೋರ್ವೆಲ್ಗೆ ಪಾಯಿಂಟ್ಗಳನ್ನು ನೋಡ್ಸೋದಕ್ಕಾಗಲಿ, ಬೀಜ ರಸಗೊಬ್ಬರ ಖರೀದಿಗಾಗಲಿ, ಈ ರೀತಿಯಾದಂಥ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಮಾಡ್ಕೋಬೇಕು ಅಂದರೆ 29, 30 ಈ ರಾಶಿಯ ಕೃಷಿಕರಿಗೆ ಚೆನ್ನಾಗಿರುತ್ತೆ. 1ನೇ ತಾರೀಕು ಅಕ್ಟೋಬರ್ 1ನೇ ತಾರೀಕಿಗೆ ಏನಾಗುತ್ತೆ ಅಂದರೆ ಬಿಸ್ನೆಸ್ ಪ್ರಪೋಸಲ್ಗಳು ಬರುತ್ತೆ, ಒಪ್ಕೋಬಹುದು. ಅದೇ ರೀತಿ ಟ್ರಾವೆಲ್ ಇರುತ್ತೆ, ಟ್ರಾವೆಲ್ ಕೂಡ ಮಾಡಬಹುದು. 2 ಮತ್ತು 3ನೇ ತಾರೀಕು ಅಕ್ಟೋಬರ್ಗೆ ನಿಮ್ಮ ಕುಟುಂಬದಲ್ಲಿ ದಂಪತಿಗಳಲ್ಲಿ ಮಧುರತೆ ಇರುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ. ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಬರ್ತಾರೆ, ಅವ್ರ ಜೊತೆಗೆ ಕೂತ್ಕೊಂಡು ಸಿಹಿ ಊಟ ಮಾಡುವಂಥದ್ದು, ಸುಮಧುರ ಸಮಯವನ್ನು ಕಳೆಯುವಂತಹ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಅದೇ ರೀತಿ ಅಕ್ಟೋಬರ್ 4ನೇ ತಾರೀಕಿಗೆ ನೋಡಿ ಒಂದು ಸ್ವಲ್ಪ ಎಲ್ಲೋ ಕಾನ್ಫ್ಲಿಕ್ಟ್ಸ್ಗಳಾಗುವಂಥದ್ದನ್ನು ತೋರಿಸುತ್ತೆ, ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಫೆಲೋ ಟ್ರಾವೆಲರ್ಸ್ ಜೊತೆಗೆ ರಸ್ತೆಯಲ್ಲಿ ಹೊರಟಾಗ ಚೂರು ಚಿಕ್ಕ ಪುಟ್ಟ ವಾದ ವಿವಾದಗಳು ಆಗಬಹುದು. ಇನ್ನು ಮನೆಯಿಂದ ಹೊರಡಬೇಕಾದ್ರೆ ಈ ವಾರ ಸಿಂಹರಾಶಿಯವ್ರು ಏನು ಮಾಡಬೇಕು ಅಂತಂದರೆ, ದೇವರ ಮನೆ ಹತ್ರ ಬಂದ್ಬಿಟ್ಟು ಯಾರು ಶ್ರೀಚಕ್ರ ಯಂತ್ರ ತರಿಸಿದ್ದೀರಿ ಇದ್ರ ಮುಂದೆ ಕೂತ್ಕೊಂಡು ಪ್ರತಿದಿನ 11 ಬಾರಿ ಅಥವಾ 18 ಬಾರಿ 108 ಬಾರಿ ಶ್ರೀಂ 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 ಲಕ್ಷ್ಮೀ ಬೀಜ ಮಂತ್ರವನ್ನು ಜಪಿಸಿ, ಬಹಳ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ತರಿಸಿಲ್ಲ ಅಂದವರು ಲಕ್ಷ್ಮೀ ಫೋಟೋ ಎದುರುಗಡೆ ಕೂತ್ಕೊಂಡು 11, 18 ಅಥವಾ 108 ಬಾರಿ ಶ್ರೀಂ ಶ್ರೀಂ ಬೀಜ ಮಂತ್ರವನ್ನು ಪಠಿಸೋದ್ರಿಂದ ಅಚ್ಚರಿಯ ಫಲಿತಾಂಶ ಈ ವಾರ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ರವರೆಗೆ ಕಾಲಗರ್ಭದಲ್ಲಿ ಯಾವೆಲ್ಲ ರಹಸ್ಯಗಳು ಅಡಕವಾಗಿದೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಕ್ರೀನ್ ಮೇಲೆ ಒಂದು ವಸ್ತುವನ್ನು ತೋರಿಸ್ತೀನಿ ನಿಮಗೆ. ಈ ವಸ್ತು ಅಂತಿಂಥ ವಸ್ತುವಲ್ಲ ವೀಕ್ಷಕರೇ, ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದಂಥ ವಸ್ತು. ನಿಮ್ಮ ಜೀವನದಲ್ಲಿ ಏನಾದರೂ ಸಾಲ ಕಾಡ್ತಾ ಇದೆಯಾ? ಎಷ್ಟು ಪ್ರಯತ್ನ ಪಟ್ಟರೂ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ವಾ? ಸೋಲು ಜೀವನದಲ್ಲಿ ಬೆನ್ನು ಬಿಟ್ಟು ಹೋಗ್ತಾ ಇಲ್ವಾ? ಏನು ಕೆಲಸ ಮಾಡಿದರೂ ಸೋಲು ಗುರುಗಳೇ, ಗೆಲುವು ಅನ್ನೋದೇ ಇಲ್ಲ ಅಂತೀರಾ? ಚಿಂತೆ ಮಾಡಬೇಡಿ. ಸಾಲ ಸೋಲವನ್ನು ಪವರ್ಫುಲ್ಲಾಗಿ ಕಿತ್ತು ಹಾಕೋದಕ್ಕೆ ಮನೆಗೆ ತರಿಸ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ತರಿಸ್ಕೊಂಡು ಎಷ್ಟೋ ಜನ ಇವತ್ತು ನಮ್ಮಿಂದ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪಡೆದು ಸಾಲವನ್ನು ತೀರಿಸ್ಕೊಂಡಿದ್ದಾರೆ, ಗೆಲುವನ್ನು ಕಂಡಿದ್ದಾರೆ, ಸಂತಾನ ಪ್ರಾಪ್ತಿಯನ್ನು ಕಂಡಿದ್ದಾರೆ, ಮನೆಯಲ್ಲಿ ಅವರಿಗೆ ಒಂದು ಮಕ್ಕಳು ಮಾತನ್ನು ಕೇಳ್ತಾ ಇದ್ದಾರೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇದೆ. 1, 2 ನೀವು ಕೂಡ ಆ ಅದೃಷ್ಟಶಾಲಿಗಳಲ್ಲಿ ಒಬ್ಬರಾಗಬೇಕು ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ವೀಕ್ಷಕರೇ, ಇನ್ನು ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರ ಸ್ವಸ್ಥಾನದಲ್ಲಿಯೇ ಬರುತ್ತೆ ನಿಮ್ಮ ಮನೆಗೆ. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ರೀತಿಯ ಜವಾಬ್ದಾರಿ ತುಂಬ ದಿವಸದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಈ ಜವಾಬ್ದಾರಿ ನನಗೆ ಸಿಗಲಿ ಅಂತ ಕನ್ಯಾ ರಾಶಿಯವರು ಕಾಯ್ತಾ ಇದ್ರಿ. ಅಂತಹ ರೆಸ್ಪಾನ್ಸಿಬಿಲಿಟಿ ನಿಮಗೆ ಸಿಗ್ತಾ ಇದೆ. ಶುಭಾಶಯಗಳು. ಖಂಡಿತವಾಗಿಯೂ ಒಳ್ಳೆ ಪರ್ಫಾರ್ಮ್ ಮಾಡ್ತೀರಾ. ಆಫೀಸಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ, ಬಾಸಿಂದ ಅಪ್ರಿಷಿಯೇಷನ್ ಸಿಗುತ್ತೆ. ವಿದ್ಯಾರ್ಥಿಗಳಾದರೆ ನಿಮಗೆ ಸ್ಟಡಿಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ. ನಿಮಗೆ ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಸ್ಪೋರ್ಟ್ಸ್ ಮ್ಯಾನ್ ಇದ್ದರೆ, ವಿದ್ಯಾರ್ಥಿಗಳು ಒಂದು ಕ್ರೀಡಾ ಕ್ಷೇತ್ರದಲ್ಲಿದ್ದರೆ ಒಳ್ಳೆಯ ಮೆಡಲ್ಗಳು ಸಿಗುತ್ತೆ, ಸಾಧನೆಗಳನ್ನು ಕೂಡ ಮಾಡ್ತೀರಾ. ಇನ್ನು ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಆಫೀಸಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗುತ್ತೆ ಕನ್ಯಾ ರಾಶಿಗೆ, ವಿದ್ಯಾರ್ಥಿಗಳಿಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಸ್ಪೋರ್ಟ್ಸ್ ಮನ್ನಿಗೂ ಕೂಡ ಅಪ್ರಿಷಿಯೇಷನ್. ಎಲ್ಲ ರೀತಿಯಾಗಿ ಈ ವಾರ ಬಹಳ ಚೆನ್ನಾಗಿದೆ.
ಒಂದು 20,000 ನಮಗೆ ಆಕಸ್ಮಿಕ ಧನಪ್ರಾಪ್ತಿ ಆಯಿತು ಅಥವಾ ಪ್ಲ್ಯಾಂಡ್ ಇನ್ಕಮ್ ಬಂತು ಅಂದರೆ ಒಂದು 40,000 ರಿಂದ 60,000 ಖರ್ಚಿಗೆ ದಾರಿಯಲ್ಲಿ ರೆಡಿ ಇರುತ್ತೆ. ಹಾಗಾಗಿ ತುಂಬ ಜಾಗೃತಿಯಾಗಿ ನೋಡಬೇಕಾಗತ್ತೆ. ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇ ಅರೈಸ್ ಅಂತ ತೋರಿಸ್ತಾ ಇದೆ. ದಂಪತಿಗಳಲ್ಲಿ ಜಗಳ ಆಗುವಂತಹ ಸಾಧ್ಯತೆ ಇದೆ. ಬುಧನ ಸಂಚಾರದಿಂದ ತುಲಾರಾಶಿಯಲ್ಲಿ 2ನೇ ಮನೆಗೆ, ಹಾಗಾಗಿ ಕಮ್ಯುನಿಕೇಷನ್ ಟ್ರಾನ್ಸ್ಪರೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಈ ವಾರ ಕನ್ಯಾ ರಾಶಿಯವರಿಗೆ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಬಹಳ ಯಾವುದನ್ನು ಕೂಡ ಹೈಡ್ ಆ್ಯಂಡ್ ಸೀಕ್ ಮಾಡೋ ಹಾಗಿಲ್ಲ. ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತೀರಿ, ನೀವು ಅಥವಾ ವ್ಯವಹಾರದ ಕ್ಷೇತ್ರದಲ್ಲಿರಿ, ಕೌಟುಂಬಿಕ ವಲಯದಲ್ಲಿರಿ, ಯಾವ ಕ್ಷೇತ್ರವಾದರೂ ಸರಿ ಹೈಡ್ ಆ್ಯಂಡ್ ಸೀಕ್ ಮಾಡೋ ಹಾಗಿಲ್ಲ. ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಬೇಕು. ಇಲ್ಲದಿದ್ದರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ಜಗಳದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಹೆಚ್ಚು ಹೊತ್ತಾದರೂ ಕೂಡ ನಿದ್ದೆ ಬರೋದಿಲ್ಲ, ಹೊರಳಾಡೋದು, ಬೆಳಗ್ಗೆ ಹೇಳ್ತೀವಿ ತುಂಬ ಲೇಟಾಗಿ ಎಚ್ಚರಾಗುತ್ತೆ, ಕಣ್ಣುರಿ, ಆ ದಿನದ ಕೆಲಸಗಳಲ್ಲಿ ನಮಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಯೋಗ, ಮೆಡಿಟೇಷನ್, ಧ್ಯಾನ ಇದರಲ್ಲಿ ಒಂದು ಸ್ವಲ್ಪ ನಾವು ನಮ್ಮನ್ನು ತೊಡಗಿಸ್ಕೋಬೇಕು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಪಿತ್ತ ನೋಡಿ, ಜಾಸ್ತಿ ಹುಳಿಯನ್ನು ತಿಂದ್ಬಿಡ್ತೀವಿ, ಒಳ್ಳೆ ಕಲರ್ಫುಲ್ ಫುಡ್ ಇರುತ್ತೆ, ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿರ್ತಾರೆ, ಅಜಿನೋಮೋಟೊ ಇರುತ್ತೆ, ಆರೋಗ್ಯಕ್ಕೆ ಹೊಟ್ಟೆಗೆ ತೊಂದರೆ ಕೊಡುವಂಥದ್ದು, ಇಂಡೈಜೆಷನ್ ಆಗುವಂಥದ್ದು. ಆಮೇಲೆ ನೀರಿಂದ ನೋಡಿ ಏನಾಗುತ್ತೆ ಅಂತಂದರೆ ಮನೆಯ ನೀರಿಗೆ, ಕಾಯಿಸಿ ಆರಿಸಿದಂಥ ನೀರಿರ್ಬೋದು, ಮನೆಯ ಶುದ್ಧವಾದ ನೀರಿಗೆ ಆದ್ಯತೆ ಕೊಡಲಿಲ್ಲ ಅಂದರೆ ಹೊರಗಡೆ ಗೊತ್ತಾಗಲ್ಲ ನಮಗೆ ಯಾವ ಥರದ ನೀರಿರುತ್ತೆ ಅಂತ. ಅದನ್ನು ಕುಡಿದ್ಬಿಟ್ಟು ವಾಮಿಟಿಂಗು, ಇಂಡೈಜೆಷನ್ನು, ಫುಡ್ ಪಾಯ್ಸನ್ ಇಂಥದ್ದಾಗುವಂಥ ಸೂಚನೆ ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಜರ್ನಿ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಕೂಡಿ ನೀವು ಧಾರ್ಮಿಕ ಕ್ಷೇತ್ರಗಳು ಅಥವಾ ಮದುವೆ, ಮುಂಜುವೆ, ಶುಭ ಕಾರ್ಯಗಳಿಗೆ ಜರ್ನಿ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ಫಾರಿನ್ ಟ್ರಾವೆಲ್ ಅಂತ ತೋರಿಸ್ತಾ ಇದೆ, ವಿದೇಶ ಯಾತ್ರೆ ಅಂತ ತೋರಿಸ್ತಾ ಇದೆ. ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಬುಧವಾರ, ಶುಕ್ರವಾರ, ಭಾನುವಾರ ಶುಭ ಇರುತ್ತೆ. ಹಸಿರು ಬಣ್ಣ, ಬಿಳಿ ಬಣ್ಣ, ಕ್ರೀಮ್ ಬಣ್ಣ ಶುಭ. ನಂಬರ್ 3, 5, 6 ಶುಭ ಇರುತ್ತೆ. ಉತ್ತರ ಮತ್ತು ನಿಮಗೆ ಪೂರ್ವ ದಿಕ್ಕು ಶುಭ ಕೊಡುತ್ತೆ. ಈ ವಾರದ ಮಂತ್ರ ಮತ್ತು ವಿಶೇಷ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಲಕ್ಷ್ಮಿಯ ಆರಾಧನೆ, ಲಕ್ಷ್ಮಿ ಮತ್ತು ಕುಬೇರರ ಆರಾಧನೆ ಸೂಕ್ತ ಅಂತ ಹೇಳುತ್ತೆ. ನೋಡಿ, ಲಕ್ಷ್ಮಿಯ ಆರಾಧನೆ, ಕುಬೇರರ ಆರಾಧನೆ ನಾವು ಆಗಾಗ ಈ ರೀತಿಯಾದಂಥ ಗ್ರಹಗತಿಗಳ ಪರಿವರ್ತನೆ ಆದಾಗ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಶ್ರೀಚಕ್ರ ಯಂತ್ರ ಇದ್ಬಿಟ್ರೆ ನಿಮಗೆ ಲಕ್ಷ್ಮೀ ಕೃಪೆ ಇರುತ್ತೆ, ಕುಬೇರನ ಕೃಪೆ ಇರುತ್ತೆ ಮತ್ತು ಶುಕ್ರನ ಕೃಪೆ ಸಂಪೂರ್ಣವಾಗಿ 365 ಡೇಸ್ ಜನ್ಮ ಪರ್ಯಂತವೂ ಇರುತ್ತೆ. ಹಾಗಾಗಿ ತಡ ಮಾಡದೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ಲಕ್ಷ್ಮೀ, ಕುಬೇರ ಹಾಗೂ ಒಂದು ಶುಕ್ರನ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗಿಯೂ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಹಣದ ಸುರಿಮಳೆ, ಕೆಲಸಕ್ಕೆ ಅವಕಾಶ ಎಲ್ಲ ಆಗುತ್ತೆ. ಬುಕ್ ಮಾಡ್ಕೋಬೇಕು ಶ್ರೀಚಕ್ರ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಈ ವಾರ ಶುಕ್ರನ ಆರಾಧನೆ ಮತ್ತು ಲಕ್ಷ್ಮಿ ಆರಾಧನೆ, ಕುಬೇರನ ಆರಾಧನೆ, ಈ 3 ನಾನು ನಿಮಗೆ ಇದನ್ನು ಹೇಳ್ಕೊಡ್ತೀನಿ ಬೀಜ ಮಂತ್ರನ. 1 ಲಕ್ಷ್ಮೀ ಬೀಜ ಮಂತ್ರ ಹೇಳ್ಕೊಡ್ತೀನಿ ನೋಡಿ. ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಒಂದು ದಿವಸ ನೀವೇನು ಮಾಡಿ, ಈ ರಾಶಿಯವರು ಇವತ್ತು ನೀವು ಲಕ್ಷ್ಮೀ ಬೀಜ ಮಂತ್ರವನ್ನು ಹೇಳ್ಕೊಂಡ್ರಿ, ನಾಳೆ ಒಂದು ವಿಶೇಷವಾಗಿ ಶುಕ್ರನ ಬೀಜ ಮಂತ್ರವನ್ನು ಹೇಳ್ಕೊಂಡ್ರಿ, ನಾಡಿದ್ದು ಕುಬೇರನ ಒಂದು ಬೀಜ ಮಂತ್ರವನ್ನು ಹೇಳ್ಕೊಂಡ್ರಿ. ಈ ರೀತಿಯಾಗಿ ರಿಪೀಟ್ ಮಾಡ್ಕೊಂಡು ಹೋಗಿ ಬಹಳ ಒಳ್ಳೆಯ ಫಲ ಸಿಗುತ್ತೆ. ಲಕ್ಷ್ಮೀ ಬೀಜ ಮಂತ್ರ ಶ್ರೀಮಂತ ಬರುತ್ತೆ. ಶುಕ್ರನ ಬೀಜ ಮಂತ್ರ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ. ಸಿಂಪಲ್ ಆಗಿ ಹೇಳಿ, ಯಾಕೆಂದರೆ ಕಾಂಪ್ಲಿಕೇಟ್ ಬೇಡ. ಆಮೇಲೆ ನಿಮಗೆ ಈಗ ವಿಶೇಷವಾಗಿ ಕುಬೇರನ ಬೀಜ ಮಂತ್ರ ಹೇಳ್ಕೊಡ್ತೀನಿ. ಧಮ್ ಅಂತ ಬರುತ್ತೆ. ಧಮ್ ಎನ್ನುವ ಬೀಜ ಮಂತ್ರ ಹೇಳ್ಕೋಬೇಕು. ಎಲ್ಲವನ್ನ 108 ಸಲ ಹೇಳ್ಕೋಬೇಕು. ಇನ್ನೂ ಹೆಚ್ಚಿನ ಒಂದು ಡೊನೇಷನ್ ಅಂತ ಬಂದಾಗ, ದಾನದ ರೆಮಿಡಿ ಅಂತ ಬಂದಾಗ, ಲಕ್ಷ್ಮೀ ದೇವಾಲಯದಲ್ಲಿ ಬರುವಂತಹ ಶುಕ್ರವಾರ ಬಿಳಿ ಬಣ್ಣದ ಅಕ್ಕಿ, ವೈಟ್ ರೈಸ್, ಹಾಲು, ಮೊಸರು, ಬೆಣ್ಣೆ ಮತ್ತು ಪರಿಮಳ ಭರಿತ ಒಂದು ಸೆಂಟೆಡ್ ಅಗರಬತ್ತಿ ಅಂತ ಹೇಳ್ತಾರೆ, ಇದನ್ನು ದಾನ ಮಾಡೋದ್ರಿಂದ ಈ ವಾರ ಅಚ್ಚರಿಯ ಶುಭ ಫಲಿತಾಂಶ ಈ ರಾಶಿಯವರಿಗೆ ಬರುತ್ತೆ. ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅರಿಶಿಣದ ತಿಲಕ ವಾರ ಪೂರ್ತಿ ಹಣೆಗಿರಬೇಕು. ಅರಿಶಿಣದ ತಿಲಕ ಹೇಗೆ ರೆಡಿ ಮಾಡಬೇಕು? ಮಣ್ಣಿನ ಹಣತೆ ತಗೊಳ್ಳಿ, ಅದರಲ್ಲಿ 1 ಚಮಚ ಅರಿಶಿಣ ಪುಡಿ, 2 ಚಮಚ ಎರಡು ಚಿಕ್ಕ ಒಂದು ಸ್ವಲ್ಪ 2 ಹನಿ ಹಾಲು ಹಾಕ್ಕೊಳ್ಳಿ, 2 ಹನಿ ತುಪ್ಪ ಹಾಕ್ಕೊಳ್ಳಿ, ಅದನ್ನು ಬೆರೆಸಿ ಗಟ್ಟಿಯಾದಂಥ ಪೇಸ್ಟ್ ಮಾಡಿ ಹಣೆಗಿಟ್ಕೊಂಡು ನೀವು ಕೆಲಸಕ್ಕೆ ಹೊರಡೋದ್ರಿಂದ ಅಥವಾ ಮನೆಯಲ್ಲಿರೋರು ಈ ವಿಧಾನವನ್ನು ಫಾಲೋ ಮಾಡೋದ್ರಿಂದ ಈ ವಾರ ಅದ್ಭುತವಾದಂಥ ಫಲಿತಾಂಶ ಬರುತ್ತೆ. ಇನ್ನೂ ಹೆಚ್ಚಿನ ಒಳ್ಳೆಯ ಫಲಿತಾಂಶ ಬೇಕು ಅಂತಂದರೆ
ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಗಜೇಂದ್ರ ಮೋಕ್ಷ ಸ್ತೋತ್ರ ಇದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆ, ಕೃಷ್ಣ ಮಧುರಾಷ್ಟಕಂ ಇದೆ. ನೋಡಿ, ಅದ್ಭುತ ಭಕ್ತಿಗೀತೆಗಳು ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ತಪ್ಪದೆ ಕೇಳಿ, ಒಳ್ಳೆಯ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ತುಲಾರಾಶಿಯವರ ಈ ವಾರದ ಗ್ರಹ ಸಂಚಾರ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ಕಾಲಗರ್ಭದ ರಹಸ್ಯದಲ್ಲಿ ಏನೆಲ್ಲ ಕುತೂಹಲಕಾರಿ ಘಟನೆಗಳು ಅಡಗಿದೆ ನೋಡ್ಕೊಂಡು ಬರೋಣವಾ? ವೀಕ್ಷಕರೇ, ತುಲಾರಾಶಿಯವರಿಗೆ ಇದೇ ಸೆಪ್ಟೆಂಬರ್ 29ರಿಂದ 6ನೇ ತಾರೀಕಿನವರೆಗೆ ನೋಡಿ, ವಿಶೇಷವಾಗಿ ಸೂರ್ಯ ಮತ್ತು ಶುಕ್ರ ಕನ್ಯಾ ರಾಶಿಯಲ್ಲಿ 12ನೇ ಮನೆಗೆ ಸಂಚಾರ ಆಗಿರುವಂಥದ್ದು. ಇದರಿಂದ ಶುಕ್ರ ಅಂದ ತಕ್ಷಣ ನನಗೊಂದು ನೆನಪಾಯಿತು. ಏನಪ್ಪ ಅಂತಂದರೆ, ತುಲಾರಾಶಿಯವರಿಗೆ ಸದಾಕಾಲ ಆಶೀರ್ವಾದ ಇರುವಂಥದ್ದು 3 ವಿಶೇಷವಾದಂಥ ದೇವಾನುಗ್ರಹದಿಂದ. ಯಾವುದಪ್ಪ ಅಂದರೆ, ಒಂದು ಮಾತೆ ಮಹಾಲಕ್ಷ್ಮಿ, 2ನೇಯದ್ದು ಶುಕ್ರ, 3ನೇಯದ್ದು ಕುಬೇರ. ನಿಮಗೆ ವಿಶೇಷ ಆಶೀರ್ವಾದ ಇರುತ್ತೆ. ಈ ಆಶೀರ್ವಾದ ಬಲ ಸ್ಥಿರವಾಗಿರಬೇಕು. ಯಾಕೆಂದರೆ ನೋಡಿ, ಜೀವನ ಅಂದರೆ ಏರಿಳಿತದಲ್ಲಿ ಇರುತ್ತೆ. ಹೂವು ಮತ್ತು ಮುಳ್ಳಿನ ಹಾಸಿಗೆ ಅಂತ ಹೇಳ್ತಾರೆ. ಯಾವಾಗಲೂ ನಡೆಯುವ ದಾರಿಯಲ್ಲಿ ಹೂವೇ ಇರೋದಿಲ್ಲ, ಮುಳ್ಳು ಕೂಡ ಬಿದ್ದಿರುತ್ತೆ. ಹಾಗಾಗಿ ಆದರೆ ಇದನ್ನೆಲ್ಲ ನಾವು ಸಿಹಿಯಾಗಿ ಪರಿವರ್ತನೆ ಮಾಡ್ಕೋಬೇಕು. ಹೂವಿನ ಹಾಸಿಗೆ ನಡೆಯುವ ದಾರಿ ಹೂವೇ ಇರಬೇಕು, ಸಿಹಿನೇ ಇರಬೇಕು ಅಂತಂದರೆ, ವಿಶೇಷವಾಗಿ ತುಲಾರಾಶಿಯವರು ಮನೆಗೆ ತಂದು ಪೂಜೆ ಮಾಡಬೇಕಾದಂಥ ವಸ್ತು ಯಾವುದು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು, ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತುಲಾರಾಶಿಯವರ ಮನೆಯಲ್ಲಿ ಇತ್ತು ಅಂತಂದರೆ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ಹಾಗೆ ಕುಬೇರನ ಕೃಪೆ, ಶುಕ್ರನ ಕೃಪೆ, 3 ದೈವ ಕೃಪೆ, ದೇವಾನುಗ್ರಹ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ. ಏನೂ ತೊಂದರೆ ಇರೋದಿಲ್ಲ. ಸಾಲ ಅನ್ನೋದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಎಗರಿ ಹೋಗುತ್ತೆ. ಸೋಲು ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ತೊಲಗಿ ಹೋಗುತ್ತೆ. ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ? ಮಕ್ಕಳು ಮಾತು ಕೇಳ್ತಾ ಇಲ್ವಾ? ವಾಹನ ಕೊಂಡ್ಕೊಳ್ಬೇಕಾ? ಮನೆ ಕಟ್ಟಿಸ್ಬೇಕಾ? ಸೈಟ್ ಕೊಂಡ್ಕೊಳ್ಬೇಕಾ? ಎಲ್ಲವೂ ಸುಸುತ್ರೆ. ತಡ ಮಾಡದೆ ಈಗಲೇ ಬುಕ್ ಮಾಡ್ಕೊಳ್ಳಿ ತುಲಾರಾಶಿಯವರು. ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ದಯಮಾಡಿ ಬುಕ್ ಮಾಡ್ಕೊಳ್ಳಿ. 30ರಿಂದ 50 ದಿವಸ ನಾನೇ ಸಿದ್ಧಿ ಪೂಜೆಗಿಟ್ಟು 10ರಿಂದ 20 ಲಕ್ಷ ಮಂತ್ರ ಜಪ ಮಾಡಿ ಮನೆ ಕಳಿಸ್ತೀನಿ. ಬುಕ್ ಮಾಡಿಕೊಂಡು 50 ದಿವಸ ಮನೆಗೆ ಬರೋಷ್ಟರಲ್ಲೇ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಶುರುವಾಗಿರುತ್ತೆ. ಯಾಕೆ ಹೇಳಿ, ಇಲ್ಲಿ ನಾವು ಹೋಮ ಜಪ ತಪ ನಿಮ್ಮ ಹೆಸರಲ್ಲಿ ಶುರು ಮಾಡಿರ್ತೀವಲ್ಲ, ಇನ್ನು ಮನೆಗೆ ಬಂದ್ರಂತೂ ಕೇಳೋದೇ ಬೇಡ ಬಿಡಿ, ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ತಪ್ಪದೇ ತರಿಸ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ತುಲಾರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರ 12ನೇ ಮನೆಯಲ್ಲಿ ಸಂಚಾರ. ಇದರಿಂದ ಏನಾಗುತ್ತೆ ಅಂದರೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ನೀವು ಒಂದು 10,000 ಆದಾಯ ಬಂತು ಅಂತಂದರೆ, ಫಾರ್ ಎಕ್ಸಾಂಪಲ್ 10,000 ನಮಗೀಗ ಯಾವುದೋ ಒಂದು ಆಕಸ್ಮಿಕ ಧನ ಪ್ರಾಪ್ತಿ ಅಂತ ಇಟ್ಕೊಳ್ಳೋಣ, ಅಥವಾ ಯಾರೋ ಕೊಡಲಿಕ್ಕಿದೆ, ದುಡ್ಡು ವಾಪಸ್ ಕೊಡಲಿಕ್ಕಿದೆ, ಅಥವಾ ನಮ್ಮದೇ ಹಣ ಬರಲಿಕ್ಕಿದೆ, ನಮ್ಮ ಓನ್ ಮನಿ ಬರ್ತಾ ಇದೆ ಅಂತಂದರೆ 20-30,000 ಖರ್ಚು ರೆಡಿ ಇರುತ್ತೆ. ನಿಮ್ಮ ಎಷ್ಟು ಹಣ ಬರುತ್ತೆ ಅದರ 2-3 ಪಟ್ಟು ಹಣ ಖರ್ಚು ಆಗಲಿಕ್ಕೆ ಅಲ್ಲಿ ಸಿದ್ಧವಾಗಿರುತ್ತೆ. ಹಾಗಾಗಿ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ಗಳ ಮೇಲೆ ತುಲಾರಾಶಿಯವರು ಜಾಗ್ರತೆ ವಹಿಸಬೇಕು ಅಂತ ತೋರಿಸ್ತಾ ಇದೆ ಈ ವಾರ. ಇಲ್ಲ ಅಂತಂದರೆ ಸಾಲ ಮಾಡುವಂಥ ಪರಿಸ್ಥಿತಿ. ಅದೇ ರೀತಿ ವಿದೇಶ ಪ್ರಯಾಣ ಅಂತ ತೋರಿಸ್ತಾ ಇದೆ. ಬುಧನ ಸಂಚಾರ ನಿಮ್ಮ ಸ್ವಸ್ಥಾನ 1ನೇ ಮನೆಯಲ್ಲಿ ತುಲಾರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಯಾರೆಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಟೀಚಿಂಗ್, ನಾನ್ ಟೀಚಿಂಗ್, ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ಮಾಧ್ಯಮ ಕ್ಷೇತ್ರಗಳಲ್ಲಿ, ಹಾಗೆ ರಾಜಕಾರಣಿಗರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ತುಲಾರಾಶಿಯವರಿಗಿದೆ. ಆದರೆ ಖರ್ಚು ಹೆಚ್ಚುತ್ತೆ. ಇವರ ಖರ್ಚು ಜಾಸ್ತಿ, ಆಗಮನಕ್ಕಿಂತ ನಿರ್ಗಮನ ಜಾಸ್ತಿ. ಅದೇನು ಹೇಳ್ತಾರಲ್ಲ, ಇನ್ಕಮ್ಗಿಂತ ಎಕ್ಸ್ಪೆನ್ಸ್ ಜಾಸ್ತಿ ಅಂತ, ಆ ರೀತಿಯಾದಂಥದ್ದು. ಅದೇ ರೀತಿಯಾಗಿ ಮಂಗಳನ ಸಂಚಾರವನ್ನು ಸಿಂಹರಾಶಿಯಲ್ಲಿ 11ನೇ ಮನೆ ನೋಡಲಿಕ್ಕಾಗಿ ಸೋಷಿಯಲ್ ನೆಟ್ವರ್ಕ್ ಬೆಳೆಯುತ್ತೆ. ಅಂದರೆ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಅವರಿಂದ ನಿಮಗೆ ಧನಾಗಮನ ಅಂತ ತೋರಿಸುತ್ತೆ. ಅದೇ ರೀತಿ
ಗುರುವಿನ ಸಂಚಾರವನ್ನು 9ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ನೋಡಲಿಕ್ಕಾಗಿ ಈ ವಾರ ಅದೃಷ್ಟ ಕುಲಾಯಿಸುತ್ತೆ, ಯಾವುದೋ ಒಂದು ಗುಡ್ ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ ಅಂತ ಸೂಚಿಸ್ತಾ ಇದೆ. ಶನಿ ಮೀನರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗಿರುವಂಥದ್ದು 6ನೇ ಮನೆಯಲ್ಲಿ. ಇದರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ನೀವು ಈ ವಾರ ಶತ್ರು ಕಾಟದಿಂದ ಒಂದು ಸ್ವಲ್ಪ ಭಾಗಶಃ ಪ್ರಮಾಣ ಹೊರಗಡೆ ಬರ್ತೀರಿ. 100% ಅಂತಲ್ಲ, ಒಂದು 70 to 80%. ಇನ್ನೊಂಚೂರು ಆ ಶತ್ರುಕಾಟ ಇದ್ದೇ ಇರುತ್ತೆ. ಈ ವಾರ ಪೂರ್ತಿ ಇರುತ್ತೆ, ನೆಕ್ಸ್ಟ್ ವೀಕ್ ಅದು ರಿಲೀಫ್ ಆಗುತ್ತೆ. ಕರಿಯರಲ್ಲಿ ಪ್ರೊಫೆಷನಲ್ಲಿ ಹಾರ್ಡ್ ವರ್ಕ್ ಆ್ಯಂಡ್ ಡಿಸಿಪ್ಲಿನ್ ಬೇಕೇ ಬೇಕು ಅಂತ ತೋರಿಸ್ತಾ ಇದೆ ತುಲಾರಾಶಿಯವರಿಗೆ. ಬಹಳ ಶ್ರಮ ಬೇಕು. ಡಿಸಿಪ್ಲಿನ್ ಇಲ್ಲ ಅಂದರೆ ಆಗಲ್ಲ. ಡಿಸಿಪ್ಲಿನ್ ಇದು ಮುಗಿಸ್ಲೇಬೇಕು, ಮುಗಿಸಿ ಎದ್ದು ಹೋಗಬೇಕು. ಇಲ್ಲ ಇದನ್ನ ಬಿಟ್ವಿ, ಸ್ವಲ್ಪ ಹೊತ್ತು ಹರಟೆ ಹೊಡಿತೀವಿ, ಕಾಫಿಗೆ ಹೋಗ್ತೀವಿ, ಗಾಸಿಪ್ ಮಾಡ್ತೀವಿ, ಯಾವುದರಲ್ಲೂ ಇನ್ವಾಲ್ವ್ ಆಗಬಾರ್ದು ಈ ವಾರ. ಡಿಸಿಪ್ಲಿನ್, ಫೋಕಸ್, ಹಾರ್ಡ್ ವರ್ಕ್ ಬ್ರಿಂಗ್ಸ್ ಸಕ್ಸಸ್. ಅದೇ ರೀತಿ ದಾಂಪತ್ಯದಲ್ಲಿ ಚೆನ್ನಾಗಿರುತ್ತೆ, ಮನೆಯಲ್ಲಿ ಎಲ್ಲವೂ ಕೂಡ ಶುಭ ಅಂತ ತೋರಿಸ್ತಾ ಇದೆ. ಆರೋಗ್ಯ ಅಂತ ಬಂದಾಗ ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋಡಿ ಫುಡ್ ಪಾಯ್ಸನ್ ಆಗುವಂಥದ್ದು ತೋರಿಸ್ತಾ ಇದೆ. ಜಾಗ್ರತೆ, ವಾಮಿಟಿಂಗ್, ಡಿಸೆಂಟ್ರಿ ಇತ್ಯಾದಿಗಳನ್ನು. ಜಾಯಿಂಟ್ ಪೇನ್, ಸಂಧಿ ನೋವುಗಳು, ಕೈಕಾಲು ಕೀಲು ನೋವು ಅಂತ ತೋರಿಸ್ತಾ ಇದೆ, ಜಾಗ್ರತೆ. ಅದೇ ರೀತಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದನ್ನು ಕೂಡ ನೋಡಿ. ಜಾಸ್ತಿ ರಾತ್ರಿ ಹೊತ್ತು ಎದ್ದಿರೋದು, ಹೊರಳಾಡೋದು ಇಂಥದ್ದೆಲ್ಲ ಆಗುತ್ತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಪ್ರಯಾಣ ಅಂತ ತೋರಿಸ್ತಾ ಇದೆ, ಫಾರಿನ್ ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ಸ್ಪಿರಿಚುವಲ್ ರಿಲೇಟೆಡ್ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ, ಶುಭ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಶುಕ್ರವಾರ, ಬುಧವಾರ, ಗುರುವಾರ ಶುಭ ಇರುತ್ತೆ. ಬಿಳಿಯ ಬಣ್ಣ, ತಿಳಿ ನೀಲಿ ಬಣ್ಣ, ಗ್ರೀನ್ ಹಸಿರು ಬಣ್ಣವನ್ನು ಈ ವಾರ ಯಥೇಚ್ಛವಾಗಿ ಬಳಸ್ಬೋದು ಈ ರಾಶಿಯವರು. 6, 9 ಶುಭ. ಈಸ್ಟ್ ಮತ್ತು ನಾರ್ತ್ ದಿಕ್ಕು ಶುಭ ಕೊಡುತ್ತೆ ನಿಮಗೆ. ಶುಕ್ರನ ಒಂದು ವಿಶೇಷ ಕೃಪೆ ಬರಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಆರಾಧನೆ ಮಾಡಲೇಬೇಕು. ಈ ವಾರ ಪೂರ್ತಿ ತುಲಾರಾಶಿಯವರು ಪುರುಷರಾದರೆ ಬಲಗೈ, ಸ್ತ್ರೀಯರಾದರೆ ಎಡಗೈ. ಶುಕ್ರ ಪರ್ವತ ಅಂತ ಹೇಳ್ತೀವಿ ಈ ಭಾಗಕ್ಕೆ. ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಳ್ಳಿ, ಆರೋದಕ್ಕೆ ಬಿಡಬೇಡಿ, ಗಾಳಿಗೆ ತಕ್ಷಣ ರಬ್ ಮಾಡಿ. ಹಸಿರು ಬಣ್ಣದ ಸ್ಕೆಚ್ ಪೆನ್ ಅಥವಾ ಹಸಿರು ಬಣ್ಣದ ಸ್ಪೆನ್ನಿಂದ ಒಂದು ಟ್ರಯಾಂಗಲ್, ತ್ರಿಕೋನ ಮತ್ತು 6 ನಂಬರ್ 6 6 ಅನ್ನ ಕೈಗೆ ಬರ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಳ್ಕೊಳ್ಳೋದ್ರಿಂದ ದಿನ ಪೂರ್ತಿ ಶುಭ, ಧನ ಪ್ರಾಪ್ತಿ, ಯಶಸ್ಸು, ವಿಜಯ ಅಂತ ತೋರಿಸ್ತಾ ಇದೆ. ಇನ್ನು ಸೆಪ್ಟೆಂಬರ್ 29, 30ಕ್ಕೆ ಫಾರಿನ್ ರಿಲೇಟೆಡ್ ಯಾವುದೋ ಒಂದು ಬರುತ್ತೆ. ವೀಸಾ ಕ್ಲಿಯರೆನ್ಸ್ ಸಿಗ್ಬೋದು, ಫಾರಿನ್ ರಿಲೇಟೆಡ್ ಟ್ರಿಪ್ಗೆ ಟಿಕೆಟ್ ಬುಕ್ ಮಾಡಿಸಬಹುದು, ಅಥವಾ ವಿದ್ಯಾರ್ಥಿಗಳು ಮನೆಯಲ್ಲಿದ್ದರೆ ಅವರಿಗೆ MSಗೆ ಅಡ್ಮಿಷನ್ಗೆ ಶುಭ ಸೂಚನೆ ಬರ್ಬೋದು, ಫಾರಿನ್ನಲ್ಲಿ ಕೆಲಸ ಸಿಗುವಂಥ ಶುಭ ಸೂಚನೆ ಬರ್ಬೋದು. ಅಕ್ಟೋಬರ್ 1ನೇ ತಾರೀಕಿಗೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಇರುತ್ತೆ, ಸೆಲ್ಫ್ ಎಕ್ಸ್ಪ್ರೆಸಿವ್ ಆಗ್ತೀರಾ, ಡಿಸಿಷನ್ ಮೇಕಿಂಗ್ನಲ್ಲಿ ದೃಢತೆ ಇರುತ್ತೆ. ಅದೇ ರೀತಿ ಅಕ್ಟೋಬರ್ 4ನೇ ತಾರೀಕಿಗೆ ಶನಿಯ ಒಂದು ಪ್ರಭಾವದಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ. ಆರೋಗ್ಯದ ಬಗ್ಗೆ ಆ ದಿನ ಹೆಚ್ಚಿನ ಕಾಳಜಿಯನ್ನು ತಗೊಳ್ಳಿ. ಅಕ್ಟೋಬರ್ 5, 6ನೇ ತಾರೀಕಿಗೆ ಸೂರ್ಯ ಮತ್ತು ಚಂದ್ರನ ಒಂದು ವಿಶೇಷ ಪ್ರಭಾವದಿಂದ ಏನಾಗುತ್ತೆ ಅಂದರೆ ನಿಮಗೆ ಕರಿಯರಲ್ಲಿ ಗ್ರೋತ್ ಬರುತ್ತೆ, ಸೋಷಿಯಲ್ ನೆಟ್ವರ್ಕಿಂಗ್ ಆಗುತ್ತೆ, ಅಂದರೆ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಅದರಿಂದ ಅಭಿವೃದ್ಧಿ ಆಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ತುಲಾ ರಾಶಿಯವರು ಪಡಿಬೇಕು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಕ್ತಿಗೀತೆ ಇದೆ, ಎರಡನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಮತ್ತು ಈ ವಾರ ಪೂರ್ತಿ ನಿಮ್ಮ ಜೊತೆಗೆ 6 ಹಸಿರು ಏಲಕ್ಕಿಯನ್ನು ಒಂದು ಪೇಪರ್ ಪೀಸಲ್ಲಿ ಕಟ್ಟಿ ನಿಮ್ಮ ಪಾಕೆಟ್, ಪರ್ಸ್, ವ್ಯಾಲೆಟ್, ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ಆಫೀಸ್ ಲ್ಯಾಪ್ಟಾಪ್ ಬ್ಯಾಗ್ ಇರ್ಬೋದು, ಆಫೀಸ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ವಾರ ಆದಮೇಲೆ ಆ 6 ಹಸಿರು ಏಲಕ್ಕಿಯನ್ನು ಶುದ್ಧವಾದ ಹರಿಯುವ ನೀರು ಅಥವಾ ಮರದ ಕೆಳಗಡೆ ವಿಸರ್ಜನೆ ಮಾಡಿ. ಅಚ್ಚರಿಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಮನೆಯಲ್ಲಿರೋರು ಕೂಡ ನೀವು ಪ್ಯಾಕೆಟಲ್ಲಿ ಕಟ್ಟಿ ನಿಮ್ಮ ಜೊತೆಗೆ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೋಬೋದು. ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಒಂದು ವಸ್ತುವನ್ನು ನಾನು ತೋರಿಸಿ ಗ್ರಹ ಸಂಚಾರ ಸ್ಥಿತಿಗತಿಗಳು ಹೇಗಿದೆ ಅಂತ ಹೇಳ್ತೀನಿ. ನಿಮಗೇನಾದರೂ ಜೀವನದಲ್ಲಿ ಸಾಲದ ಬಾಧೆ ತುಂಬ ಕಾಡ್ತಾ ಇದೆಯಾ? ಹೌದು ಗುರುಗಳೇ, ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅಂತೀರಾ? ನಾನು ಹಿಂಗೆ ದುಡಿತೀನಿ, ಕೈಯಲ್ಲಿ ಹಣ ಬರುತ್ತೆ, ಹಿಂಗೆ ಹೋಗುತ್ತೆ, ಒಂದು ಸಾಲ ತೀರಿಸ್ತೀನಿ, ಇನ್ನೊಂದು ಸಾಲ. ಸೋಲು ಅನ್ನೋದೇ ನನ್ನ ಜೀವನದ ಭಾಗ ಆಗಿಬಿಟ್ಟಿದೆ ಗುರುಗಳೇ, ಗೆಲುವೇ ಸಿಗ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹಗಲು ರಾತ್ರಿ, ಅದೃಷ್ಟವೇ ಇಲ್ಲ. ಅದೇ ರೀತಿ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಮನೆಯಲ್ಲಿ. ನಾನೊಂದು 2 ವೀಲರ್ ತೊಗೋಬೇಕು ಅಂದ್ಕೊಂಡ್ರೂ ಆಗ್ತಾ ಇಲ್ಲ, ಸೈಟ್ ಕೊಂಡ್ಕೊಳ್ತೀನಿ ಅಂದರೂ ಆಗ್ತಾ ಇಲ್ಲ. ಹೀಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂತೀರಾ? ಚಿಂತೆ ಬೇಡ. ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಸಾಕ್ಷಾತ್ ಇವತ್ತು
ಒಂದು ಅಮೃತಗಳಿಗೆ ಅಂತ ಹೇಳ್ಬೋದು. ಯಾಕೆಂದರೆ ಅದೃಷ್ಟ ಇದ್ದಿದ್ದಕ್ಕೆ ನೀವು ಈ ಸಂಚಿಕೆ ನೋಡ್ತಾ ಇದ್ದೀರಾ. ನಿಮ್ಮ ಕಷ್ಟ ಪರಿಹಾರ ಆಗೋ ಸಮಯ ಬಂದಿದೆ. ಸ್ಕ್ರೀನ್ ಮೇಲೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದೆ. ಇನ್ನೂ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ನಾನೇನು ಹೇಳಿದ್ನಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ಪರಿವರ್ತನೆ ಮಾಡುತ್ತೆ, ರಿಸಲ್ಟ್ ಕೊಡುತ್ತೆ. ಹೇಗೆ ಅಂದರೆ ಸಾಲ ತೀರುತ್ತೆ, ಗೆಲುವಿನತ್ತ ನಾವು ಮುಖ ಮಾಡ್ತೀವಿ, ಗೆಲುವೇ ಗೆಲುವು ಜೀವನದಲ್ಲಿ. ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ, ಸಂತಾನ ಪ್ರಾಪ್ತಿ, ಸೈಟ್ ಕೊಂಡ್ಕೊಳ್ಳುವಂಥದ್ದು, ವಾಹನ ಒಂದು ಯೋಗ ಎಲ್ಲವೂ ತಂದು ಕೊಡುತ್ತೆ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಾಮಾನ್ಯದ್ದಲ್ಲ. ಇದು ಮನುಷ್ಯರಿಂದ ನಿರ್ಮಾಣ ಮಾಡಿದ್ದಲ್ಲ. ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯಿಂದ ನಿರ್ಮಾಣ ಆಗಿದ್ದು. ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡೋದಕ್ಕೆ ಶುರು ಮಾಡಿ, ಅದೃಷ್ಟವೇ ಬದಲಾಗುತ್ತೆ. ತರಿಸ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 50 ದಿವಸ ನಾನೇ ಇದನ್ನು ವೈದಿಕ ಸಂಪ್ರದಾಯದಲ್ಲಿ ಪೂಜೆ ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಸಿದ್ಧಿ ಜಪ ತಪ ಮಾಡಿ ನಿಮ್ಮ ಮನೆಗೆ ಕಳಿಸಿಕೊಡುವಂತಹ ವ್ಯವಸ್ಥೆ ಮಾಡಿ. ಅದೇ ರೀತಿ ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರನ ಸಂಚಾರ ಕನ್ಯಾ ರಾಶಿಯಲ್ಲಿ 11ನೇ ಮನೆಗಾಗುತ್ತೆ. ಇದು ನಿಮಗೇನು ಮಾಡುತ್ತೆ ಅಂತಂದರೆ, ಸ್ಟ್ರಾಂಗ್ ಕಮ್ಯುನಿಕೇಷನ್, ಸಂವಹನ ವೃದ್ಧಿಯಾಗುತ್ತೆ, ಹೊಸ ಹೊಸ ಫ್ರೆಂಡ್ಸ್ಗಳ ಪರಿಚಯ ಆಗ್ತಾರೆ, ಸೋಷಿಯಲ್ ನೆಟ್ವರ್ಕಿಂಗ್ ಆಗುತ್ತೆ. ಆ ಕಡೆಯಿಂದನೂ ನಿಮಗೆ ಲಾಭಗಳು, ಆಕಸ್ಮಿಕ ಧನಲಾಭ. ಶುಕ್ರನಿಂದ ಒಂದು ಚಾರ್ಮ್ ಬರುತ್ತೆ. ರವಿಯ ಸಂಚಾರ, ಸೂರ್ಯನ ಸಂಚಾರದಿಂದ ಬಲ ಬರುತ್ತೆ. ಏನಾದರೂ ನನಗೆ ಕಷ್ಟಗಳು ಬರಲಿ, ಎದುರಿಸ್ತೀನಿ ಅನ್ನೋ ಹುಮ್ಮಸ್ಸು, ಧೈರ್ಯ, ದೃಢತೆ ಬರುತ್ತೆ. ಇನ್ನು ಬುಧನ ಸಂಚಾರ 12ನೇ ಮನೆ ತುಲಾ ರಾಶಿಯಲ್ಲಿ ಆಗಿರೋದ್ರಿಂದ ನಿಮಗೆ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಅಂತ ಏನು ಹೇಳ್ತೀವಿ ಅದು ಬರುತ್ತೆ. ಈ ಕೆಲಸ ಮಾಡಿದರೆ ನನಗಿಷ್ಟು ಲಾಭ ಬರುತ್ತೆ, ಇದನ್ನು ನಾನು ರಿಸ್ಕ್ ತಗೋಬೇಕಾ ಬೇಡವಾ, ಈ ರೀತಿಯಾದಂತಹ ಎಲ್ಲ ಯೋಚನೆ ಆಲೋಚನೆಗಳಿಗೆ ಪರ್ಫೆಕ್ಷನ್ ಬರುತ್ತೆ ನಿಮಗೆ. ಹಾಗೆ ಹಿಡನ್ ಥಾಟ್ಸ್ಗಳಂತ ಹೇಳ್ತಾರೆ ಕೆಲವೊಂದನ್ನು, ಅಂದರೆ ಹಿಡನ್ ಎಮೋಷನ್ಸ್, ಹಿಡನ್ ಥಾಟ್ಸ್ ಕೆಲವೊಂದು ಇರುತ್ತೆ ನಮಗೆ. ಫಾರ್ ಎಕ್ಸಾಂಪಲ್, ಇದನ್ನು ನಾನು ಒಂದು ಸೈಟ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು, ಬಟ್ ಕಾರಣಾಂತರಗಳಿಂದ ಅದು ಆಗಿರೋದಿಲ್ಲ. ಅದನ್ನು ನೀವು ನಿಮ್ಮ ಮನೆಯ ಸದಸ್ಯರ ಬಳಿ ಎಕ್ಸ್ಪ್ರೆಸಿವ್ ಆಗ್ತೀರಾ, ಮಾಡ್ತೀರಾ, ಹೇಳ್ತೀರಾ, ಇದು ತೊಗೋಬೇಕು, ಮಾಡಬೇಕು. ಹೌದಾ, ಸರಿ, ಹಾಗಾದರೆ ಏನಾದರೂ ಮಾಡೋಣ, ನೋಡೋಣ. ಅದು ಹೇಳಿಲ್ಲ ಅಂತಂದರೆ ಅದಕ್ಕೆ ಚಾಲನೆ ಸಿಗೋದಿಲ್ಲ. ಅದು ನಿಮಗೆ ಬುಧನ ಸಂಚಾರ ತುಲಾರಾಶಿಯಲ್ಲಿ ಏನಾಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ, ಅದು ಅದಕ್ಕೆ ಚಾಲನೆ ಕೊಡುತ್ತೆ. ಇನ್ನು ಮಂಗಳನ ಸಂಚಾರ ಸಿಂಹರಾಶಿಯಲ್ಲಿ 10ನೇ ಮನೆಯಲ್ಲಿ ಆಗ್ತಿರೋದ್ರಿಂದ ಹೈ ಆಂಬಿಷನ್ ಬರುತ್ತೆ. ಏನಾದರೂ ಸಾಧಿಸಬೇಕಲ್ಲ, ಒಂದು ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ನಾನು ಏನಾದರೂ ಅಚೀವ್ ಮಾಡಬೇಕು, ಆ ಥರದ ಆಂಬಿಷನ್ ಬರುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಧೈರ್ಯ ಬರುತ್ತೆ, ಕರಿಯರಲ್ಲಿ ರಿಕಗ್ನೇಷನ್ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡುವಂತಹ ಧೈರ್ಯ ಬರುತ್ತೆ, ಅದರಲ್ಲಿ ಸಕ್ಸಸ್ ಕೂಡ ಆಗ್ತೀರಾ. ಶನಿಯ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮೀನರಾಶಿಯಲ್ಲಿ 5ನೇ ಮನೆಗೆ ಏನಾಗುತ್ತೆ ಅಂತಂದರೆ, ಇದರಿಂದ ಮನೆಯಲ್ಲಿ ಮಕ್ಕಳ ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ, ಎಲ್ಲರೂ ಹೊಗಳುತ್ತಾರೆ, ಮಕ್ಕಳ ಎಜುಕೇಷನ್ನಲ್ಲಿ ವೃದ್ಧಿ. ಆದರೆ ಕೆಲವೊಂದು ಕೆಲಸಗಳಲ್ಲಿ ಈ ಶನಿಯ ಸಂಚಾರ ವಿಳಂಬ ಮಾಡುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ಆ ಟೈಮ್ ಲೈನ್ ಒಳಗಡೆ ಅದು ಆಗಲ್ಲ, ಸ್ವಲ್ಪ ಡಿಲೇ ಆಗುತ್ತೆ, ತಾಳ್ಮೆ ಇರಲಿ. ಗುರುವಿನ ಸಂಚಾರ ಮಿಥುನ ರಾಶಿಯಲ್ಲಿ ನಿಮಗೆ ವಿಶೇಷವಾದಂಥ ಆಸಕ್ತಿ ಬರುತ್ತೆ, ಆಧ್ಯಾತ್ಮದ ಕಡೆಗೆ, ದೇವಸ್ಥಾನಗಳಿಗೆ ಹೋಗ್ತೀರಾ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ. ರಿಲೇಷನ್ಶಿಪ್ ಅಂತ ಬಂದಾಗ ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ, ಆದರೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಡೈಜೆಷನ್ ಇಶ್ಯೂಸ್ ಇರುತ್ತೆ. ಅದರಿಂದ ತಾವು ಕಾಪಾಡ್ಕೊಳ್ಳಿ ಆರೋಗ್ಯವನ್ನು. ನೆಗ್ಲೆಕ್ಟ್ ಮಾಡಬೇಡಿ, ಇಗ್ನೋರ್ ಮಾಡಬೇಡಿ, ತಕ್ಷಣ ವೈದ್ಯರನ್ನ ಕಾಣುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಟ್ರಾವೆಲ್ ರಿಲೇಟೆಡ್ ಬರುತ್ತೆ, ಈ ವಾರ ಪ್ರಯಾಣ ಮಾಡ್ತೀರಾ, ದೇಶ ವಿದೇಶಗಳ ಪ್ರಯಾಣ ಇರುತ್ತೆ. ಶುಭಾಶಯಗಳು, ಒಳ್ಳೆಯದಾಗಲಿ. ಪ್ರಯಾಣದ ಸಂದರ್ಭದಲ್ಲಿ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಯೂ ಇರೋದ್ರಿಂದ ಜಾಗೃತಿಯಾಗಿರಬೇಕಾಗತ್ತೆ. ಹಾಗೆ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಮಂಗಳವಾರ, ಗುರುವಾರ, ಭಾನುವಾರ ಶುಭ ಇರುತ್ತೆ. ಕೆಂಪು, ಮರೂನ್ ಬಣ್ಣ, ಡಾರ್ಕ್ ಬ್ರೌನ್ ಆಗಿ ಬರುತ್ತೆ ಈ ವಾರ ನಿಮಗೆ. 2, 8, 9 ಶುಭ. ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು ಶುಭ ಇರುತ್ತೆ. ಈ ವಾರ ನೀವು ಆರಾಧನೆಯನ್ನು ಮಾಡಬೇಕಾಗಿರುವಂಥದ್ದು ಗುರುಗಳು. ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ಕೊಳ್ಳಿ. ಸಾಯಿಬಾಬಾ ಅವರು, ಗುರುದೇವ ದತ್ತರು, ಆದಿಶಂಕರಾಚಾರ್ಯರು, ನಮ್ಮ ವಿಶೇಷವಾಗಿ ಶ್ರೀಧರ ಸ್ವಾಮಿಗಳು, ಹೀಗೆ ಗುರುಗಳ ಆರಾಧನೆ ಈ ವಾರ ನಿಮಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ. ವಾರ ಪೂರ್ತಿ ನಿಮಗೆ ಯಾವ ಗುರುಗಳು ಇಷ್ಟನೋ ಆ ಗುರುಗಳ ಮಂತ್ರ ಬೆಳಗ್ಗೆ ಮತ್ತು ಸಂಜೆ 11 ಸಲ ಹೇಳ್ಕೊಳ್ಳಿ. ನಮಗೆ ಸಮಯದ ಅಭಾವ ಇದೆ ಅಂದರೆ ಎಕ್ಸಾಂಪಲ್ ಚಿಕ್ಕದಾಗಿ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ 11 ಸಲ ಹೇಳಿಬಿಟ್ಟು ಮನೆಯಿಂದ ಹೊರಟ್ರೆ ಬಲ.
ಅಥವಾ ಸಾಯಿಬಾಬಾ ಅವರ ಮಂತ್ರ ಹೇಳ್ತೀನಿ ಅಂದರೆ ಓಂ ಸಾಯಿನಾಥಾಯ ನಮಃ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಈ ರೀತಿ ಹೇಳ್ಬೋದಲ್ಲ. ಚುಟುಕಾಗಿ ಹೇಳ್ಕೊಂಡ್ರೆ ನಿಮಗೂ ಕೆಲಸಕ್ಕೂ ಕೂಡ ಸಮಯಕ್ಕೆ ಹೊರಡುವಂತಹ ಅನುಕೂಲತೆ ಇರುತ್ತೆ. ಇಲ್ಲ ಗುರುಗಳೇ, ನಮಗೆ ಜಾಸ್ತಿ ಸಮಯ ಅವಕಾಶ ಇದೆ ಅಂತಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಹಾಕಿದ್ದೀವಿ, ಅದನ್ನು ಕೇಳಿ. ಅದಕ್ಕಿಂತ ಹೆಚ್ಚಿನ ಒಂದು ಪವರ್ಫುಲ್ ಮಂತ್ರ ಬೇಕೇ? ಅದ್ಭುತ, ಮೈ ರೋಮಾಂಚನ ಆಗುತ್ತೆ. ವಿಷ್ಣು ಸಹಸ್ರನಾಮ ಕೇಳಿ ಹೇಳೋಷ್ಟರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್, ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದೇ ರೀತಿಯಾಗಿ ದಿನದ ಒಂದು ವಿಶೇಷತೆ ನೋಡಲಿಕ್ಕಾಗಿ ಈ ರಾಶಿಯವರಿಗೆ 29-30ನೇ ತಾರೀಕಿಗೆ ಕರಿಯರಲ್ಲಿ ಗ್ರೋತ್ ಆಗುತ್ತೆ, ಗುಡ್ ನ್ಯೂಸ್ ಬರುತ್ತೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆದರೆ ಸೆಪ್ಟೆಂಬರ್ 29-30ಕ್ಕೆ ಕಾನ್ಫ್ಲಿಕ್ಟ್, ಜಗಳಗಳಾಗುವಂಥದ್ದು ಅವತ್ತು ಅವಾಯ್ಡ್ ಮಾಡ್ಕೊಳ್ಳಿ. ಅಕ್ಟೋಬರ್ 1ನೇ ತಾರೀಕಿಗೆ ಫೋಕಸ್ ಚೆನ್ನಾಗಿರುತ್ತೆ. ಅಕ್ಟೋಬರ್ 2-3ನೇ ತಾರೀಕಿಗೆ ಗೇನ್ಸ್ ಇರುತ್ತೆ, ಆಕಸ್ಮಿಕ ಧನಲಾಭ ಇರುತ್ತೆ. ಅಕ್ಟೋಬರ್ 4ನೇ ತಾರೀಕಿಗೆ ನಿಮಗೆ ಕೆಲಸದಲ್ಲಿ ವಿಳಂಬ ಶನಿಯಿಂದ, 5 ಮತ್ತು 6ನೇ ತಾರೀಕಿಗೆ ಒಂದು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಇನ್ನು ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯವರ ಈ ವಾರದ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ರವರೆಗೆ ಕಾಲಗರ್ಭದ ರಹಸ್ಯದಲ್ಲಿ ಏನೆಲ್ಲ ಅಡಗಿದೆ ನೋಡೋಣವಾ? ವೀಕ್ಷಕರೇ, ಇನ್ನೊಂದು ಮಾತು, ನಿಮಗೆ ಜೀವನದಲ್ಲಿ ಏನಾದರೂ ಸಾಲದ ಬಾಧೆ ಇದೆಯಾ? ಸಾಲ ಬಿಟ್ಟು ಬಿಡದೆ ಕಾಡ್ತಾ ಇದೆಯಾ? ಹೌದು ಗುರುಗಳೇ, ಈ ಕಡೆ ಸಾಲ ತೀರಿಸಬೇಕು ಅಂತ ಪ್ರಯತ್ನ ಮಾಡಿ ಹೆಂಗೋ ಹಣ ಹೊಂದಾಣಿಕೆ ಮಾಡಿ ಸಾಲ ತೀರಿಸಿರ್ತೀವಿ, ಮತ್ತೆ ಸಾಲ ಆಗಿರುತ್ತೆ. ಏನೇ ಕೆಲಸಕ್ಕೆ ಕೈ ಹಾಕಿದರೂ ಆಗ್ತಾನೆ ಇಲ್ಲ ಗುರುಗಳೇ, ತುಂಬ ಸೋಲು ಅನ್ನೋದು ಕಾಡಿಸ್ತಾ ಇದೆ ಅಂತೀರಾ? ಚಿಂತೆ ಬೇಡ. ಜೀವನದಲ್ಲಿ ಸಾಲ ಅನ್ನುವ ಶೂಲದಿಂದ ಹೊರಗಡೆ ಕರ್ಕೊಂಬರೋದಕ್ಕೆ, ಗೆಲುವಿನ ಕಡೆಗೆ ನಮ್ಮನ್ನು ನಡೆಸೋದಕ್ಕೆ, ಗೆಲುವು ಕೊಡೋದಕ್ಕೆ ಒಂದು ವಸ್ತು ಇದೆ, ಪ್ರಬಲವಾದಂಥ ವಸ್ತು. ಸಜೆಸ್ಟ್ ಮಾಡ್ತೀನಿ, ಮನೆಗೆ ತರಿಸಿ ಪೂಜೆ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥದ್ದು. ಧನುರಾಶಿಯವರಿಗೆ ಭಯಂಕರ ಪವರ್ ಕೊಡುವಂಥ ವಸ್ತು. ಮನೆಗೆ ತರಿಸಿ ಪೂಜೆ ಮಾಡಿ, ಅದೃಷ್ಟವೇ ಕುಲಾಯಿಸುತ್ತೆ. ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ, ಕೈ ಹಾಕಿದ್ದೆಲ್ಲ ಗೆಲುವು. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ. ಇದನ್ನು ಪೂಜೆಗಿಟ್ಟು ನಾನೇ 30ರಿಂದ 50 ದಿವಸ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಸಿದ್ಧಿ ಜಪ ತಪ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ವೀಕ್ಷಕರೇ, ಧನುರಾಶಿಯವರ ಮುಂದಿನ ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ಮತ್ತು ಶುಕ್ರ 10ನೇ ಮನೆ ಕನ್ಯಾ ರಾಶಿಯಲ್ಲಿ ಪ್ರವೇಶ ಆಗಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಕರಿಯರ್ ಮೇಲೆ ಸ್ಟ್ರಾಂಗ್ ಫೋಕಸ್ ಮಾಡ್ತೀರಾ, ಅಥಾರಿಟಿ ಬರುತ್ತೆ, ಪಬ್ಲಿಕ್ ರೆಕಗ್ನೇಷನ್ ಸಿಗುತ್ತೆ, ಜನರಿಂದ ಮನ್ನಣೆ ಸಿಗುತ್ತೆ. ಶುಕ್ರ ಏನಾಗುತ್ತೆ ಅಂದರೆ ನಿಮಗೆ ಚಾರ್ಮ್, ಒಂದು ರೀತಿಯ ಪ್ರಖ್ಯಾತಿಯನ್ನು ತಂದುಕೊಡುತ್ತೆ. ಬುಧನ ಸಂಚಾರ ಏನಾಗುತ್ತೆ ಅಂದರೆ 11ನೇ ಮನೆ ತುಲಾ ರಾಶಿಯಲ್ಲಿ ಗುಡ್ ಕಮ್ಯುನಿಕೇಷನ್ ವಾಕ್ಚಾತುರ್ಯ ಹೆಚ್ಚುತ್ತೆ. ಸೋಷಿಯಲ್ ನೆಟ್ವರ್ಕಿಂಗ್, ಫ್ರೆಂಡ್ಸ್ ಪರಿಚಯ ಆಗ್ತಾರೆ, ಕೊಲಾಬ್ರೇಷನ್ ಆಗುತ್ತೆ. ಅದೇ ರೀತಿ ಹೊಸ ಪ್ರಾಜೆಕ್ಟ್ಗಳು, ಕಾಂಟ್ರಾಕ್ಟ್ಗಳು ಬರುತ್ತೆ. ಧನು ರಾಶಿಯವರಿಗೆ ಈ ವಾರ ಬೊಂಬಾಟ್ ಆಗಿದೆ, ಮುಟ್ಟಿದ್ದೆಲ್ಲ ಅದ್ಭುತ ಚಿನ್ನ ಅಂತ ಹೇಳ್ಬೋದು. ಯಾರೆಲ್ಲ ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿದ್ದೀರಿ ಧನುರಾಶಿಯವರು, ಶ್ರೀಚಕ್ರ ಯಂತ್ರದ ಎದುರುಗಡೆ ಕೂತ್ಕೊಂಡು ಪ್ರತಿದಿನ ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ, ಅಥವಾ ಮನೆಯಲ್ಲಿರೋರು ಕೂಡ ಬೆಳಗ್ಗೆ ಮತ್ತು ಸಂಜೆ ಅದರ ಎದುರುಗಡೆ ಕೂತ್ಕೊಂಡು 108 ಸಲ ಶ್ರೀಂ 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 ಬೀಜಾಂತರವನ್ನು ಪಠಣೆ ಮಾಡಿ ನೋಡಿ, ದಿನದಿಂದ ದಿನಕ್ಕೆ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ. ತದನಂತರ ಮಂಗಳನ ಸಂಚಾರ ನೋಡಲಿಕ್ಕಾಗಿ ತುಲಾರಾಶಿಯಲ್ಲಿ 9ನೇ ಮನೆಗೆ ಒಂದು ಧೈರ್ಯ ಬರುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಕಷ್ಟ ಎಷ್ಟಾದರೂ ಬರಲಿ, ನಾನು ಸಾಧಿಸ್ತೀನಿ, ದೃಢತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ ನಿಮಗೆ. ಅದೇ ರೀತಿ ಕರೇಜ್ ಹೆಚ್ಚುತ್ತೆ. ಒಂದು ಆರ್ಗ್ಯುಮೆಂಟ್ಗಳನ್ನು ಮಾಡ್ಕೋಬಾರ್ದು ಧನುರಾಶಿಯವರು ಈ ವಾರ ಅನ್ನೋದನ್ನು ಸೂಚಿಸ್ತಾ ಇದೆ. 29ರಿಂದ 6ರವರೆಗೆ, ಸೆಪ್ಟೆಂಬರ್ 29ರಿಂದ 6ರವರೆಗೆ ಆರ್ಗ್ಯುಮೆಂಟ್ ಬೇಡ ಅಂತ ತೋರಿಸುತ್ತೆ. ಅದೇ ರೀತಿ ಶನಿ ರೆಟ್ರೋಗ್ರೇಡ್ ಆಗಿರುವಂಥದ್ದು ಮೀನರಾಶಿಯಲ್ಲಿ 4ನೇ ಮನೆಗೆ. ರೆಸ್ಪಾನ್ಸಿಬಿಲಿಟೀಸ್ಗಳು, ಜವಾಬ್ದಾರಿಗಳು ಹೆಚ್ಚುತ್ತೆ. ಪ್ರಾಪರ್ಟಿ ಕೊಂಡ್ಕೊಳ್ತೀರಾ, ಮನೆಯನ್ನು ಬೈ ಮಾಡ್ತೀರಾ, ಅಂದರೆ ಖರೀದಿ ಮಾಡ್ತೀರಾ. ತಾಯಿಯ ಆರೋಗ್ಯದಲ್ಲಿ ಜಾಗೃತಿ ಅಂತ ತೋರಿಸುತ್ತೆ. ಕೆಲವೊಂದು ಕೆಲಸಗಳು ನಿಧಾನಗತಿಯಲ್ಲಿ ಸಾಗಬಹುದು, ಚಿಂತೆ ಬೇಡ. ಶನಿಯ ಸಂಚಾರ ಮತ್ತು ತದನಂತರ ರೆಟ್ರೋಗ್ರೇಡ್ನಿಂದ ನೇರ ಒಂದು ಚಲನೆಗೆ ಬಂದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಗುರು 7ನೇ ಮನೆಗೆ ಸಂಚಾರ ಮಿಥುನ ರಾಶಿಯಲ್ಲಿ. ಇದರಿಂದ ಏನಾಗುತ್ತೆ ಅಂತಂದರೆ ಮ್ಯಾರೇಜ್ ಸೆಟ್ ಆಗುವಂಥದ್ದು, ಹೊಸ ಕೆಲಸ ಸಿಗುವಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಶೈನ್ ಆಗುವಂಥದ್ದು ಎಲ್ಲವೂ ಚೆನ್ನಾಗಿದೆ. ಇನ್ನು ಆರೋಗ್ಯ ಅಂತ ನೋಡಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಯೋಗ, ಮೆಡಿಟೇಷನ್, ಧ್ಯಾನ, ಪ್ರಾಣಾಯಾಮ, ಯೋಗದ ಬಗ್ಗೆ ಧ್ಯಾನ ಕೊಡಬೇಕಾಗತ್ತೆ, ಗಮನ ಕೊಡಬೇಕಾಗತ್ತೆ.
ಯಾಕೆ ಅಂದರೆ ವರ್ಕ್ ಸ್ಟ್ರೆಸ್ ಇರುತ್ತೆ, ಅದನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಟ್ರಾವೆಲ್ ಅಂತ ಇದೆ, ದೇಶ ವಿದೇಶಗಳ ಪ್ರಯಾಣವೂ ಇದೆ, ಬಿಸ್ನೆಸ್ ರಿಲೇಟೆಡ್ ಇರಬಹುದು, ಫ್ಯಾಮಿಲಿ ರಿಲೇಟೆಡ್ ಇರಬಹುದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ, ಶುಭಾಶಯಗಳು. ಅದೇ ರೀತಿ ಲಕ್ಕಿ ಡೇಸ್ ಅಂತ ಬಂದಾಗ ಗುರುವಾರ, ಭಾನುವಾರ, ಸೋಮವಾರ ಶುಭ ಇರುತ್ತೆ. ಹಳದಿ ಬಣ್ಣ, ಸ್ಯಾಫ್ರಾನ್, ಕೇಸರಿ ಬಣ್ಣ ಮತ್ತು ಪರ್ಪಲ್, ನೇರಳೆ ಬಣ್ಣ ಶುಭ. 3, 7, 9 ನಂಬರ್ ಶುಭ ಇರುತ್ತೆ. ಪೂರ್ವ ದಿಕ್ಕು, ಉತ್ತರ ದಿಕ್ಕು ಈ ವಾರ ಅತ್ಯಂತ ಶುಭ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಪವಮಾನ ಜಗದ ಪ್ರಾಣ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಅದ್ಭುತ ಫಲ ಈ ವಾರ ಸಿಗುತ್ತೆ. ಸೂರ್ಯನಿಗೆ ಸಂಬಂಧಪಟ್ಟಂಥ ರೆಮಿಡಿ ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ತಾಮ್ರದ ಲೋಟದಲ್ಲಿ ಒಂದು ಚಿಟಿಕೆ ಕುಂಕುಮ ಹಾಕೊಂಡ್ಬಿಟ್ಟು 18 ಸಲ ಓಂ ಆದಿತ್ಯಾಯ ನಮ ಮಂತ್ರ ಹೇಳ್ತಾ ಹೇಳ್ತಾ ಈ ವಾರ ಪೂರ್ತಿ ಧನುರಾಶಿಯವರು ಸೂರ್ಯನಿಗೆ ಅರ್ಘ್ಯ ಕೊಟ್ಟಿದ್ದೇ ಆಗಿದ್ದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಅದೇ ರೀತಿ ಸೆಪ್ಟೆಂಬರ್ 29, 30ಕ್ಕೆ ಧನುರಾಶಿಯವರ ಜೀವನದಲ್ಲಿ ಏನಾಗುತ್ತೆ ಅಂದರೆ ರಿಕಗ್ನೇಷನ್ ಸಿಗುತ್ತೆ, ಗುಡ್ ರಿಕಗ್ನೇಷನ್, ಒಳ್ಳೆಯ ದಿನಗಳು, ಮನಸ್ಸಿಗೆ ಖುಷಿ, ಮನೆಯಲ್ಲಿ ದಾಂಪತ್ಯದಲ್ಲಿ ಮಧುರತೆ, ಮಕ್ಕಳು ಖುಷಿ ತರ್ತಾರೆ ಜೀವನದಲ್ಲಿ. ಅಕ್ಟೋಬರ್ 1ನೇ ತಾರೀಕಿಗೆ ನೆಟ್ವರ್ಕಿಂಗ್, ಹೊಸ ಹೊಸ ಪರಿಚಯ ಆಗುತ್ತೆ, ಟೀಮ್ ಡಿಸ್ಕಷನ್ ಆಗುತ್ತೆ, ಆಫೀಸಲ್ಲಿ ಪ್ರಮೋಷನ್ ಆಗುತ್ತೆ. ಅಕ್ಟೋಬರ್ 2, 3ನೇ ತಾರೀಕಿಗೆ ಮದುವೆಗೆ ಸಂಬಂಧಪಟ್ಟಂಥ ಶುಭ ಸಮಾಚಾರ ಬರುತ್ತೆ. ಅಕ್ಟೋಬರ್ 4ನೇ ತಾರೀಕಿಗೆ ಒಂದು ಸ್ವಲ್ಪ ಮನೆಯಲ್ಲಿ ಬಿಗುವಿನ ವಾತಾವರಣ, ಜಗಳ ಕಾಣಿಸ್ಕೊಳ್ಬಹುದು. ಅಕ್ಟೋಬರ್ 5, 6ನೇ ತಾರೀಕಿಗೆ ಮತ್ತೆ ಯಥಾ ಪ್ರಕಾರ ಜೀವನದಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನೋಡಿ, ವಿಶೇಷವಾಗಿ ಶುಕ್ರನ ಸಂಚಾರ. ಶುಕ್ರ ಅಂತ ಬಂದಾಗ ನಾನೊಂದು ವಸ್ತುವನ್ನು ತೋರಿಸಲೇಬೇಕು. ಯಾಕೆಂದರೆ ಮಾತೆ ಮಹಾಲಕ್ಷ್ಮಿ, ಶುಕ್ರ ಮತ್ತು ಕುಬೇರನ ವಿಶೇಷ ಆಶೀರ್ವಾದ, ದೇವಿಯ ಆಶೀರ್ವಾದ ಇರುವಂತಹ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ನಿಮಗೇನಾದರೂ ಜೀವನದಲ್ಲಿ ಸಾಲ ಬಾಧೆ ಕಾಡ್ತಾ ಇದೆಯಾ? ಹೌದು ಗುರುಗಳೇ, ಎಷ್ಟು ನನಗೆ ಸಾಲ ಬಾಧೆ ಕಾಡ್ತಾ ಇದೆ ಅಂದರೆ ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ಸಾಲ ತೀರ್ಸೋದಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟಪಡ್ತಾ ಇದ್ದೀನಿ ಅಂತೀರಾ? ಚಿಂತೆ ಬೇಡ. ಗುರುಗಳೇ, ನಾನು ಜೀವನದಲ್ಲಿ ಅದೆಂತಹ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಸೋಲು ನನ್ನ ಬಿಟ್ಟೇ ಹೋಗ್ತಾ ಇಲ್ಲ ಅಂತೀರಾ? ಚಿಂತೆ ಬೇಡ. ಹಾಗಾದರೆ ಸಾಲ ಮತ್ತು ಸೋಲನ್ನು ನೀವು ಬೇರಿನಿಂದ ಕಿತ್ತು ಹಾಕಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸೋದಕ್ಕೆ ಮರಿಬೇಡಿ. ಯಾಕೆಂದರೆ ಇದು ಮನುಷ್ಯರು ನಿರ್ಮಾಣ ಮಾಡಿದ್ದಲ್ಲ, ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದ್ದು. ಮನೆಗೆ ತರಿಸಿ ಪೂಜೆ ಮಾಡಿ ಸಾಲದ ಸುಳಿಯಿಂದ ಹೊರಗೆ ಬರ್ತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಾನೇ ಇದನ್ನು 30ರಿಂದ 50 ದಿವಸ ಪೂಜೆಗಿಟ್ಟು ವೇದಿಕ್ ಒಂದು ಸಂಪ್ರದಾಯದ ಪ್ರಕಾರ, ವೇದಿಕ್ ಆಸ್ಟ್ರಾಲಜಿ ಅಂತ ಹೇಳ್ತಾರೆ, ಈ ಪದ್ಧತಿಯ ಪ್ರಕಾರ ನಾನು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 10ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಮಂತ್ರ ಹೇಳಿ ಮನೆಗೆ ಕಳಿಸ್ಕೊಡ್ತೀನಿ. ನೋಡಿ, ಸೂರ್ಯ ಮತ್ತು ಶುಕ್ರನ ಸಂಚಾರ 9ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಅದೃಷ್ಟ ಕುಲಾಯಿಸುತ್ತೆ. ಸ್ಪಿರಿಚುವಲ್ ಅಂದರೆ ಧಾರ್ಮಿಕ ಒಂದು ಭಾವನೆ ಜಾಗೃತವಾಗುವಂಥದ್ದು. ಮನೆಯಲ್ಲಿ ಹೋಮ ಹವನ ಮಾಡಿಸೋಣ, ಟೆಂಪಲ್ಗೆ ಹೋಗೋಣ, ಪೂಜೆ ಪುನಸ್ಕಾರ ಮಾಡೋಣ, ಈ ರೀತಿಯಾದಂತಹ ಒಂದು ಜಾಗೃತಿಯನ್ನು ಕೊಡುತ್ತೆ. ಅದೇ ರೀತಿ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೀರಿ, ಫಾರಿನ್ ಕನೆಕ್ಷನ್ಸ್ ಆಗುತ್ತೆ, ಗುರುವಿನ ಆಶೀರ್ವಾದ, ಗುರುವಿನ ಬ್ಲೆಸ್ಸಿಂಗ್ಸ್ ಆಗುತ್ತೆ, ಶುಕ್ರನ ಆಶೀರ್ವಾದವೂ ಕೂಡ ಚೆನ್ನಾಗಿರುತ್ತೆ. ಶುಕ್ರನ ಆಶೀರ್ವಾದ ಆಗಬೇಕು ಅಂದರೆ ಯಾರ್ಯಾರು ಶ್ರೀಚಕ್ರ ಯಂತ್ರ ತರಿಸಿದ್ದೀರಿ, ಬೆಳಗ್ಗೆ ಸಂಜೆ 108 ಬಾರಿ ಶ್ರೀಮ್ ಎನ್ನುವ ಬೀಜ ಮಂತ್ರ ಆದರೆ ಎದುರುಗಡೆ ಕೂತ್ಕೊಂಡು ಮನಸ್ಸಲ್ಲಿ ಚಾಂಟ್ ಮಾಡಿ ಹೆಚ್ಚಿನ ಫಲ ಸಿಗುತ್ತೆ. ಇಲ್ಲಪ್ಪ ಅಂದ ಪಕ್ಷದಲ್ಲಿ ಇನ್ನೂ ತರಿಸಿಲ್ಲ ಗುರುಗಳೇ ಅಂದರೆ ಈ ಬರುವಂಥ ಶುಕ್ರವಾರ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸೆಂಟೆಡ್ ಅಗರಬತ್ತಿ, 6 ಗುಲಾಬಿ ಹೂವು ಮತ್ತು ಒಂದು ಸಣ್ಣ ಇತ್ತರ್ ಸೆಂಟ್ ಅಂತ ಇರುತ್ತೆ, ಅದನ್ನು ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡಿ ವಾಪಸ್ ತರೋದು ಬೇಡ. ಇದರಿಂದ ಹೆಚ್ಚಿನ ಶುಭ ಫಲ ಇರುತ್ತೆ. ಇನ್ನು ಬುಧನ ಸಂಚಾರ ತುಲಾ ರಾಶಿಯಲ್ಲಿ 10ನೇ ಮನೆಗೆ ಬಂದಿರೋದ್ರಿಂದ ಕಮ್ಯುನಿಕೇಷನ್ ಕ್ಲಿಯರ್ ಆಗುತ್ತೆ. ಎದುರುಗಡೆ ಇರೋರಿಗೆ ನೀವು ಹೇಳಿದಂಥ ಮಾತು ಮನಸ್ಸಿಗೆ ಮುಟ್ಟುತ್ತೆ, ನಿಮ್ಮ ಕೆಲಸವನ್ನು ಅವರು ಮಾಡಿಕೊಡ್ತಾರೆ. ಮಂಗಳನ ಸಂಚಾರ ನೋಡಿ, ಸಿಂಹದಲ್ಲಿ 8ನೇ ಮನೆಯಲ್ಲಿರೋದ್ರಿಂದ ಒಂದು ಎನರ್ಜಿ ಬರುತ್ತೆ, ಜೀವನದಲ್ಲಿ ಒಂದು ಸಕಾರಾತ್ಮಕ ಪರಿವರ್ತನೆ ಬದಲಾವಣೆ ಬರುತ್ತೆ. ಶತ್ರುಕಾಟ ಇರುತ್ತೆ, ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಅಗ್ರೆಷನ್ ಬೇಡ, ರಿಸ್ಕಿ ವೆಂಚರ್ಸ್ಗಳಿಗೆ ಕೈ ಹಾಕೋದು ಬೇಡ. ಶನಿಯ ಸಂಚಾರ ರೆಟ್ರೋಗ್ರೇಡ್ ಆಗಿದೆ, ಮೀನರಾಶಿಯಲ್ಲಿ 3ನೇ ಮನೆಗೆ ಬಂದಿರೋದ್ರಿಂದ
ಕಮ್ಯುನಿಕೇಷನಲ್ಲಿ ಒಂದು ಸ್ವಲ್ಪ ಜಾಗೃತಿ ಆಗ್ಬೋದು, ಆಗೋ ಕೆಲಸದಲ್ಲಿ ವಿಳಂಬ ಆಗಬಹುದು. ಗುರುವಿನ ಸಂಚಾರ 6ನೇ ಮನೆಗೆ ಬಂದಿರೋದ್ರಿಂದ ಶತ್ರು ಕಾಟ ಹೆಚ್ಚುತ್ತೆ, ಲೀಗಲ್ ಡಿಸ್ಪ್ಯೂಟ್ಸ್ಗಳು ಬರಬಹುದು, ಹೆಲ್ತ್ ಬಗ್ಗೆ ಚಾಲೆಂಜಸ್ ಆಗಬಹುದು. ಅಂದರೆ ನಾವು ಇಗ್ನೋರ್ ಮಾಡಿಬಿಡ್ತೀವಿ, ನಾಳೆ ಹೋಗೋಣ ಸ್ಕ್ಯಾನ್ ಮಾಡಿಸೋಣ, ಅದೇ ಯಾಕಪ್ಪ ಅದನ್ನು ನೋಡೋಣ, ಇಗ್ನೋರ್ ಮಾಡಬೇಡಿ, ತಕ್ಷಣ ವೈದ್ಯರನ್ನು ಕಾಣಿ, ಅದು ಕೂಡ ಹೆಲ್ತ್ ಚಾಲೆಂಜಸ್ ಆಗಬಹುದು. ಆಮೇಲೆ ವಿಶೇಷವಾಗಿ ಇನ್ನು ಬ್ಲಡ್ ಪ್ರೆಷರು, ಡಯಾಬಿಟೀಸು ಇಂಥದಕ್ಕೆ ನೀವು ಒಂದು ಚಿಕಿತ್ಸೆ ಪಡಿತಾ ಇದ್ದರೆ ತುಂಬ ಇಂಟೆನ್ಸ್ ಆಗಿ ಕೇರ್ ತೊಗೋಬೇಕಾಗುತ್ತೆ. ಮಾತ್ರೆಯನ್ನು ಸ್ಕಿಪ್ ಮಾಡೋದಾಗಲಿ, ವೈದ್ಯರನ್ನು ಕಾಣದೇ ಇರೋದಾಗಲಿ ಇಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಹುಷಾರಾಗಿ ಜಾಗೃತಿಯಾಗಿರಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣ ಅಂತ ನೋಡ್ಲಿಕ್ಕೆ ಬಂದಾಗ ಚೆನ್ನಾಗಿರುತ್ತೆ. ಫಾರಿನ್ಗೆ ಯಾರು MSc ಹೋಗ್ತಾ ಇದ್ದೀರಿ, ಆಮೇಲೆ ಒಂದು ನೌಕರಿಗೆ ಅಥವಾ ಅಲ್ಲೇ ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಯೋಚನೆ ಬಂದರೆ ಫಾರಿನ್ ಕನೆಕ್ಷನ್ಸ್, ಫಾರಿನ್ನಲ್ಲಿ ಸ್ಟೇ ಆಗುವಂಥದ್ದು ನಿಮಗೆ ಹೆಚ್ಚು ಶುಭ ಅಂತ ತೋರಿಸ್ತಾ ಇದೆ. ಟ್ರಾವೆಲಿಂಗ್ ಇದೆ, ದೇಶ ವಿದೇಶಗಳ ಪ್ರಯಾಣ ಅಂತ ತೋರಿಸ್ತಾ ಇದೆ, ಶುಭ ಇದೆ. ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಶನಿವಾರ, ಗುರುವಾರ, ಸೋಮವಾರ ಶುಭ ಇದೆ. ಡಾರ್ಕ್ ಬ್ಲೂ ಬಣ್ಣ ಈ ವಾರ ಸಾಧ್ಯ ಆದಷ್ಟು ಜಾಸ್ತಿ ಬಳಸಿ. 4, 6, 8 ಸಂಖ್ಯೆ ಶುಭ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು ಶುಭ ಇರುತ್ತೆ. ಆಂಜನೇಯನ ಆರಾಧನೆ ಈ ವಾರ ಜಾಸ್ತಿ ಮಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮನೆಯಲ್ಲಿರೋರು ಬೆಳಗ್ಗೆ ಸಂಜೆ ಓಂ ಹಂ ಹನುಮಂತೇ ನಮಃ ಮಂತ್ರವನ್ನು 11 ಬಾರಿ ಆದರೂ ಪಠನೆ ಮಾಡಿ ಹೊರಡಿ, ಶುಭ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಈ ವಾರ ಪೂರ್ತಿ ಒಂದು ರೆಮಿಡಿ ಮಾಡ್ಕೋಬೇಕು. ಕೆಲಸಕ್ಕೆ ಹೋಗೋರು, ವ್ಯಾಪಾರಕ್ಕೆ ಹೋಗೋವಂಥವ್ರು ಒಂದು ಕಾಳು ಮೆಣಸು ತಗೊಳ್ಳಿ. ಮನೆಯಿಂದ ಹೊರಗಡೆ ನಿಮ್ಮ ಮೇನ್ ಡೋರಿಂದ ಹೊರಗಡೆ ಇಡಿ. ಸ್ಲಿಪ್ಪರು ಎಲ್ಲ ಶೂಸ್ ಹಾಕೊಂಡ್ಮೇಲೆ ಎಡಗಾಲಿನಿಂದ ತುಳಿದು ಹಿಂದೆ ತಿರುಗಿ ನೋಡದೆ ಮುಂದೆ ಹೋಗಬೇಕು. ಇಲ್ಲ ನಾನು ಹೆಲ್ಮೆಟ್ ಬಿಟ್ಟಿದ್ದೀನಿ, ಮೊಬೈಲ್ ಬಿಟ್ಟಿದ್ದೀನಿ ಅಂತ ವಾಪಸ್ ಬರೋಂಗಿಲ್ಲ. ಎಲ್ಲ ನಮ್ಮ ಸಾಮಗ್ರಿಗಳನ್ನು ಎತ್ಕೊಂಡು ಹೊರಗಡೆ ಹೋಗಿ ಒಂದು ಕಾಳು ಮೆಣಸನ್ನು ನೆಲದ ಮೇಲಿಟ್ಟು ಎಡಗಾಲಿನಿಂದ ತುಳಿದೆ ಮುಂದೆ ಹೋಗಬೇಕು. ಮತ್ತೆ ವಾಪಸ್ ಬರಬಾರ್ದು. ಮತ್ತೆ ವಾಪಸ್ ಬರೋದು ಸಂಜೆಗೇನೆ. ನೀವು ಸಂಜೆ ಬರೋಷ್ಟರಲ್ಲಿ ಮನೆಯಲ್ಲಿರೋರು ಎಡಗೈಯಿಂದ ಅದನ್ನ ಡಸ್ಟ್ಬಿನ್ಗೆ ಹಾಕಿಬಿಡಿ. ಇಲ್ಲ ಗುರುಗಳೇ ನಾನು ಒಬ್ಬನೇ ಇರ್ತೀನಿ ಅಂತಂದರೆ ವಾಪಸ್ ಸಂಜೆ ಬಂದಾಗ ಅದನ್ನ ಎಡಗೈಯಿಂದ ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಶುಭ ಅಂತ ತೋರಿಸುತ್ತೆ. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಇನ್ನು ಡೇಟ್ ವೈಸ್ ನೋಡಲಿಕ್ಕಾಗಿ ಸೆಪ್ಟೆಂಬರ್ 29, 30ಕ್ಕೆ ಈ ರಾಶಿಯವರಿಗೆ ಹೈಯರ್ ಎಜುಕೇಷನಲ್ಲಿ ಮತ್ತು ವಿದೇಶದಲ್ಲಿ MS ಮಾಡಬೇಕು, ನಾನು ಕೆಲಸಕ್ಕೆ ಹೋಗಬೇಕು, ವೀಸಾ ಅಪ್ಲೈ ಮಾಡಬೇಕು ಅನ್ನುವಂತಹ ಒಂದು ಕೆಲಸಗಳಿಗೆ ಶುಭ. ಅಕ್ಟೋಬರ್ 1ನೇ ತಾರೀಕಿಗೆ ಕರಿಯರ್ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳೋದಕ್ಕೆ ಶುಭ. ಅದೇ ರೀತಿ ಅಕ್ಟೋಬರ್ 2 ಮತ್ತು 3ನೇ ತಾರೀಕಿಗೆ ಪಾರ್ಟ್ನರ್ಶಿಪ್ ಮತ್ತು ಲೀಗಲ್ ಮ್ಯಾಟ್ರಸ್ಗಳಿಗೇನಾದರೂ ನೋಡ್ಕೊಳ್ಳೋದಾದರೆ ಶುಭ ಇರುತ್ತೆ. ಇಲ್ಲ ನಾನು ಕೆಲವೊಂದು ಸೈಟ್ ನೋಡ್ತಿದ್ದೀನಿ, ಅದಕ್ಕೆ ನಾನು ಲೀಗಲ್ ಅಡ್ವೈಸ್ ತೊಗೋತಿದ್ದೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅನ್ನೋದಕ್ಕೆ ಶುಭ. ಇನ್ನು 4ನೇ ತಾರೀಕಿಗೆ ನಿಮ್ಮ ಒಂದು ಸಹೋದರರಿರ್ಬೋದು, ನೇಬರ್ಸ್ ಇರ್ಬೋದು, ಒಂಚೂರು ಜಗಳ ಅಂತ ತೋರಿಸ್ತಾ ಇದೆ, ಜಾಗೃತಿಯಾಗಿರಿ. ಅಕ್ಟೋಬರ್ 5, 6ನೇ ತಾರೀಕಿಗೆ ನಿಮಗೆ ಒಳ್ಳೆಯ ಶುಭ ಸಮಾಚಾರ ಮನೆಗೆ ಬರುತ್ತೆ ಅಂತ ತೋರಿಸುತ್ತೆ. ಇನ್ನು ಮಿಕ್ಕಿದ್ದೆಲ್ಲವೂ ಶುಭ ಇದೆ. ಹೆಚ್ಚಿನ ಶುಭ ಫಲವನ್ನು ಪಡೆಯೋದಕ್ಕೆ ಈ ರಾಶಿಯವರು ಜೀತ್ ಮೀಡಿಯಾದಲ್ಲಿ ಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ. ತಪ್ಪದೇ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಈ ವಾರ ಪೂರ್ತಿ ನಿಮ್ಮ ಜೊತೆಗೆ ಯಾವುದಾದ್ರೂ ಒಂದು ವಸ್ತು ಜೊತೆಗಿರಬೇಕು ಅಂತಂದರೆ ಒಂದು ಹಸಿರು ಏಲಕ್ಕಿ, 1 ಲವಂಗ, 1 ಕಾಳುಮೆಣಸು 3 ಸೇರಿಸಿ ಕಾಂಬಿನೇಷನ್ ಮಾಡಿ ಪೇಪರಲ್ಲಿ ಇಟ್ಕೊಳ್ಳಿ. ವಾರ ಪೂರ್ತಿ ನಿಮ್ಮ ಜೊತೆಗಿರಲಿ. ವಾರ ಆದಮೇಲೆ ಅದನ್ನು ಮರದ ಕೆಳಗಡೆ ಹಾಕಿ ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ನೋಡಿ, ಸೂರ್ಯ ಮತ್ತು ಶುಕ್ರನ ಸಂಚಾರ 8ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ. ಶುಕ್ರ ಅಂತಂದಾಗ ನೆನಪಿಗೆ ಬಂತು. ಶುಕ್ರ ಲ್ಯಾವಿಶ್ನೆಸ್, ಅದ್ಧೂರಿತನ, ಹಣಕಾಸು, ಒಳ್ಳೆಯ ಬಟ್ಟೆ, ಒಳ್ಳೆಯ ಊಟ, ಅದ್ಭುತವನ್ನು ಕೊಡುವಂಥದ್ದು. ಇದೆಲ್ಲ ಶುಕ್ರನ ಆಶೀರ್ವಾದ ಜೀವನ ಪರ್ಯಂತ ನಮ್ಮ ಮೇಲಿರಬೇಕು ಅಂದರೆ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ಪೂಜೆ ಮಾಡಬೇಕು. ನೋಡಿ, ಹೆಸರಲ್ಲೇ ಲಕ್ಷ್ಮೀ, ಶ್ರೀ, ದೇವಿ, ಜಗನ್ಮಾತೆ, ಚಕ್ರಯಂತ್ರ, ಇದು ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂಥದ್ದು. ನಿಮಗೇನಾದರೂ ಜೀವನದಲ್ಲಿ ವೀಕ್ಷಕರೇ, ಕುಂಭರಾಶಿಯವರಿಗೆ ಸಾಲದ ಸಮಸ್ಯೆ ಕಾಡ್ತಾ ಇದೆಯಾ? ಹೌದು ಗುರುಗಳೇ, ಸಾಲನೇ ತೀರ್ತಾ ಇಲ್ಲ. ಎಷ್ಟು ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಕೈಯಲ್ಲಿ ಹಣ ಬರುತ್ತೆ, ಹಿಂಗೆ ಹೋಗುತ್ತೆ. ಒಂದು ಸಾಲ ತೀರ್ಸೋದಕ್ಕೆ ಮತ್ತೆ ಸಾಲ ಮಾಡಬೇಕು, ಸಾಲ ತೀರಿಸಬೇಕು. ಸಾಲ ಅನ್ನೋದು ಹೋಗ್ತಾನೆ ಇಲ್ಲ. ಸೋಲು ಅನ್ನೋದು ನಮ್ಮ ಜೀವನದಲ್ಲಿ ಬೆನ್ನು ಬಿಡ್ತಾ ಇಲ್ಲ ಅಂತೀರಾ? ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಶ್ರೀಚಕ್ರಯಂತ್ರ ಬುಕ್ ಮಾಡ್ಕೊಳ್ಳಿ. ಎಂಥ ಅದ್ಭುತ ವಸ್ತು ಇದು. ಇದು ಮನೆಗೆ ಬಂದರೆ ಸಾಕು, ಸಾಲವನ್ನು ಬೇರ್ ಸಮೇತ ಕಿತ್ತಿ ಹಾಕುತ್ತೆ. ಸೋಲು ಅನ್ನೋದನ್ನು ಜೀವನದಿಂದ ಹೊಡೆದು ದೂರ ಓಡಿಸುತ್ತೆ. ಸಂತಾನ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಸುಖ ಎಲ್ಲವನ್ನು ತಂದು ನಿಮ್ಮ ಮಡಿಲಿಗೆ ಹಾಕುತ್ತೆ. ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ. ನೀವು ಬುಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಹೆಸರಲ್ಲಿಟ್ಟು ಇದನ್ನು ಸಿದ್ಧಿ ಪೂಜೆ ಮಾಡಿ 30 ರಿಂದ 50 ದಿವಸದೊಳಗಡೆ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಾನೇ ಮಾಡ್ತೀನಿ. ವೀಕ್ಷಕರೇ, ಕುಂಭರಾಶಿಯವರಿಗೆ ಮುಂದಿನ ಸ್ಥಿತಿಗತಿಗಳನ್ನು, ಗ್ರಹ ಸಂಚಾರಗಳನ್ನು ನೋಡಲಿಕ್ಕಾಗಿ
ಸೂರ್ಯ ಮತ್ತು ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಯಾರು ರಿಸರ್ಚ್ ಕ್ಷೇತ್ರದಲ್ಲಿ ಈಗ PhD ಮಾಡ್ತಿರ್ತೀರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ರಿಸರ್ಚು, ಸೈಂಟಿಸ್ಟ್ ಇದ್ದೀರಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಶುಭ ಅಂತ ತೋರಿಸ್ತಾ ಇದೆ. ಬುಧನ ಸಂಚಾರ ತುಲಾರಾಶಿಯಲ್ಲಿ 9ನೇ ಮನೆ ನಿಮಗೆ ಹೈಯರ್ ಎಜುಕೇಷನ್ನಿಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಫಾರಿನ್ನಲ್ಲಿ ಸೆಟಲ್ ಆಗುವಂಥದ್ದು ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗುವಂಥದ್ದು, ನೌಕರಿ ಇತ್ಯಾದಿಗಳಿಗೆ ಶುಭ ಅಂತ ತೋರಿಸ್ತಾ ಇದೆ. ಮಂಗಳನ ಸಂಚಾರ ನೋಡಿ, ಸಿಂಹರಾಶಿ 7ನೇ ಮನೆಯಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗ್ಬೋದು, ಜಾಗೃತಿ ಅಂತ ತೋರಿಸ್ತಾ ಇದೆ. ಮದುವೆ ಸೆಟ್ ಆಗುವಂಥ ಹಂತದಲ್ಲಿ ಗಂಡು ಹೆಣ್ಣು ಏನು ನೋಡ್ತೀರಾ, ಸ್ವಲ್ಪ ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಲಿ, ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತ ಹೇಳ್ತಾ ಇದೆ. ಇಲ್ಲಾಂದರೆ ಅಲ್ಲಿ ಮದುವೆ ಆದಮೇಲೆ ಕಾನ್ಫ್ಲಿಕ್ಟ್ಗಳು ಉಂಟಾಗಬಹುದು. ಇನ್ನು ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮೀನರಾಶಿಯಲ್ಲಿ 2ನೇ ಮನೆಯಲ್ಲಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಂತ ತೋರಿಸ್ತಾ ಇದೆ. ನೀವು ಸಾಲ ಕೊಟ್ಟರೆ ಅದು ವಾಪಸ್ ಬರಲಿಕ್ಕಿಲ್ಲ, ಅಥವಾ ನೀವು ಪಡೆದಂತಹ ಸಾಲ ತೀರಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಈ ರೀತಿಯಾದಂಥ ಕಾನ್ಫ್ಲಿಕ್ಟ್ಗಳಾಗುತ್ತೆ. ಹಾಗಾಗಿ ಸಾಲ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಈ ವಾರದಲ್ಲಿ ನೀವು ಸಾಲ ಮಾಡಿದ್ದು ತೀರಿಸ್ಲಿಕ್ಕೆ ಆಗಲಿಕ್ಕಿಲ್ಲ, ಅಥವಾ ಯಾರಿಗಾದ್ರೂ ನೀವು ಕೈಗಡ ಅಂತ ಹಣ ಕೊಟ್ಟರೆ ಅದು ವಾಪಸ್ ಬರಲಿಕ್ಕಿಲ್ಲ. ಈ ವಾರದಲ್ಲಿ ಗ್ರಹಗತಿಗಳು ಸ್ವಲ್ಪ ಕಠಿಣವಾಗಿದೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಗುರುಗ್ರಹ ಸಂಚಾರ ನೋಡಲಿಕ್ಕಾಗಿ ಮಿಥುನ ರಾಶಿಯಲ್ಲಿ 5ನೇ ಮನೆಯಲ್ಲಿ ಮಕ್ಕಳಿಂದ ಶುಭ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಆಕಸ್ಮಿಕ ಧನಲಾಭ ಅಂತಲೂ ತೋರಿಸ್ತಾ ಇದೆ. ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ಮನೆಯಲ್ಲಿ. ಹಾಗೆ ಕರಿಯರ್ ಆ್ಯಂಡ್ ಪ್ರೊಫೆಷನ್ ಅಂತ ನೋಡ್ಲಿಕ್ಕೆ ಬಂದಾಗ ವೃತ್ತಿ ವ್ಯಾಪಾರದಲ್ಲಿ ಬಹಳ ಚೆನ್ನಾಗಿದೆ, ಯಾವ ತೊಂದರೆಯೂ ಇಲ್ಲ. ಹಣಕಾಸು ಅಂತ ನೋಡ್ಲಿಕ್ಕೆ ಬಂದಾಗ ಅದೇ ಸ್ವಲ್ಪ ನಿಮಗೆ ಈ ವಾರ ಕೊಡಕೊಳ್ಳುವ ವ್ಯವಹಾರದಲ್ಲಿ ಜಾಗ್ರತೆ. ಇನ್ನು ರಿಲೇಷನ್ಶಿಪ್ ಮನೆಯಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ಆಗುವಂಥದ್ದು, ಅಂದರೆ ಗಂಡ ಹೆಂಡತಿಯ ನಡುವೆ ಜಗಳ, ತಂದೆ ಮಕ್ಕಳ ನಡುವೆ, ತಾಯಿ ಮಕ್ಕಳ ನಡುವೆ, ಅಥವಾ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ನೆರೆಹೊರೆಯವರೊಂದಿಗೆ ಜಗಳ, ಈಗೋ ಕ್ಲಾಶ್ ಅಂತ ತೋರಿಸ್ತಾ ಇದೆ. ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ನಿಮಗೆ ಈ ವಾರ ಹಲ್ಲು ನೋವು, ಹಲ್ಲಿಗೆ ಸಂಬಂಧಿಸಿದ ನೋವು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಗಂಟಲಿನ ನೋವು ಕೂಡ ಕಾಣಿಸಬಹುದು. ವಿಶೇಷವಾಗಿ ಹೊಟ್ಟೆ ನೋವು ಅಜೀರ್ಣದ ಯಾವ ಕಾರಣಕ್ಕಾಗಿ ಬಂತು ಗೊತ್ತಾಗಲ್ಲ ಅಂತ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಆಗ್ಬೋದು. ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಅದೇ ರೀತಿ ಜರ್ನಿ ಇದೆ, ಟ್ರಾವೆಲಿಂಗ್ ಸಂದರ್ಭದಲ್ಲಿ ನಿಮ್ಮ ವ್ಯಾಲ್ಯೂಬಲ್ ವಸ್ತುಗಳು ಬಹಳ ಹುಷಾರಾಗಿ ನೋಡ್ಕೊಳ್ಳಿ. ಲಕ್ಕಿ ಡೇಸ್ ಅಂತ ಬಂದಾಗ ಬುಧವಾರ, ಗುರುವಾರ, ಶುಕ್ರವಾರ ಇರುತ್ತೆ. ಲಕ್ಕಿ ಕಲರ್ಸ್ ಅಂತ ಬಂದಾಗ ತಿಳಿ ಒಂದು ನೀಲಿ ಬಣ್ಣ, ಲೈಟ್ ಬ್ಲೂ ಅಂತೀವಿ, ಅದು ಬಿಳಿಯ ಬಣ್ಣ, ಮತ್ತು ಗ್ರೇ ಬೂದು ಬಣ್ಣವನ್ನು ಜಾಸ್ತಿ ಉಪಯೋಗ ಮಾಡಿ. ಲಕ್ಕಿ ನಂಬರ್ 5, 6, 7 ಇರುತ್ತೆ. ಉತ್ತರ ಮತ್ತು ನೋಡಿ ಈಶಾನ್ಯ ದಿಕ್ಕು ಈ ವಾರ ಶುಭ ಇರುತ್ತೆ. ಮತ್ತು ಮಂತ್ರಗಳು ಮತ್ತು ವಿಶೇಷ ರಹಸ್ಯ ಪರಿಹಾರಗಳು ಅಂತ ಬಂದಾಗ ಈ ವಾರದ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗ್ಬಿಟ್ಟು 1 ಲೀಟರ್ ಹಾಲನ್ನು ದಾನದ ರೂಪದಲ್ಲಿ ಕೊಟ್ಟು ಬರೋದ್ರಿಂದ ವಿಶೇಷ ಫಲ ಇರುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 11 ಬಾರಿ ಪಠಣೆ ಮಾಡಿ, ಮನೆಗೆ ಬಂದ ಮೇಲೇನೂ ಪಠಣೆ ಮಾಡಿ. ವಿಶೇಷ ಫಲ ನಿಮ್ಮದಾಗತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನೋಡಿ ವಿಶೇಷವಾಗಿ ನಿಮಗೋಸ್ಕರ ವಿಷ್ಣು ಸಹಸ್ರನಾಮ, ಹಾಗೆ ಒಂದು ಗಜೇಂದ್ರ ಮೋಕ್ಷ ಸ್ತೋತ್ರ ಅಪ್ಲೋಡ್ ಆಗಿದೆ, ಅದನ್ನು ತಪ್ಪದೇ ಕೇಳಿ. ಈ ವಾರ ಮಾತ್ರ ಅದ್ಭುತ ಶ್ರೀರಕ್ಷೆ, ಭಗವಂತನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಇನ್ನು ದಿನವಹಿ ನೋಡಲಿಕ್ಕಾಗಿ ಸೆಪ್ಟೆಂಬರ್ 29, 30 ಏನಾಗುತ್ತೆ ಅಂದರೆ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಅಕ್ಟೋಬರ್ 1ನೇ ತಾರೀಕಿಗೆ ನಿಮಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಶುಭ ಫಲ, ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬರುತ್ತೆ. 2, 3 ಅಕ್ಟೋಬರ್ ತಾರೀಕಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸ್ವಲ್ಪ ವಿಶೇಷವಾಗಿ ಜಗಳಗಳು, ಕಲಹಗಳು ಆಗುವಂಥದ್ದು ಕೊಲ್ಯಾಬ್ರೇಷನ್ನಲ್ಲಿ ತೋರಿಸ್ತಾ ಇದೆ. ಅಕ್ಟೋಬರ್ 4ನೇ ತಾರೀಕಿಗೆ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ಮಾತಿಗೆ ಮಾತು ಬೆಳೆದು ಜಗಳ ಅಂತ ತೋರಿಸ್ತಾ ಇದೆ. ಅಕ್ಟೋಬರ್ 5, 6ನೇ ತಾರೀಕಿಗೆ ಸ್ವಲ್ಪ ಗೇನ್ಸ್ ಅಂತ ತೋರಿಸ್ತಾ ಇದೆ. ಇದನ್ನು ಬಿಟ್ಟು ಇನ್ನು ಈ ವಾರ ಪೂರ್ತಿ ಯಾವ ವಸ್ತು ನಿಮ್ಮ ಜೊತೆಗಿರಬೇಕು ಅಂತಂದರೆ ನೋಡಿ ವೀಕ್ಷಕರೇ, ಒಂದು ಹಸಿರು ಬಣ್ಣದ ಸ್ಕೆಚ್ ಪೆನ್ ತಗೊಳ್ಳಿ. ಹಸಿರು ಬಣ್ಣದ ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ಈ ಶುಕ್ರ ಪರ್ವತಕ್ಕೆ ಮೊದಲು ಏನು ಮಾಡಿ, ಸೆಂಟ್ ಪರ್ಫ್ಯೂಮ್ ತೊಗೊಳ್ಳಿ, ಸ್ಪ್ರೇ ಮಾಡಿಬಿಟ್ಟು ಅದನ್ನು ಗಾಳಿಗೆ ಅರದಕ್ಕೆ ಬಿಡಬೇಡಿ, ರಬ್ ಮಾಡಿಬಿಡಿ. ಹಸಿರು ಬಣ್ಣದ ಪೆನ್ನು ಸ್ಕೆಚ್ ಪೆನ್ನಿಂದ ಒಂದು ತ್ರಿಕೋನ ಟ್ರಯಾಂಗಲ್ 6, ಪುರುಷರಾದರೆ ಬಲಗೈ, ಸ್ತ್ರೀಯರಾದರೆ ಎಡಗೈ ಬರ್ಕೊಂಬಿಡಿ. ಬೆಳಗ್ಗೆ ಸ್ನಾನ ಆದ ತಕ್ಷಣ ಬರ್ಕೊಂಬಿಡಿ. ಪೂರ್ತಿ ಇಡೀ ದಿವಸ ಅದೆಲ್ಲ ಅಳಿಸಿ ಹೋಯ್ತು ಮತ್ತೆ ಬರಿಬೇಕಾ? ಬೇಡ, ಒಂದು ಸಲ ನೀವು ಬರ್ಕೊಳ್ಳಿ. ವಾರ ಪೂರ್ತಿ ಈ ಕ್ರಮ ಮಾಡಿ, ಅದ್ಭುತವಾದಂಥ ಆಕಸ್ಮಿಕ ಧನಲಾಭಕ್ಕೆ ದಾರಿ ಮಾಡಿಕೊಡುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಒಂದು ಮೀನರಾಶಿಯ ಈ ವಾರದ ಫಲಾಫಲಗಳನ್ನು ಹೇಳೋದಕ್ಕಿಂತ ಮುಂಚೆ ವಿಶೇಷವಾದಂಥ ವಸ್ತು ತೋರಿಸ್ತೀನಿ, ಅದರ ಶಕ್ತಿ ಏನು ಹೇಳ್ತೀನಿ. ವೀಕ್ಷಕರೇ, ಮೀನರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಾಲ ಕಾಡ್ತಾ ಇದೆಯಾ? ಹೌದು ಗುರುಗಳೇ, ನಮ್ಮ ಜೀವನದಲ್ಲಿ ಸಾಲನೇ ತೀರ್ಸೋಕ್ಕಾಗ್ತಾ ಇಲ್ಲ.
ಒಂದು ಸಾಲ ತೀರಿಸಿ ರಿಲ್ಯಾಕ್ಸ್ ಆಗಿರ್ತೀವಿ, ಇನ್ನೊಂದು ಸಾಲ ಮಾಡಬೇಕಾದಂಥ ಪರಿಸ್ಥಿತಿ. ಸೋಲು ಅನ್ನೋದು ನಮ್ಮ ಜೀವನದಿಂದ ಬಿಟ್ಟೇ ಹೋಗ್ತಾ ಇಲ್ಲ. ಯಾವ ಕೆಲಸಕ್ಕೆ ಕೈ ಹಾಕ್ತೀವಿ ಅರ್ಧಕ್ಕೆ ನಿಲ್ತಾ ಇದೆ. ಇಂಥ ಟೆನ್ಷನ್ ಇದೆಯಾ? ಚಿಂತೆ ಬೇಡ. ಹಾಗಾದರೆ ನಿಮಗೆ ಬೆಸ್ಟ್ ವಸ್ತು ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿರುವಂಥದ್ದು. ಇದನ್ನು ಮನೆಗೆ ತರಿಸಿ ನೋಡಿ, ಪೂಜೆ ಮಾಡಿ, ಸಾಲ ಕಿತ್ತಿ ಬೇರೆ ಸಮೇತ ಕಿತ್ತಿ ಹೋಗುತ್ತೆ. ಸೋಲು ಅನ್ನೋದು ಹೊರಟೇ ಹೋಗುತ್ತೆ, ಗೆಲುವೇ ಗೆಲುವು. ನೀವು ಕೈ ಹಾಕಿದ ಕೆಲಸ ಯಾವುದೋ ಅರ್ಧಕ್ಕೆ ನಿಲ್ಲಲ್ಲ, ಎಲ್ಲ ಸಕ್ಸಸ್. ಈ ವಸ್ತು ತರಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ 30ರಿಂದ 50 ದಿವಸ ಆದಮೇಲೆ ಪೂಜೆ ಮಾಡಿ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ, ಮರಿಬೇಡಿ. ಹಾಗೆ ವೀಕ್ಷಕರೇ, ಮೀನರಾಶಿಯ ಈ ವಾರದ ಗ್ರಹಸ್ಥಿತಿ ಸಂಚಾರಗಳನ್ನು ನೋಡಲಿಕ್ಕಾಗಿ ನೋಡಿ. ಸೂರ್ಯ ಮತ್ತು ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವೇನಾದರೂ ಸಹಿ ಮಾಡ್ತೀರಿ, ಹಾಗಾಗಿ ಜಾಗೃತಿಯಾಗಿ ಒಂದಲ್ಲ 10 ಸಲ ನೋಡಿ ಸಹಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಬುಧನ ಸಂಚಾರ, ತುಲಾರಾಶಿಯಲ್ಲಿ ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ. ನೀವು ಹೇಳಿದ್ದು ಎದುರುಗಡೆ ಇರುವಂಥವರ ಮನಸ್ಸಿನ ಮೇಲೆ ನಾಟುತ್ತೆ, ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ, ಬಹಳ ಶುಭ ಇದೆ. ಮಂಗಳನ ಸಂಚಾರ ನಿಮಗೆ ಧೈರ್ಯವನ್ನು ತಂದು ಕೊಡುತ್ತೆ. ಮಾಡೋಣ, ಯಾಕಾಗಲ್ಲ, ಮಾಡೇ ಬಿಡ್ತೀನಿ, ಇದನ್ನು ಸಾಧಿಸೇ ತೀರಿಸ್ತೀನಿ. ಮಂಗಳ ನೋಡಿ, ಮಂಗಳ ಪವರ್, ಬೆಂಕಿ ಪವರ್. ಒಂದು ಭೂಮಿಗೆ ಸಂಬಂಧಪಟ್ಟಂಥ ಶುಭ ಸಮಾಚಾರ ಈ ವಾರ ಮೀನರಾಶಿಯವರಿಗೆ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್. ಸೈಟ್ ಕೊಂಡ್ಕೊಳ್ಬಹುದು, ಮನೆ ಕೊಂಡ್ಕೊಳ್ಬಹುದು, ವಾಹನ ಯೋಗವೂ ಕೂಡ ಇದೆ. ಇನ್ನು ಶನಿ ಈ ವಾರದ ನಿಮ್ಮ ಕೆಲಸಗಳನ್ನು ವಿಳಂಬ ಮಾಡುತ್ತೆ, ರೆಟ್ರೋಗ್ರೇಡ್ ಆಗಿರುವಂತಹದ್ದು ನೋಡಿ. ವಿಶೇಷವಾಗಿ ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮ್ಮ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಅದು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಕಾಲು ಎಳೆಯುತ್ತೆ. ನೀವು ತುಂಬ ಫೋರ್ಸಲ್ಲಿ ಹೋಗ್ತಿರ್ತೀರ, ವೇಟ್ ಅನ್ನತ್ತೆ. ಹಾಗಾಗಿ ಏನೂ ತಲೆ ಕೆಡಿಸ್ಕೋಬೇಡಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಇರಲಿ, ಇದನ್ನು ಒಂದು ಸೀಕ್ರೆಟ್ ತಿಳಿದಿಟ್ಕೊಳ್ಳಿ. ಆಯಿತು, ನಿಮ್ಮ ಕೆಲಸ ಫೋಕಸ್ ಮಾಡಿ ಮಾಡ್ಕೊಂಡು ಹೋಗಿ. ಮೀನರಾಶಿಯವರು ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಲಸ ನೀನು ಮಾಡು, ಫಲ ನನಗೆ ಬಿಡು ಅಂತ ಕೃಷ್ಣ ಹೇಳಿರೋ ಹಾಗೆ ಕೆಲಸ ಮಾಡ್ಕೊಂಡು ಹೋಗಿ. ವಿಳಂಬ ಆದರೂ ತೊಂದರೆ ಇಲ್ಲ. ಈ ವಾರದ ವಿಳಂಬ ಮುಂದಿನ ವಾರ ನಿಮಗೆ ಫಲ ಕೊಡುತ್ತೆ, ಚಿಂತೆ ಬೇಡ. ಅದೇ ರೀತಿ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಸ್ವಲ್ಪ ಶತ್ರುಗಳ ಕಾಟ ಇರುತ್ತೆ. ಆಫೀಸಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಶತ್ರುಗಳು ಸಡನ್ನಾಗಿ ಬಾಸ್ ನಿಮ್ಮ ಮೇಲೆ ಚಾಡಿ ಹೇಳುವಂಥದ್ದು, ಬಯಸುವಂಥದ್ದು ಇಂಥದ್ದಾಗತ್ತೆ. ಹಾಗಾಗಿ ಆಫೀಸ್ ಗಾಸಿಪ್ಸ್, ಆಫೀಸ್ ಪಾಲಿಟಿಕ್ಸ್ ನೋ. ಮೀನರಾಶಿಯವರು ಈ ವಾರ ಅದರಲ್ಲಿ ಭಾಗವಹಿಸಬಾರ್ದು, ಬಹಳ ಜಾಗ್ರತೆ. ಇನ್ನು ನೆರೆಹೊರೆಯವರೊಂದಿಗೆ ಜಗಳ ಆಗುವಂಥ ಸಾಧ್ಯತೆ ಇದೆ. ನಿಮ್ಮದು ಎಷ್ಟು ಕೆಲಸ ಫೋಕಸ್ ಮಾಡ್ಕೊಂಡು ಹೋದರೆ ಈ ವಾರ ಸರಾಗವಾಗಿ ಕಳೆಯುತ್ತೆ. ಇನ್ನು ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಫೋಕಸ್, ಕಾನ್ಸಂಟ್ರೇಷನ್ ಡಿವಿಯೇಷನ್ ಆಗುತ್ತೆ. ಓದಕ್ಕೆ ಕೂತ್ಕೊಂಡಿರ್ತಾರೆ, ಏನೋ ಒಂದು ಚಿತ್ತ ಚಂಚಲ ಆಗುವಂಥದ್ದು, ಮೊಬೈಲ್ ನೋಡೋಣ, ಮತ್ತೊಂದು ಅಂದರೆ ಈಗ ಯಾರೋ ಬಂದ್ಬಿಟ್ಟು ಬಾರೋ ಎದ್ಬಿಟ್ಟು ಹೋಗಿ ಅಲ್ಲಿ ಏನೋ ಒಂದು ಸಿನಿಮಾಗೆ ಹೋಗೋಣ, ಮಾಲ್ಗೆ ಹೋಗೋಣ, ಟ್ರೆಕ್ಕಿಂಗ್ ಹೋಗೋಣ, ಈ ರೀತಿಯಾಗಿ ಡಿವಿಯೇಷನ್ ಆಗುವಂಥದ್ದು. ಹಾಗಾಗಿ ಮೀನರಾಶಿಯ ವಿದ್ಯಾರ್ಥಿಗಳು ಕಾನ್ಸಂಟ್ರೇಷನ್ ಹೆಚ್ಚಿನ ಕಾನ್ಸಂಟ್ರೇಷನ್ ಆದರೆ ಒಂದು ಜಯ ವಿಜಯ ಇರುತ್ತೆ. ರಿಲೇಷನ್ಶಿಪ್ ಅಂತ ಬಂದಾಗ ಮೀನರಾಶಿಯವರಿಗೆ ಮನೆಯಲ್ಲಿ ಮಧುರತೆ ಇರುತ್ತೆ. ಒಂದು ಮಂಗಳ ಕಾರ್ಯ ನಡೆಯುವಂತಹ ಸೂಚನೆ, ಸೈಟ್ ಕೊಂಡ್ಕೊಳ್ಳುವಂಥದ್ದು, ಮನೆಗೆ ಬಂಧು ಬಾಂಧವರ ಆಗಮನ, ಒಳ್ಳೆಯ ಸಿಹಿ ಊಟ, ಹಳೆಯ ಅಂದರೆ ನಿಮ್ಮ SSLC ಫ್ರೆಂಡ್ಸ್ ಇರ್ಬೋದು, ಡಿಗ್ರಿ ಫ್ರೆಂಡ್ಸ್ ಇರ್ಬೋದು, ಅವರು ರಿಯೂನಿಯನ್ ಆಗಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂಥ ಮಧುರ ಸಮಯ ಅಂತ ತೋರಿಸ್ತಾ ಇದೆ. ಆರೋಗ್ಯ ಅಂತ ಬಂದಾಗ ವಿಶೇಷವಾಗಿ ಸ್ವಲ್ಪ ಬಾತ್ರೂಮಲ್ಲಿ ಕಾಲು ಜಾರಿ ಬೀಳುವಂಥದ್ದು, ಸ್ಟೆಪ್ಸ್ ಇಳಿಯುವಾಗ ಮಂಡಿ ಮೊಣಕಾಲಿಗೆ ಪೆಟ್ಟು, ಮಕ್ಕಳನ್ನು ಬಸ್ಸಿಗೆ ಹಚ್ಚುವಾಗ ಮಕ್ಕಳು ಕೆಳಗಡೆ ಬೀಳುವಂಥದ್ದು, ಇಂಥದ್ದಂಥ ಮೀನರಾಶಿಯ ಮಕ್ಕಳಿಗೆ, ಮನೆಯಲ್ಲಿರೋರಿಗೆ, ವಯೋವೃದ್ಧರಿಗೆ ಬಹಳ ಜಾಗೃತಿಯಾಗಿ ನೋಡ್ಕೊಳ್ಳಿ. ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ಟ್ರಾವೆಲ್ ಇದೆ, ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ, ದೇಶ ವಿದೇಶಗಳ ಪ್ರಯಾಣ ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸೂಚನೆಯೂ ಇದೆ. ಹಾಗಾಗಿ ಮನೆಯಲ್ಲೂ ಕೂಡ ಬೇಕಾದ್ರೆ ಟೆಸ್ಟ್ ಮಾಡಿ ಮೀನರಾಶಿಯವರು ಇವರ ನಾನೆಲ್ಲೆಲ್ಲೋ ಮೊಬೈಲ್ ಇಟ್ಟಿದ್ದೆ ಕಾಣಿಸ್ತಾ ಇಲ್ಲ, ನಾನೆಲ್ಲೋ ವಾಚ್ ಇಟ್ಟಿದ್ದೆ ಕಾಣಿಸ್ತಾ ಇಲ್ಲ, ಇಂತಹದ್ದಾಗತ್ತೆ, ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬುಧವಾರ ನಿಮಗೆ ಸೋಮವಾರ, ಈ ವಾರದ ಸೋಮವಾರ ಬುಧವಾರ ಶುಭ ಇರುತ್ತೆ. ನಂಬರ್ 3, 5 ಹಾಗೂ 6 ಶುಭ. ಶುಭ ದಿಕ್ಕು ಅಂತ ಬಂದಾಗ ನಿಮಗೆ ಪೂರ್ವ ದಿಕ್ಕು ಈ ವಾರ ಶುಭ ಇರುತ್ತೆ. ವಿಶೇಷ ಆರಾಧನೆ ಮತ್ತು ರೆಮಿಡಿ ಅಂತ ಬಂದಾಗ ಈ ವಾರ ನೀವು ಅದ್ಭುತವಾದಂಥ ಪ್ರಯೋಜನ, ಪೂಜಾ ಫಲಗಳನ್ನು ಪಡಿಬೇಕು ಅಂದರೆ ವಿಷ್ಣುವಿನ ಆರಾಧನೆ ಮಾಡಬೇಕು. ವಾರ ಪೂರ್ತಿ ಬೆಳಗ್ಗೆ 11 ಸಲ, ಸಾಯಂಕಾಲ 11 ಸಲ, ಇಲ್ಲ ಗುರುಗಳೇ ಸಮಯ ಇದೆ ಪರವಾಗಿಲ್ಲ ಅಂದರೆ 108 ಸಲ 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಹೇಳ್ಕೊಂಡು ನೋಡಿ. ಮನೆಯಿಂದ ಕೆಲಸಕ್ಕೆ ಹೊರಡ್ಬೇಕಾದ್ರೆ ಹೇಳ್ಕೊಂಡ್ಬಿಟ್ಟು ಜಸ್ಟ್ 11 ಸಲ ಹೇಳ್ಕೊಂಡು ಹೊರಡಿ. ಅವತ್ತಿನ ದಿನ ಹೇಗೆ ವೈಬ್ರೇಷನ್ ಇರುತ್ತೆ ನೋಡಿ. ಹಾಗೆ ವಾರ ಪೂರ್ತಿ ಇನ್ನೊಂದು ವಿಷಯ, ನೀವು ಈ ವಾರ ಪೂರ್ತಿ ವಿಷ್ಣು ಸಹಸ್ರನಾಮ ಕೇಳಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ, ಬರುತ್ತೆ. ಬೆಳಗ್ಗೆ ಹೊರಡುವಾಗ
ನೀವು ಕೆಲಸಕ್ಕೆ ಹೊರಡುವಾಗ ಕೇಳಿ, ವಾಪಸ್ ಬಂದ ಮೇಲೆ ಕೇಳಿ, ಮನೆಯಲ್ಲಿರೋರು ನಿರಂತರವಾಗಿ ಬೆಳಗ್ಗೆ ಸಂಜೆ ಕೇಳಿ, ಅದ್ಭುತ ಫಲ. ಇನ್ನು ಈ ವಾರದಲ್ಲಿ ಬರುವಂತಹ ಗುರುವಾರ ವಿಷ್ಣುವಿನ ಆರಾಧನೆ ಮಾಡಬೇಕು ಅಂತ ಬಂದಿರೋದ್ರಿಂದ ಮೀನರಾಶಿಯವರಿಗೆ ಈ ವಾರದಲ್ಲಿ ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ 2 ತೆಂಗಿನಕಾಯಿ 6 ಬಾದಾಮಿಯನ್ನು ಸ್ವಾಮಿ ಪಾದಕ್ಕಿಟ್ಟುಬಿಡಿ, ವಾಪಸ್ ತರೋದು ಬೇಡ, ಸಮರ್ಪಣೆ ಮಾಡೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದೇ ರೀತಿ ದಿನವಹಿಗಳನ್ನು ನೋಡಲಿಕ್ಕಾಗಿ ಸೆಪ್ಟೆಂಬರ್ 29-30 ನಿಮಗೆ ಅದ್ಭುತವಾದಂಥ ಪ್ರಗತಿ ಇದೆ. ಆದರೆ ಶತ್ರು ಅಡ್ಡುಗಾಲ ಹಾಕ್ತಾನೆ, ಜಾಗೃತಿಯಾಗಿರಬೇಕು. ಅಕ್ಟೋಬರ್ 1ನೇ ತಾರೀಕಿಗೆ ನಿಮ್ಮ ನೇಬರ್ ಜೊತೆಗೆ ಜಗಳ ಆಗುವಂಥದ್ದು, ಆಫೀಸ್ ಕೊಲೀಗ್ಸ್ ಜೊತೆಗೆ ಗಾಸಿಪ್ಪು ಅದು ಇದು ಅಂತ ಹೇಳಿದ್ನಲ್ಲ, ಅಲ್ಲಿ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ, ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲವೂ ಶುಭ ಆಗಬೇಕು. ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂತಂದರೆ ಈ ವಾರ ಪೂರ್ತಿ ಒಂದು ವಸ್ತು ನಿಮ್ಮ ಜೊತೆಗಿರಬೇಕು. ಅದು ಯಾವುದಪ್ಪ ಅಂತಂದರೆ 6 ಲವಂಗ ಮತ್ತು 6 ಕಾಳು ಮೆಣಸನ್ನು ಪೇಪರಲ್ಲಿ ಇಟ್ಕೊಂಡು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ವಾರ ಪೂರ್ತಿ ನಿಮ್ಮ ಜೊತೆಗಿರಲಿ, ಶತ್ರು ಕಾಟ ದೂರ ಆಗುತ್ತೆ. ನೆಕ್ಸ್ಟ್ ವೀಕ್ ಅದನ್ನು ಮರದ ಕೆಳಗಡೆ ವಿಸರ್ಜನೆ ಮಾಡಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಲಕ್ಷ್ಮೀ ಶ್ರೀಚಕ್ರ ತರಿಸಿ ಮನೆಗೆ ಪ್ರತಿದಿನ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಇದು ಈ ವಾರದ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ರವರೆಗಿನ ರಾಶಿ ಭವಿಷ್ಯ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ಕಾರ್ಯಕ್ರಮ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಯಾಕೆಂದರೆ ಪ್ರತಿ ಮನೆಯಲ್ಲಿ ಫ್ರೆಂಡ್ಸು, ರಿಲೇಟಿವ್ಸ್, ನೇಬರ್ಸ್ ಎಲ್ಲ ಕಡೆಗೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವ್ರಿಗೆ ಇದ್ದೇ ಇರ್ತಾರಲ್ವ, ರೆಮಿಡಿ ಹೇಳಿದ್ದೀನಿ, ಅವ್ರಿಗೂ ಕಳಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ವೀಕ್ಷಕರೇ, ಇನ್ನು ನೀವು ನನ್ನನ್ನು ವಾಸ್ತುಗೆ ಕರೆಸ್ಕೋಬೇಕು, ನಿಮ್ಮ ಮನೆಯಲ್ಲಿ ಗುರುಗಳೇ ವಾಸ್ತು ಸಮಸ್ಯೆ ಇದೆ ಗುರುಗಳೇ, ನಮ್ಮ ಮನೆಗೆ ಬನ್ನಿ ವಾಸ್ತು ನೋಡಿ ಅಂತೀರಾ, ಖಂಡಿತ ಬರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಮ್ಮ ತಂಡ ಅದನ್ನು ಪರಿಗಣಿಸಿ ನನ್ನನ್ನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಅದೇ ರೀತಿ ವೀಕ್ಷಕರೇ, ಇನ್ನೂ ಯಾರು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಮತ್ತು ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.